ನಮ್ಮೆಲ್ಲರ ಪ್ರೀತಿಯ ಗುರುಗಳಾದ ಶ್ರೀಯುತ ಸುಭಾಷ್ ಪತ್ರಿಜಿಯವ್ರಿಗೂ ಮಹೋತ್ತರ್ ಬಾಬಾಜಿಯವ್ರಿಗೂ ಆತ್ಮಪೂರ್ವಕವಾಗಿ ನಮಸ್ಕಾರ ಮಾಡ್ತಾ ನಾವೆಲ್ಲರೂ ಇಲ್ಲಿ ಸಂಸಕ್ಕೆ ಕಾರಣರಾಗಿರ್ತಕ್ಕಂಥ ಮಹಾವತಾರ್ ಫೌಂಡೇಶನ್ ಅವ್ರಿಗೆ ನಮ್ಮ ರಂಗನಾಥ್ ಸರ್ ನಮಸ್ಕಾರಗಳನ್ನು ತಿಳಿಸ್ತಾ ನಮ್ಮ ಪ್ರೀತಿಯ ತಂದೆ ತಾಯಿಗೂ ಕೂಡ ನಾವು ನಾವು ಈ ಜನ್ಮದಲ್ಲಿ ನಮ್ಮ ತಂದೆ ತಾಯಿ ಅವರಾಗಿರೋದಕ್ಕೆ ಅವರಿಗೆ ನಾವು ಪ್ರೀತಿಯಿಂದ ನಮಸ್ಕಾರ ಮಾಡ್ತಾ ಎಲ್ಲ ಆತ್ಮ ಬಂಧುಗಳಿಗೂ ಪ್ರೀತಿಪೂರ್ವಕವಾದ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ. ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ದಿನವೂ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇರ್ತೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಎಲ್ಲರದು ಊಟ ಆಗಿದೆ, ಆರಾಮಾಗಿ ಇದ್ದೀರಿ ಅಂತ ನಾನು ಅನ್ಕೋತೀನಿ. ಸೊ ಹಾಗಾಗಿ ಎಲ್ಲರೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ ವಿಡಿಯೋ ಆನ್ ಮಾಡಿರೋರೆಲ್ಲ ಅಂತ. ಸೂಪರ್. ಅದಕ್ಕೆ ನಿಮ್ಗೆ ಎಲ್ರಿಗೂ ನನ್ನ ಒಂದು ಪ್ರೀತಿಯ ಚಪ್ಪಾಳೆಯನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ವೆರಿ ನೈಸ್ ನೋಡಿ, ದೃಷ್ಟಿ ಎಲ್ಲ ತೆಗಿತೀರಲ್ಲಪ್ಪ ನೀವು ನಾಗರತ್ನ ಅವರೇ. ನಮಸ್ತೆ, ನಮಸ್ಕಾರ. ವೆರಿ ನೈಸ್, ಸೂಪರ್, ಫ್ಯಾಂಟಾಸ್ಟಿಕ್. ಓಕೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಏನೇನಿರುತ್ತೆ ಅಂತ ಹೇಳೋದಾದ್ರೆ, ಇವಾಗ ಆಗ್ಲೇ ನೀವು ನೋಡಿರ್ಬೋದು, ನಿನ್ನೆ ನಾವು ಒಂದು ಮೆಸೇಜ್ ಹಾಕಿದ್ವಿ. ಇವತ್ತು ಬೆಳಿಗ್ಗೆ ಮೆಸೇಜ್ ಅಲ್ಲಿ ನಮ್ಮ ಸಮುದ್ರ ಚಿಕಿತ್ಸೆ ಬಗ್ಗೆ ಮತ್ತೆ ಸಮಗ್ರ ಜೀವನ ಶೈಲಿ ಭಾಗ 2 ಬಗ್ಗೆ ಮಾತಾಡ್ಬೇಕಿತ್ತು. ಹಾಗೆ ಸೋಮವಾರ ವಿಜಯಕಾಂತ್ ಸರ್ ಅವರ ಕ್ಲಾಸ್ ಇತ್ತು. ಆದ್ರೆ ಸ್ವಲ್ಪ ಕಾರಣಗಳಿಂದ ಅವರು ಇವತ್ತು ಕೇಳಿದ್ರು, ಇವತ್ತು ಸಾಧ್ಯವಾಗತ್ತಾ ಅಂತ. ಹಾಗಾಗಿ ಅವ್ರಿಗೆ ಕೊಟ್ಟಿದ್ದೀವಿ. ಸೊ ಅವರು ಬರ್ತಿದ್ದಾರೆ. ನಮ್ಮ ಕಾರ್ಯಕ್ರಮ ಏನಿದೆ ಅಂದ್ರೆ, ನಾವು ಹೇಳೋವಂಥದ್ದು ನಂದಿನಿಯವರಾಗ್ಲಿ ನಾನಾಗ್ಲಿ ಅದನ್ನ ನಾವು ಸೋಮವಾರಕ್ಕೆ ಮುಂದೂಡಿದೀವಿ ಅಂತ ಹೇಳ್ತಾ, ಇಲ್ಲಿ ಶ್ವಾಸವನ್ನ ನಾವು ಯಾಕೆ ಗಮನಿಸ್ಬೇಕು ಅನ್ನೋದ್ರ ಬಗ್ಗೆ ನಮ್ಮ ವಿಜಯಕಾಂತ್ ಸರ್ ಅವರು ಬಂದು ಮಾತಾಡ್ತಾರೆ. ಅದಕ್ಕೆ ಮುಂಚೆ ನಾವೆಲ್ಲರೂ ಧ್ಯಾನ ಮಾಡ್ಬಿಡೋಣ. ಧ್ಯಾನ ಮಾಡ್ತಾ ಮಾಡ್ತಾ ನಮ್ಮ ಮನಸ್ಸನ್ನ ಇನ್ನ ಪ್ರಫುಲ್ಲತೆಗೆ ತಳ್ಳೋಣ ಅಂತ ಹೇಳ್ತಾ ನಮ್ಮ ಡಾಕ್ಟರ್ ಯಶೋಧ ಅವ್ರಿಗೆ ನಾನು ಕೇಳ್ತಾ ಇದ್ದೀನಿ, ನಾನೂ ಕೂಡ ಧ್ಯಾನ ಮಾಡಬೇಕು, ಹಾಗಾಗಿ ನೀವು ಧ್ಯಾನವನ್ನ ಮಾಡಿಸಿ ಅಂತ. ನಮಸ್ಕಾರ ಯಶೋಧ ಅವ್ರ. ನಮಸ್ತೆ. ನಮಸ್ತೆ ಮ್ಯಾಮ್. ನಮಸ್ತೆ ಎಲ್ಲರಿಗೂ, ಆತ್ಮ ಬಂಧುಗಳಿಗೆ. ಎಲ್ಲರೂ ಈಗ ಧ್ಯಾನಕ್ಕೆ ಸಿದ್ಧರಾಗಿ ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಕಣ್ಣುಗಳನ್ನ ಮೃದುವಾಗಿ ಮುಚ್ಚಿ, ನೀರು ಕುಡಿಬೇಕಾಗಿರೋರು ನೀರು ಕುಡಿಯಿರಿ. ಪಿರಮಿಡ್ ಕ್ಯಾಪ್ ಇದ್ರೆ ಅದನ್ನ ಬಳಸ್ಕೊಳ್ಳಿ. ಕನ್ನಡಕಗಳನ್ನ ತೆಗೆದ್ಬಿಡಿ. ನಿಧಾನವಾಗಿ ದೀರ್ಘವಾಗಿ 3 ಬಾರಿ ಉಸಿರಾಟವನ್ನ ಮಾಡೋಣ. ಪ್ರಶಾಂತ ಚಿತ್ತರಾಗಿ ದೇಹವನ್ನ ಸಡಿಲಗೊಳಿಸಿ, ದೇಹದ ಎಲ್ಲ ಅಂಗಾಂಗ ಭಾಗಗಳನ್ನ ಒಮ್ಮೆ ಗಮನಿಸಿ. ಮೂರು ಬಾರಿ ಸುದೀರ್ಘ ಉಸಿರಾಟದ ನಂತರ ಸಹಜವಾದ ಸರಳವಾದ ಉಸಿರಾಟವನ್ನ ಮಾಡುತ್ತಾ ಮುಂದುವರಿಸೋಣ. ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚೈತನ್ಯದೊಂದಿಗೆ ಅನುಸಂಧಾನವಾಗೋಣ. ಆನಾಪಾನ ಸತಿ ಧ್ಯಾನ, ಆನ ಉಚ್ಛ್ವಾಸ ಹಾಗೂ ಅಪಾನ ನಿಶ್ವಾಸ, ಅದರ ಅನುಸಂಧಾನವೇ ಈ ಧ್ಯಾನ. ಮಧ್ಯದಲ್ಲಿ ಯಾರು ಕಣ್ಣುಗಳನ್ನ ಬಿಡಬೇಡಿ. ಆಲೋಚನೆಗಳ ಹಿಂದೆ ಹೋಗಬೇಡಿ. ಆಲೋಚನೆ ಬಂದರೂ ಕೂಡಲೇ ಉಸಿರಾಟದ ಕಡೆ ಗಮನವನ್ನ ಕೊಡಿ. ಯಾವಾಗ ನಮ್ಮ ಗಮನ ಉಸಿರಾಟದ ಕಡೆ ಇರುತ್ತೋ ಆವಾಗ ನಮ್ಮ ಮನಸ್ಸು ಶೂನ್ಯಗೊಳ್ಳುತ್ತಾ ಹೋಗುತ್ತೆ. ಮನಸ್ಸು ಶೂನ್ಯ ಸ್ಥಿತಿಯಲ್ಲಿ ಇದ್ದಾಗ ವಿಶ್ವ ಪ್ರಾಣ ಶಕ್ತಿಯು ಅದ್ಭುತವಾಗಿ ನಮ್ಮ ನೆತ್ತಿಯ ಬ್ರಹ್ಮರಂಧ್ರದ ಮೂಲಕ ಇಡೀ ಶರೀರವನ್ನ ಆವರಿಸುತ್ತೆ. ಧ್ಯಾನ ಬಂಧುಗಳೇ, ಇದು ಕೇವಲ ಉಚ್ಛ್ವಾಸ ಹಾಗೂ ನಿಶ್ವಾಸ, ಶ್ವಾಸಾನುಸಂಧಾನ. ಸಹಜವಾಗಿ ನಡೆಯುತ್ತಿರುವ ಉಸಿರಾಟವನ್ನು ಗಮನಿಸುತ್ತಿರೋಣ.
ಭೂತ, ಭವಿಷ್ಯ ಎಲ್ಲವನ್ನೂ ಮರೆತು ಬಿಡೋಣ. ಈ ಕ್ಷಣದಲ್ಲಿಯೇ ಇರೋಣ. ಈ ಕ್ಷಣವನ್ನ ಅನುಭವಿಸೋಣ. ಯಾವ ರೀತಿಯ ನಾಮ ಜಪ ಬೇಡ, ಮಂತ್ರ ಜಪ ಬೇಡ. ಧ್ಯಾನದಲ್ಲೇ ಏನೇ ನಡೆದರೂ ನಮ್ಮ ಒಳ್ಳೆಯದೇ ಆಗುತ್ತದೆ. ಧ್ಯಾನದ ಸಮಯದಲ್ಲಿ ದೇಹ ಹಗುರ ಆಗುತ್ತೆ ಅಥವಾ ಭಾರವಾಗಬಹುದು. ಅದನ್ನ ಗಮನಿಸುತ್ತಾ ಇರಿ. ಆ ರೀತಿಯ ಯಾವುದೇ ಅನುಭವ ಬಂದರೂ, ಏನೇ ಆದರೂ, ನಮ್ಮ ಪ್ರಾಣಶಕ್ತಿ ಎನರ್ಜಿ ಏನಿದೆ ಫ್ಲೋ ಆಗುವುದರ ಸೂಚನೆಯನ್ನ ನೀಡ್ತಾ ಹೋಗುತ್ತೆ. ಕಾಯಾನುಪಾಸನ, ನಮ್ಮ ದೇಹ ಶುದ್ಧೀಕರಣ ಆಗುವುದನ್ನ ಗಮನಿಸೋಣ. ಬಾಹ್ಯ ಪ್ರಪಂಚವನ್ನ ಸಂಪೂರ್ಣ ಮರೆತು ಬಿಡೋಣ. ನಮ್ಮೊಳಗೆ ನಾವು ಪ್ರಯಾಣಿಸೋಣ. ಅದ್ಭುತವಾದ ಮತ್ತೊಂದು ದಿನವನ್ನು ಪ್ರಸಾದಿಸಿದ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳೋಣ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಪ್ರತಿಯೊಂದು ಕೆಲಸದಲ್ಲಿಯೂ ಸಹಕರಿಸುತ್ತಿರುವ ನಮ್ಮ ಈ ದೇಹಕ್ಕೆ ಥ್ಯಾಂಕ್ ಯು ಹೇಳೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹೀಗೆಯೇ ಶ್ವಾಸಕ್ಕೆ ಥ್ಯಾಂಕ್ ಯು ಹೇಳೋಣ. ಹಾಗೆಯೇ ಸಹಜವಾದ ಸರಳವಾದ ಉಸಿರಾಟವನ್ನ ಮಾಡುತ್ತಾ ಧ್ಯಾನವನ್ನ ಮುಂದುವರಿಸೋಣ. ಧ್ಯಾನ ಮಿತ್ರರೇ,
ಕೊನೆಯ 3 ನಿಮಿಷಗಳ ಧ್ಯಾನ. ಇನ್ನು ಕೇವಲ 1 ನಿಮಿಷದ ಧ್ಯಾನ. ನಿಧಾನವಾಗಿ ದೇಹ ಸ್ಥಿತಿಗೆ ಮರಳಿ. ಕೊನೆಯ 30 ಸೆಕೆಂಡುಗಳು. ಐದು, 4, 3, 2, 1, 0. ಕಣ್ಣುಗಳನ್ನ ತೆರೆಯೋದಾದ್ರೆ ತೆಗೀರಿ, ಇಲ್ದಿದ್ರೆ ಹಾಗೆ ಮುಂದುವರಿಕೊಂಡು ಕೇಳಿಸ್ಕೊಳ್ಬಹುದು. ಧ್ಯಾನ ಮುಗ್ದಿರೋರು ನಿಧಾನವಾಗಿ ಕಾಲುಗಳನ್ನ ಬಿಡಿಸ್ಕೊಳ್ಳಿ, ಕೈಗಳನ್ನ ಬಿಡಿಸ್ಕೊಂಡು, ಬೆರಳುಗಳನ್ನ ಬಿಡಿಸ್ಕೊಂಡು, ಕಣ್ಣುಗಳಿಗೆ, ಕಿವಿಗಳಿಗೆ ಪ್ರಾಣ ಶಕ್ತಿಯನ್ನ ತೆಗೆದುಕೊಳ್ಳಿ. ಮೃದುವಾಗಿ ಕಣ್ಣುಗಳನ್ನ ಬಿಡಿ. ದೀರ್ಘವಾದ ಧ್ಯಾನ ಮಾಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು ಡಾಕ್ಟರ್ ಯಶೋಧ ಅವರೇ. ತುಂಬಾ ಚೆನ್ನಾಗಿ ಧ್ಯಾನವನ್ನ ಮಾಡಿಸಿದ್ದೀರಿ. ಎಲ್ಲ ನಮ್ಮ ಧ್ಯಾನ ಬಂಧುಗಳು ಅದ್ಭುತವಾದ ಧ್ಯಾನವನ್ನ ಮಾಡಿದ್ದಾರೆ. ಎಲ್ಲರಿಗೂ ಪ್ರೀತಿಯ ಚಪ್ಪಾಳೆಗಳು. ಎಲ್ಲರೂ ನಾನು ಯಾವಾಗ್ಲೂ ಹೇಳ್ತೀನಿ, ನಿಮಗೆ ನೀವೇ ಶಬಾಸ್ಗಿರಿ ಕೊಟ್ಕೋಬೇಕು, ಬೇರೆಯವ್ರು ಕೊಡೋದಿಲ್ಲ ಅಂತ. ಒಂದ್ಸರಿ ಎಲ್ಲರೂ ಶಬಾಸ್ಗಿರಿ ಕೊಟ್ಕೊಂಡ್ಬಿಡಿ. ವೆರಿ ನೈಸ್. ಸೂಪರ್, ಫ್ಯಾಂಟಾಸ್ಟಿಕ್. ಓಕೆ. ಇವತ್ತಿನ ವಿಷಯ ಏನು ಅಂತಂದ್ರೆ, ಶ್ವಾಸದ ಮೇಲೆ ನಾವು ಯಾಕೆ ಗಮನವನ್ನ ಇಡಬೇಕು ಅಂತ ಅನ್ನುವಂಥ ವಿಷಯದ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಶ್ರೀಯುತ ವಿಜಯಕಾಂತ್ ಸರ್ ಅವರು ಬಂದಿದ್ದಾರೆ. ಸರ್ ನಮಸ್ಕಾರ ಸರ್, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಸುಸ್ವಾಗತ.
ಒಂದ್ ಮಾತು ಹೇಳಿದ್ರೆ ತಪ್ಪಾಗೋದಿಲ್ಲ ಸರ್. ನೀವು ಯಾವಾಗ ವಿಜಯಕಾಂತ್ ಸರ್ ಬರ್ತಾರೆ ಅಂತ ನಮ್ಮ ಸಾಕಷ್ಟು ಆತ್ಮಬಂಧುಗಳು ಕೇಳ್ತಾ ಇರ್ತಾರೆ. ಆದ್ರೆ ಎಲ್ಲರಿಗೂ ಈ ಒಂದು ಕಹಿ ಸತ್ಯವನ್ನ ನಾನು ಹೇಳ್ಬೇಕು. ದಯವಿಟ್ಟು ಕ್ಷಮಿಸಿ. ಸರ್ ನಿಮ್ಗೆ ಡೇಟ್ ಕೊಡೋದೇ ಇಲ್ಲ ಅಂತ. ನೋಡಿ, ಸಾರ್ವಜನಿಕವಾಗಿ ನಾನು ಇಲ್ಲಿ ಖಂಡಿತ ದೂಷಣೆ ಮಾಡ್ತಿಲ್ಲ. ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೀನಿ, ನಾವ್ ಯಾವಾಗ ಕರೆದಾಗ್ಲೂ ನೀವು ಬರ್ಬೇಕು ಅನ್ನುವಂಥದ್ದು ಇಲ್ಲಿ. ಯಾಕೆಂದ್ರೆ ಇಲ್ಲಿ ನಿಮ್ಮ ಮಾತು ಅಷ್ಟು ಚೆನ್ನಾಗಿರುತ್ತೆ, ಎಲ್ಲರಿಗೂ ಕಿವಿಗೆ ಮುಟ್ಟತ್ತೆ, ಮನಸ್ಸಿಗೆ ಮುಟ್ಟತ್ತೆ ಅನ್ನೋದು ಅದ್ಭುತವಾದ ಒಂದು ನುಡಿಗಳಂತ ಹೇಳ್ಬೋದು. ಎನಿವೆ ಸರ್, ನಿಮಗೆ ನಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಓವರ್ ಟು ಯು ಸರ್. ನಮಸ್ತೆ ಮೇಡಮ್. ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳಿಗೂ, ಸ್ವರ್ಣಮಾಲ ಅಮ್ಮನವರಿಗೂ, ನನ್ನ ಎಲ್ಲ ಪ್ರೀತಿಯ ಧ್ಯಾನ ಬಂಧುಗಳಿಗೂ ಅನಂತ ಕೋಟಿ ಆತ್ಮ ನಮನಗಳನ್ನು ಸಲ್ಲಿಸುತ್ತಾ, ಇವತ್ತಿನ ವಿಷಯ ಶ್ವಾಸವನ್ನು ಯಾಕೆ ಗಮನಿಸಬೇಕು. ಓಕೆ, ಸೊ ತಿಳ್ಕೊಳ್ಳೋಣ. ಅಂದ್ರೆ ಧ್ಯಾನ ಅಂದ್ರೆ ನಾವು ಶ್ವಾಸದ ಮೇಲೆ ಗಮನ ಅಂತ ತಿಳ್ಕೊಂಡಿದೀವಲ್ಲ. ಬಟ್ ನಾವು ಆಕ್ಚುಲಿ ಶ್ವಾಸನ ಗಮನಿಸಿದಾಗ ಏನಾಗತ್ತೆ ನಮ್ಗೆ ಆ ಪ್ರಾಸೆಸ್ಸು, ಅದರಿಂದ ನಮ್ಗೆ ಏನ್ ಪ್ರಯೋಜನಗಳು, ಲಾಭಗಳು ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ. ಈಗ ಹೇಗೆ ನಮ್ಗೆ ಹೆಲ್ಪ್ ಆಗತ್ತೆ ಈ ಶ್ವಾಸವನ್ನು ಗಮನಿಸಿದ್ರೆ, ನಮ್ಮ ಒಂದು ಆಧ್ಯಾತ್ಮಿಕ ಉನ್ನತಿಗಾಗಿರ್ಬೋದು, ನಮ್ಮ ಆತ್ಮ ಪ್ರಗತಿಗಾಗ್ಬೋದು. ಸೊ ಇದೆಲ್ಲ ಹೇಗೆ ನಮ್ಗೆ ಈ ಶ್ವಾಸ ಹೆಲ್ಪ್ ಆಗತ್ತೆ, ಯಾಕಂದ್ರೆ ಈ ಶ್ವಾಸ ಅಂದ್ರೆ ಏನು, ನಡೀತಾ ಇರೋ ಕ್ರಿಯೆ ಏನು, ಹೇಗೆ ನಮ್ಮಲ್ಲಿ ಉತ್ಪತ್ತಿ ಆಗ್ತಾ ಇದೆ, ನಾವೇನು ತಗೊಳ್ತಾ ಇದೀವ, ತಾನ ಕ್ರಿಯೆ ನಡೀತಾ ಇದೆಯಾ, ಇದು ಭಗವಂತನ ಸೃಷ್ಟಿ ಏನು ಅಂತ ಇವತ್ತು ಸ್ವಲ್ಪ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಮಾಸ್ಟರ್ಸ್. ಅಂದ್ರೆ ಈಗ ನಾವು ಏನ್ ತಗೊಳ್ತಾ ಇದೀವಲ್ಲ, ಆಕ್ಚುಲಿ ಹೊರಗಡೆ ಇರೋದು ಬಂದು ವಾಯು. ಅದು ವಾಯು ಅಷ್ಟೇನೆ. ನಮ್ಮ ಒಳಗಡೆ ಹೋದಾಗ ಅದಕ್ಕೆ ಪ್ರಾಣವಾಯು ಅಂತ ಹೆಸರು. ಆಚೆ ಇರುವುದು ಗಾಳಿ. ಬಟ್ ನಮ್ಮೊಳಗಡೆ ಹೋಗಿ ನಾವು ತಗೊಂಡಾಗ ನೋಡಿ ಈ ಸೃಷ್ಟಿ ಹೇಗಿದೆ ಅಂತ. ನಾವು ಉಸಿರು ತಗೊಳ್ತೀವಲ್ಲ, ಆಚೆ ಇರೋ ಗಾಳಿನ ನಮ್ಮೊಳಗಡೆ ತಗೊಂಡಾಗ ಅದೇನಾಗುತ್ತೆ, ಪ್ರಾಣಶಕ್ತಿಯಾಗಿ ಬದಲಾವಣೆ ಆಗತ್ತೆ ಮಾಸ್ಟರ್ಸ್. ಏನು ನಾವು ಇದು ಈ ಪ್ರಾಣವಾಯುವಾಗಿ ನಮ್ಮಲ್ಲಿ ಬಂದು ಬದಲಾವಣೆ ಆಗುತ್ತೆ ನಾವು ಒಳಗಡೆ ತಗೊಂಡಾಗ, ಈ ಪ್ರಾಣವಾಯುವೇ ಜೀವಶಕ್ತಿ ಅಂತಾರೆ. ಈ ಪ್ರಾಣವಾಯುವೇ ಜೀವಶಕ್ತಿ. ಈ ಜೀವಶಕ್ತಿಯೇ ಆ ಪ್ರಾಣಶಕ್ತಿ ಅಂದ್ರೆ ಮಹಾಪ್ರಾಣಶಕ್ತಿ, ಕಾಸ್ಮಿಕ್ ಎನರ್ಜಿ ಅಂತ ಹೇಳ್ತೀವಿ. ಬಟ್ ಯಾರಪ್ಪ ಈ ಮಹಾಪ್ರಾಣಶಕ್ತಿ ಅಂದ್ರೆ, ಈ ಮಹಾಪ್ರಾಣಶಕ್ತಿ ಯಾರು ಅಲ್ಲ ಮಾಸ್ಟರ್, ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯೇ. ಬ್ರಹ್ಮಾಂಡದಲ್ಲಿ ಇರೋದು ಎರಡೇ ಎರಡು, ಅರ್ಥ ಮಾಡ್ಕೊಳ್ಳಿ. ವೈಜ್ಞಾನಿಕವಾಗಿ ಒಂದು ಎನರ್ಜಿ, ಒಂದು ಲೈಟ್, ಬೆಳಕು ಅಷ್ಟೇನೆ ಇರೋದು ಬ್ರಹ್ಮಾಂಡದಲ್ಲಿ. ನಾವಿಲ್ಲಿ ಬಂದಿರೋದು ಕಾಂತಿ ಜೀವಿಗಳು. ಆದ್ರೆ ಆ ಕಾಂತಿ ನಮ್ಮಿಂದ ಅನುಭವಿಸಕ್ ಆಗ್ತಾ ಇಲ್ಲ, ಯಾಕಂದ್ರೆ ಮರೆಮಾಚಾಗಿದೆ, ನಮ್ಮ ಅಜ್ಞಾನದಿಂದ ಅದು ಮರೆಮಾಚಾಗಿದೆ. ಹೇಗೆ ಸೂರ್ಯನ ಬೆಳಕು, ಮೋಡಗಳು ಮುಚ್ಚಿದಾಗ ಸೂರ್ಯನ ಬೆಳಕು ನಮ್ಗೆ ಕಾಣಿಸುತ್ತಾ? ನಾವ್ ಅನ್ಕೊಂಡಿದ್ವಿ ಸೂರ್ಯ ಮುಚ್ಚೋಗಿದೆ. ಸೂರ್ಯ ಮುಚ್ಚೋಗಿಲ್ಲ, ಸೂರ್ಯ ಅಲ್ಲೇ ಇದ್ದಾನೆ. ಮೋಡಗಳು ಮುಚ್ಚಿವೆ, ಎಷ್ಟು ಸ್ವಲ್ಪ ಹೊತ್ತು ಮಾತ್ರ ಅಲ್ವಾ. ಹಾಗೆಯೇ ನಮ್ಮ ಕಾಂತಿ, ನಮ್ಮ ಬೆಳಕನ್ನು ಕಾಣದ ಹಾಗೆ ಈ ಮೋಡಗಳು ಮುಚ್ಚಿವೆ. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ, ಇವಾಗ ಏನಕ್ಕೆ ಈ ಪ್ರಾಣಾಯಾಮ ಆಗಿರ್ಬೋದು, ಭಸ್ತ್ರಿಕಾ ಆಗಿರ್ಬೋದು, ಅನಿಲೋಮ ವಿಲೋಮ, ಪೂರಕ ಕುಂಭಕ ರೇಚಕ, ಇದೆಲ್ಲ ಏನಕ್ಕೆ ಮಾಡ್ತೀವಿ ಅಂದ್ರೆ ನಮ್ಮ ಮನಸ್ಸನ್ನು ನಿಶ್ಚಲ ಮಾಡ್ಲಿಕ್ಕೆ ಅಷ್ಟೇನೆ. ನಮ್ಮ ಚಿತ್ತ ಶುದ್ಧಿಗೆ ಹೆಲ್ಪ್ ಆಗತ್ತೆ, ಅಲ್ಲಿವರೆಗೂ ಅಷ್ಟೇನೆ. ಬಟ್ ಇದು ಮಾಡ್ಬಿಟ್ಟು ಧ್ಯಾನ ಮಾಡಿದಾಗ ಸ್ವಲ್ಪ ಮನಸ್ಸು ಲಯ ಆಗತ್ತೆ, ಸಮಾಧಾನ ಆಗತ್ತೆ, ಒಂದು ಸ್ಥಿರತೆ ಬರುತ್ತೆ ಅಂತ. ಅದಕ್ಕೆ ಈ ಶ್ವಾಸ ಹೇಗೆ ನಮ್ಮಲ್ಲಿ ಉತ್ಪತ್ತಿ ಆಗ್ತಾ ಇದೆ ಅಂದ್ರೆ ಮಾಸ್ಟರ್ಸ್, ಈ ಏನು ಇದು ಕಾಸ್ಮಿಕ್ ಎನರ್ಜಿ, ಈ ಜೀವಶಕ್ತಿ, ಈ ಪ್ರಾಣಶಕ್ತಿ, ವಿಶ್ವಶಕ್ತಿ ಅಂತ ಹೇಳ್ತೀವಲ್ಲ, ಇದು ಹೇಗೆ ನಾವು ತಗೊಳ್ತಾ ಇದೀವಿ ಅಂದ್ರೆ, ಪ್ರತಿಯೊಬ್ಬರು ಕೂಡ ಇದು ನಮ್ಮ ಬ್ರಹ್ಮರಂಧ್ರದಿಂದ ನಮ್ಮೊಳಗಡೆ ತಗೊಳ್ತಾ ಇರ್ತೀವಿ. ಬ್ರಹ್ಮರಂಧ್ರದಿಂದ ನಮ್ಮ ಬೆನ್ನು ಮೂಳೆ ಮುಖಾಂತರ ಮೂಲಾಧಾರಕ್ಕೆ ಹೋಗುತ್ತೆ, ಅಂದ್ರೆ ಸೊಂಟೆ ಭಾಗಕ್ಕೆ ಹೋಗುತ್ತೆ. ಅಲ್ಲಿ ಹೋಗಿ ಮತ್ತೆ ಮುಂದ್ಗಡೆ ನಮ್ಮ ಹೊಕ್ಕಲ್ ಭಾಗ ಅಂದ್ರೆ ಮಣಿಪೂರಕ ಚಕ್ರ ಅಂತ ಹೇಳ್ತೀವಲ್ಲ, ಹೊಕ್ಕಲ್ ಭಾಗದವರೆಗೂ ಮತ್ತೆ ಮೇಲಕ್ಕೆ ಬರುತ್ತೆ ಎನರ್ಜಿ. ಅಲ್ಲಿಂದ ಮತ್ತೆ ಕೆಳಕ್ಕೆ ಹೋಗುತ್ತೆ.
ಇಲ್ಲಿ ಹೊಕ್ಕಳು ಭಾಗದಿಂದ ಮತ್ತೆ ಸೊಂಟ ಭಾಗಕ್ಕೆ ಹೋಗಿ ಅಲ್ಲಿಂದ 2 ನಾಡಿ ವಿಂಗಡಣೆ ಆಗತ್ತೆ, ಬೇರ್ಪಡತ್ತೆ. ಅದೇ ಇಡಾನಾಡಿ ಪಿಂಗಳನಾಡಿ. ಅಲ್ಲಿ ಬೇರ್ಪಟ್ಟಾಗ ಈ ನಾವು ತಗೊಂಡಿರೋ ವಿಶ್ವಪ್ರಾಣ ಶಕ್ತಿ ಮತ್ತೆ ಇಡಾನಾಡಿ ಪಿಂಗಳನಾಡಿಯಿಂದ ಡಿವೈಡ್ ಆಗಿ ಬೇರ್ಪಟ್ಟು ಮತ್ತೆ ಹಿಂದ್ಗಡೆ ನಮ್ಮ ಬೆನ್ನು ಮೂಳೆ ಅಂದ್ರೆ ನಮ್ಮ ಹಿಂದ್ಗಡೆ ಸೊಂಟ ಭಾಗದಿಂದ ಬೆನ್ನು ಮೂಳೆ ಮುಖಾಂತರ ಮತ್ತೆ ಹಣೆ ಭಾಗಕ್ಕೆ ಬರುತ್ತೆ ಮಾಸ್ಟರ್ಸ್. ನಮ್ಮ ಹಣೆ ಭಾಗಕ್ಕೆ ಬಂದು ಮತ್ತೆ ನಮ್ಮ ಮೂಗಿನ ಹೊಳ್ಳೆಗಳ ಮುಖಾಂತರ ನಾವು ಶ್ವಾಸ ತಗೊಳ್ತೀವಿ. ಹೀಗೆ ನಮ್ಮಲ್ಲಿ ನಡೀತಾ ಇರೋ ಶ್ವಾಸಕ್ರಿಯೆ. ಅಂದ್ರೆ ಬ್ರಹ್ಮರಂಧ್ರದಿಂದ ತಗೊಂಡು ಸೊಂಟ ಭಾಗಕ್ಕೆ ಹೋಗತ್ತೆ, ಮತ್ತೆ ಸೊಂಟ ಭಾಗದಿಂದ ಮುಂದ್ಗಡೆ ಅಂದ್ರೆ ಹೊಕ್ಕಳಿನ ಭಾಗಕ್ಕೆ ಹೋಗತ್ತೆ, ಮತ್ತೆ ಅಲ್ಲಿಂದ ಮತ್ತೆ ಸೊಂಟ ಭಾಗಕ್ಕೆ ಹೋಗಿ ಅಲ್ಲಿಂದ ಇಡಾನಾಡಿ ಪಿಂಗಳನಾಡಿ ಮುಖಾಂತರ ನಮ್ಮ ಬೆನ್ನು ಮೂಳೆ ಹಿಂದ್ಗಡೆ ಬೆನ್ನು ಮೂಳೆ ಮುಖಾಂತರ ಮತ್ತೆ ಹಣೆ ಭಾಗ, ಈ ಏನ್ ಹಣೆ ಭಾಗ ಸುಷುಮ್ನ ನಾಡಿ ಅಂತ ಹೇಳ್ತೀವಲ್ಲ, ಇಲ್ಲಿ ಬಂದು ಇದೇ ಕೂಡಲ ಸಂಗಮ. ಇಡಾನಾಡಿ ಪಿಂಗಳನಾಡಿ ಸುಷುಮ್ನ ನಾಡಿ, ಈ ತ್ರಿಕೋನ ಅಂತ ಏನ್ ಹೇಳ್ತೀವಲ್ಲ, ಇದೇ ಕೂಡಲ ಸಂಗಮ ಅಂದ್ರೆ. ಈ ಹೋಗಿ ಈ ಸುಷುಮ್ನ ನಾಡಿ 3 ನಾಡಿನಲ್ಲಿ ಸಂಗಮಿಸುವುದೇ ಕೂಡಲ ಸಂಗಮ ಅಂತ. ಏನಾಗತ್ತಪ್ಪ ಅಂದ್ರೆ ಇಲ್ಲಿ ಹೋಗ್ಬಿಟ್ಟು ಮತ್ತೆ ನಾವು ಶ್ವಾಸ ಮೂಗಿನ ಹೊಳ್ಳೆಗಳಲ್ಲಿ ನಾವು ಅದನ್ನ ಗಮನಿಸ್ತೀವಿ. ಹೀಗೆ ಪ್ರತಿ ಕ್ಷಣ ನಮ್ಗೆ ನಡೀತಾ ಇರೋದು. ಅಂದ್ರೆ ಒಬ್ಬ ಮನುಷ್ಯ ಪ್ರತಿದಿನ 26,400 ಸಲ ಶ್ವಾಸ ತಗೊಳ್ತಾನೆ ಪ್ರತಿದಿನ. ಇದು ನಮ್ಮ ಶ್ವಾಸ ಪ್ರತಿದಿನ ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿ ತಗೊಳ್ತಾ ಇರೋ ಒಂದು ಶ್ವಾಸ ಕ್ರಿಯೆ. ಇದು 24,400 ಇದು ಪ್ರತಿಯೊಬ್ರಿಗೆ ನಡೀತಾನೇ ಇರತ್ತೆ. ಇದು ನಾವು ಇದನ್ನ ನೋಡಿ, ಪ್ರತಿಯೊಬ್ರು ನಿಮಿಷಕ್ಕೆ ಕೆಲವರು 15 ಸಲ ತಗೋಬಹುದು, ಕೆಲವರು ಅನಾರೋಗ್ಯರು 25 ಸಲ ತಗೊಳ್ತಾರೆ. ತುಂಬಾ ಆರೋಗ್ಯವಂತರು ಧ್ಯಾನಿಗಳು ಕೆಲವರು ಬರೀ 10 ಸಲ ತಗೊಳ್ತಾರೆ. ಯೋಗಿಗಳು 5 ಸಲ ತಗೊಳ್ತಾರೆ ನಿಮಿಷಕ್ಕೆ. ಅದ್ರಲ್ಲೇ ಚೆಕ್ ಮಾಡ್ಕೋಬೇಕು, ನಿಮಿಷಕ್ಕೆ ನಾನು ಎಷ್ಟು ಸಲ ಉಚ್ಛ್ವಾಸ ನಿಶ್ವಾಸ ಉಸಿರಾಟ ನಡೀತಾ ಇದೆ. 20ರಲ್ಲ, 25, 15, 10, 5 ಅಂತ ನಾವು ಚೆಕ್ ಮಾಡ್ಕೋಬಹುದು. ಅದ್ರಲ್ಲೇ ಗೊತ್ತಾಗ್ಬಿಡತ್ತೆ, ನಮ್ಮ ಶ್ವಾಸವೇ ತೋರ್ಸ್ಕೊಟ್ಬಿಡತ್ತೆ ನಾನು ಎಷ್ಟ್ರ ಮಟ್ಟಿಗೆ ಆರೋಗ್ಯವಾಗಿದ್ದೀನಿ, ನನ್ನ ಅವಯವಗಳು ದೇಹದ ಎಲ್ಲ ಅಂಗಗಳು ಎಷ್ಟು ಹೆಲ್ತಿ ಆಗಿದೆ ಅಂತ, ಆರೋಗ್ಯವಾಗಿದೆ, ಬಲಿಷ್ಠವಾಗಿದೆ ಅಂತ ಈ ಶ್ವಾಸ ಮುಖಾಂತರ ನಾವು ತಿಳ್ಕೊಬಹುದು ಮಾಸ್ಟರ್ಸ್. ಇದೆಲ್ಲ ಒಂದು ಸೀಕ್ರೆಟ್ ಇದು. ಸೊ ಈ ಶ್ವಾಸ ಏನ್ ಮಾಡತ್ತಂದ್ರೆ ನೋಡಿ, ಇದು ನೋಡಿ ಅದನ್ನ ಹೇಳ್ತಾರೆ, ಆಮೆ ಯಾಕೆ ಅಷ್ಟು ಸುಮಾರು ವರ್ಷ ಇರತ್ತಂದ್ರೆ ಅದು ನಿಮಿಷಕ್ಕೆ 2 ಸಲ ಶ್ವಾಸ ತಗೊಳ್ಳುತ್ತೆ ಆಮೆ. ಅದಕ್ಕೆ ಅದು ಅಷ್ಟು ವರ್ಷ ಜೀವಿಸೋದು. ಇದೇ ಸೀಕ್ರೆಟ್. ನಾವೇನ್ ಮಾಡ್ತೀವಿ, ಈ ಶ್ವಾಸವನ್ನು ನಷ್ಟ ಮಾಡ್ತಾ ಇದೀವಿ, ಖರ್ಚು ಮಾಡ್ತಾ ಇದೀವಿ ಅನಾವಶ್ಯಕವಾಗಿ. ಅದಕ್ಕೆ ನಮ್ಗೆ ಎನರ್ಜಿ ಲಾಸ್, ಶಕ್ತಿ ಕುಂದುತ್ತಾ ಇರುತ್ತೆ. ಏನಕ್ಕಪ್ಪ ಅಂದ್ರೆ ಈ ಶ್ವಾಸ ಒಂದು ನಷ್ಟ. ಯೋಗಿ ಆದವನು ಏನ್ ಮಾಡ್ತಾನೆ, ಹೇಗೆ ಆಮೆ ತನ್ನ ಶ್ವಾಸವನ್ನು ನಷ್ಟ ಮಾಡದೆ ಇಟ್ಟಿರೋದಕ್ಕೆ ಇದೆ ಅದರ ರಹಸ್ಯ. ಅಷ್ಟು ವರ್ಷ ಏನಕ್ಕಪ್ಪ ಆಮೆ ಜೀವಿಸ್ತಾ ಇದೆ ಅಂದ್ರೆ ತನ್ನ ಶ್ವಾಸವನ್ನು ನಷ್ಟ ಮಾಡ್ತಾ ಇಲ್ಲ, ಖರ್ಚು ಮಾಡ್ತಾ ಇಲ್ಲ, ಶೇಖರಣೆ ಮಾಡಿ ಇಟ್ಟಿರೋದ್ರಿಂದ ಅಷ್ಟು ವರ್ಷ ಜೀವಿಸಕ್ ಆಗ್ತಾ ಇದ್ದು. ನಾವು ಕೂಡ 150 ವರ್ಷ ಕೂಡ ಜೀವಿಸಬಹುದು. ಎಷ್ಟೋ ಹಿಮಾಲಯದಲ್ಲಿ ಇವತ್ತು ಕೂಡ ಯೋಗಿಗಳು 150 ಕೇಳಿದೀವಲ್ಲ, 200 ವರ್ಷ ಅಂತ. ಹೇಗ ಸಾಧ್ಯ ಅಂದ್ರೆ ನಮ್ ತರ ಅವರು ಶ್ವಾಸವನ್ನು ಖರ್ಚು ಮಾಡಲ್ಲ, ನಾವು ಖರ್ಚು ಮಾಡ್ತಾನೆ ಇದೀವಿ. ಪ್ರಾಣ ನಷ್ಟ ಆಗ್ತಾನೆ ಇದೆ. ಒಬ್ಬ ಯೋಗಿ ಆದವನು ಏನ್ ಮಾಡ್ತಾನೆ, ಈ ಶ್ವಾಸ ಬಂದು ಆಚೆ ಹೋಗದ ಹಾಗೆ ಉಬ್ಬುಗಳ ಮಧ್ಯೆ ಇಲ್ಲಿ ಹಿಡಿದಿಟ್ಟಿರ್ತಾನೆ. ಇಲ್ಲಿ ಯಾವಾಗ ಈ ಶ್ವಾಸ ನಿಲ್ಲಿಸ್ತೀವೋ ನಾವು, ತಾನಾಗಿ ಏನಾಗತ್ತಪ್ಪ ಅಂದ್ರೆ ಮನಸ್ಸು ಕೂಡ ಇಲ್ಲಿ ನಿಂತೋಗುತ್ತೆ ಮಾಸ್ಟರ್ಸ್. ಮನಸ್ಸು ಇಲ್ಲಿ ನಿಂತೋದಾಗ ಏನಾಗತ್ತಪ್ಪ ಅಂದ್ರೆ ಮನಸ್ಸು ತುಂಬಾ ಒಂದು ಸಮಾಧಾನ ಸ್ಥಿತಿಗೆ ಹೋಗತ್ತೆ, ಮನಸ್ಸು ಸ್ಥಿರತೆನಲ್ಲಿ ಇರುತ್ತೆ. ಅದಕ್ಕೆ ಶ್ವಾಸವನ್ನು ಗಮನಿಸಿ ನಾವು ಅಭ್ಯಾಸ ಮಾಡಿ ಇಟ್ಕೊಂಡಾಗ ನಾವು ಕೂಡ ಆ ಒಂದು ಯೋಗಿಯ ಸ್ಥಿತಿಗೆ ತಲುಪಬಹುದು. ನೋಡಿ, ಯೋಗಿಗಳು ದೇಹ ಯಾವಾಗ ತ್ಯಜಿಸ್ಬೇಕು ಅಂತ ಅವ್ರು ನಿರ್ಣಯ ಮಾಡ್ತಾರೆ, ಆದ್ರೆ ನಮ್ಗೆ ಕಂಟ್ರೋಲ್ ಇದೆಯಾ?
ನಮ್ಮ ಆಯುಸ್ಸು ಭಗವಂತ ಒಂದ್ 80 ವರ್ಷ ಕೊಟ್ಟಿದ್ರು ಕೂಡ ನಾವು ನಮ್ಮ ಒಂದು ಜೀವನ ಶೈಲಿ ಅದು ಇದು ಏನೋ ತುಂಬಾ, ಈಗ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನ್ ಹೇಳ್ತಾ ಇದೆ ಅಂದ್ರೆ 90% ರೋಗಗಳು ಬರ್ತಾ ಇರೋದು ಮಾನಸಿಕ ಕಾಯಿಲೆಯಿಂದಾನೇ, ಸೈಕೋಸೊಮ್ಯಾಟಿಕ್ ಅಂತ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಡಿಕ್ಲೇರ್ ಮಾಡಿದೆ ಈಗ. ಸೊ ನಾವೇ ತಂದ್ಕೊಳ್ತಾ ಇದೀವಿ ಸುಮಾರು ಕಾಯಿಲೆಗಳನ್ನ. ನಮ್ಮ ಪ್ರಾರಬ್ಧ ಕರ್ಮದಿಂದ ಸ್ವಲ್ಪ ತಂದಿರ್ತೀವಿ, ಏನೋ ಕರ್ಮದಿಂದ ಕಾಯಿಲೆ ಬಂದಿದೆ, ಸುಮಾರು ನಾವೇ ತಂದ್ಕೊಳ್ಳೋದು. ಬೇಡದೇ ಇರೋ ಯೋಚನೆಗಳು, ಬೇಡದೇ ಇರೋ ಟೆನ್ಷನ್ಗಳು, ಸ್ಟ್ರೆಸ್ಸು, ಖಿನ್ನತೆಯಿಂದ ನಾವೇ ತಂದ್ಕೊಳ್ಳೋದು. ಇದೆಲ್ಲ ನಮ್ ಕೈಯಲ್ಲಿದೆ, ನಮ್ಮ ಆಯುಷ್ ನಮ್ ಕೈಯಲ್ಲಿದೆ, ಇದೆಲ್ಲ ವಿಧಿ ಅಂತ ನಾವು ನಂಬಿಟ್ಟಿದೀವಿ. ಇಲ್ಲ ಮಾಸ್ಟರ್ಸ್, ಅದನ್ನ ಕೂಡ ನಾವು ಯೋಗ ಸಾಧನೆ ಮುಖಾಂತರ, ಧ್ಯಾನ ಸಾಧನೆ ಮುಖಾಂತರ ನಮ್ ಕೈಯಲ್ಲಿದೆ. ಅದಕ್ಕೆ ಹೇಳ್ತೀವಿ, ದಯವಿಟ್ಟು ದೇಹವನ್ನು ಕಾಪಾಡ್ಕೊಳ್ಳಿ. ದೇಹವೇ ದೇವಾಲಯ. ಯಾಕಂದ್ರೆ ಭಗವಂತ ಕೊಟ್ಟಿರೋ ಅಮೂಲ್ಯವಾದ ಈ ದೇಹವನ್ನು ನಾವು ನೆಗ್ಲೆಕ್ಟ್ ಮಾಡಬಾರದು, ಉದಾಸೀನ ಮಾಡಬಾರದು. ದೇಹದಿಂದನೇ ನಮ್ಮ ಆತ್ಮದರ್ಶನ ಮಾಡ್ಕೋಬೇಕು, ಭಗವಂತನ ಕಾಣಬೇಕು, ಆ ಪರಮಾತ್ಮ ಎಂಬ ಆತ್ಮನನ್ನು ನಾವು ದರ್ಶಿಸ್ಬೇಕು, ಅನುಭವಿಸ್ಬೇಕು. ಅಂದ್ರೆ ದೇಹ ಪ್ರಧಾನ. ದೇಹ ಬಿಟ್ಟು ನಾವು ಅವನನ್ನ ಕಾಣಕ್ಕಾಗಲ್ಲ, ಅನ್ಭವ್ಸಕ್ಕಾಗಲ್ಲ. ಅದಕ್ಕೆ ದೇಹ ಬೇಕು, ಅದಕ್ಕೆ ದೇಹವೇ ದೇವಾಲಯ. ಇದು ನಮ್ಮ ವಾಹನ. ಬಾಡಿ ಇಸ್ ಎ ವೆಹಿಕಲ್. ಹೇಗೆ ನಾವು ಗಾಡಿ ಸರ್ವಿಸ್ ಮಾಡಿ ಇಟ್ಕೊಂಡ್ರೆ ಎಷ್ಟೋ ದಿನ ಬರತ್ತಲ್ಲ, ಎರ್ರಾಬಿರಿ ಓಡಿಸಿದ್ರೆ ಗಾಡಿ ಏನಾಗತ್ತೆ, ಗ್ಯಾರೇಜ್ಗೆ ಹೋಗತ್ತಲ್ಲ. ಹಾಗೆ ಇದು ಕೂಡ, ದೇಹ ಕೂಡ ಗ್ಯಾರೇಜ್ಗೆ ಹೋಗ್ಬೇಕು ಅಂದ್ರೆ ಎರ್ರಾಬಿರಿ ಆಲೋಚನೆಗಳು ತುಂಬ್ಕೋ, ಅದು ಇದು ಯೋಚನೆ ಮಾಡು, ಬೇಡದೇ ಇರೋ ಸಮಸ್ಯೆಗಳನ್ನ ತಲೆಗೆ ಹಾಕೊಂಡು ನೋಡಿ. ನಾವು ಯಾವಾಗ ಬೇಡದೇ ಎಮೋಷನ್ಸ್ ಅಲ್ಲಿ ಇರ್ತೀವಿ ನೋಡಿ, ಲೋಯರ್ ಎಮೋಷನ್ಸ್ ಅಲ್ಲಿ, ಅವಾಗ ಚೆಕ್ ಮಾಡಿ ನಮ್ಮ ಉಸಿರಿನ ವೇಗ ಹೇಗಿರುತ್ತೆ. ಉಸಿರು ವೇಗವಾಗಿ ಓಡ್ತಾ ಇರುತ್ತೆ, ಅವ ಮನಸ್ಸು ವೇಗವಾಗಿ ಓಡ್ತಾ ಇರುತ್ತೆ ತಾನೆ. ಅದೇ ನೀವು ಸಮಾಧಾನ ಆಗಿದ್ ನೋಡಿ, ಏನಪ್ಪಾ ಉಸಿರಾಟ ಇಷ್ಟು ಸಮಾಧಾನ ಆಗಿದೆ, ಮನಸ್ಸು ಅಷ್ಟೇ ಸಮಾಧಾನ. ಅದಕ್ಕೆ ಉಸಿರಾಟಕ್ಕೂ ಮನಸ್ಸಿಗೂ ಒಂದಕ್ಕೊಂದು ಸಂಬಂಧ. ಯಾಕಂದ್ರೆ ಉಸಿರಾಟದ ಜೊತೆನೆ ಮನಸ್ಸು ಪ್ರಯಾಣ ಮಾಡ್ತಾ ಇರತ್ತೆ. ವಾಯುಗಿಂತ ವೇಗವಾದದ್ದು ಮನಸ್ಸು. ಇದನ್ನ ನಾವು ಅರ್ಥ ಮಾಡ್ಕೊಂಡಿಲ್ಲಪ್ಪ ಅಂದ್ರೆ, ಮನಸ್ಸು ನಮ್ ಕಂಟ್ರೋಲ್ಗೆ ಬಂದಿಲ್ಲಪ್ಪ ಅಂದ್ರೆ, ನಾವ್ ಏನೇ ಸಾಧನೆ ಮಾಡಿದ್ರು ಕೂಡ ಅದೆಲ್ಲವೂ ಕೂಡ ಏನಪ್ಪಾ ಅಂದ್ರೆ ಆ ತಾತ್ಕಾಲಿಕಕ್ಕೆ ನಮ್ಗೆ ಒಂದು ಸುಖ ಸಮಾಧಾನ ಕೊಡತ್ತೆ. ಬಟ್ ಅದು ಯಾವುದು ಕೂಡ ನನ್ನ ಆಧ್ಯಾತ್ಮಿಕ ಉನ್ನತಿಗೆ ಸಹಾಯ ಮಾಡಲ್ಲ ಮಾಸ್ಟರ್ಸ್. ಅದಕ್ಕೆ ದೇಹವನ್ನು ಚೆನ್ನಾಗಿ ಪೋಷಣೆಯಲ್ಲಿ ಇಟ್ಕೋಬೇಕು. ಯೋಗ ಅಭ್ಯಾಸ, ಪ್ರಾಣಾಯಾಮ ಇದೆಲ್ಲ ಸ್ವಲ್ಪ ನಾವು ಮಾಡ್ತಾ, ಅತಿಯಾಗಿ ಧ್ಯಾನನು ಮಾಡ್ತಾ ಇರ್ಬೇಕು. ವಾಕಿಂಗ್ ಹೋಗೋದಾಗ್ಲಿ ಇಂಥದೆಲ್ಲ ಇರ್ಬೇಕು. ಆದಷ್ಟು ನೋಡಿ, ಇನ್ನೊಂದು ಸೀಕ್ರೆಟ್ ಹೇಳ್ತೇನೆ, ದಯವಿಟ್ಟು ಪ್ರತಿಯೊಬ್ರು ನೀವು ಬೆಳಿಗ್ಗೆ ಎದ್ದು ಧ್ಯಾನ ಮಾಡಿ ಇಲ್ವೋ, 4 ಗಂಟೆಯಿಂದ 6 ಗಂಟೆವರೆಗೂ ಆದ್ರೆ ಎಚ್ಚರವಾಗಿರಿ, ನಿದ್ರೆ ಮಾಡದ ಹಾಗೆ. ಯಾಕಪ್ಪ ಅಂದ್ರೆ ಅದನ್ನ ಅಮೃತ ಗಳಿಗೆ ಅಂತ ಹೇಳ್ತಾರೆ. ಅನ್ಕೊಂಡ್ಬಿಟ್ಟಿದ್ರೆ ಅದು ಬ್ರಹ್ಮ ಮುಹೂರ್ತ, ಆ ಟೈಮಲ್ಲಿ ಕೂತ್ಕೊಂಡ್ಬಿಟ್ರೆ ನಮ್ಗೆ ಶುದ್ಧ ಗಾಳಿ ಸಿಗತ್ತ ಅಂತ ಹೇಳ್ತಾರಲ್ಲ, ಕರೆಕ್ಟ್. ಅಲ್ಲಿ ಏನ್ ಸೀಕ್ರೆಟ್ ಅಂದ್ರೆ, ಆ ಟೈಮ್ ನಲ್ಲಿ ಮಾತ್ರನೇ ನಮ್ಗೆ ಬ್ರಹ್ಮಾಂಡದಿಂದ ಅಮೃತ ಗಾಳಿ ಸಿಗೋ ಸಮಯ ಅದು ಪ್ರತಿಯೊಬ್ರು ಆ ಗಾಳಿನ ನಾವು ಸ್ವೀಕರಿಸಬೇಕು. ಆ ಟೈಮಲ್ಲಿ ನಿದ್ರೆ ಮಾಡಬಾರದು. ಅಟ್ಲೀಸ್ಟ್ ಪುಸ್ತಕ ಓದೋದಾಗ್ಲಿ, ಗ್ರಂಥ ಓದೋದಾಗ್ಲಿ, ಏನೋ ಒಂದು ಮಾಡ್ತಾ ಇರಿ ಕೆಲಸ ಆ ಟೈಮಲ್ಲಿ, ಪರವಾಗಿಲ್ಲ. ಧ್ಯಾನ ಮಾಡಕ್ಕಾದ್ರೆ ಮಾಡಿ, ಇಲ್ಲ ಪ್ರಾಣಾಯಾಮ ಮಾಡಿ, ಇಲ್ಲ ಯೋಗ ಮಾಡಿ, ಇಲ್ಲ ಸುಮ್ನೆನಾದ್ರೂ ಕೂತ್ಕೊಳ್ಳಿ. ಯಾಕಂದ್ರೆ ಅದು ಮತ್ತೆ ಆ ಗಾಳಿ ನಮ್ಗೆ ಸಿಗ್ಬೇಕಂದ್ರೆ, ಪರಿಶುದ್ಧವಾದ ಆ ಗಾಳಿ ನಮ್ಗೆ ಸಿಗಬೇಕಂದ್ರೆ, ಅಮೃತವಾದ ಗಾಳಿ ಸಿಗಬೇಕಂದ್ರೆ ಮತ್ತೆ ಮಾರನೇ ದಿನ ನಾವು 4 ಗಂಟೆಗೆ ಸಿಗೋದು. 6 ಗಂಟೆ ಆದ್ಮೇಲೆ ನಾವು ತಗೊಳ್ತಾ ಇರೋದು ಎಲ್ಲ ಅಶುದ್ಧವಾದ ಗಾಳಿ. ಇದು ಸೀಕ್ರೆಟ್ ಮಾಸ್ಟರ್ಸ್. ಅದಕ್ಕೆ ಅದನ್ನ ಅಮೃತ ಗಾಳಿ ಅಂತ ಹೇಳಿರೋದು. ನೀವು 6 ಗಂಟೆ ಮೇಲೆ ತಗೊಳ್ತಾ ಇರೋದೆಲ್ಲ ಬಂದು ನಮ್ಗೆ ನಮ್ಮ ದೇಹಕ್ಕೆ ಹಾನಿಕರವಾದ ಗಾಳಿ. ಅದಕ್ಕೆ ಭಗವಂತ ಆ ಟೈಮಲ್ಲಿ ಇಟ್ಟಿರೋದು. ಅದಕ್ಕೆ ಆ ಟೈಮ್ ನಲ್ಲಿ ದಯವಿಟ್ಟು ಆ ಶ್ವಾಸ ನಾವು ತಗೊಂಡಾಗ ದಿನೇ ಇದನ್ನ ಅಭ್ಯಾಸ ಮಾಡಿ ನೋಡಿ, ಅವತ್ತು ದಿನ ಪೂರ್ತಿ ಎಷ್ಟು ನಾವು ಚುರುಕಾಗಿರ್ತೀವಿ ಅಂತ. ಸೊ ಈ ಸೀಕ್ರೆಟ್ ನಾವು ಅರ್ಥ ಮಾಡ್ಕೋಬೇಕು. ಅದೇ ತರಾನೇ ಈ ಶ್ವಾಸವು ಕೂಡ ನೋಡಿ, ಇವಾಗ ನಾವು ಟ್ರೈನ್ ಅಲ್ಲಿ ಪ್ರಯಾಣ ಮಾಡ್ತೀವಿ, ಬಸ್ಸಲ್ಲಿ ಪ್ರಯಾಣ ಮಾಡ್ತೀವಿ, ಎಲ್ಲೋ ಬಜಾರ್ಗೆ ಹೋಗ್ತೀವಿ, ಮಾಲ್ಗಳಿಗೆ ಹೋಗ್ತೀವಿ. ಇಲ್ಲಿ ಏನಾಗತ್ತೆ ಅಂದ್ರೆ ನೋಡಿ, ಇವಾಗ ನಾವು ಏನೇ ಧ್ಯಾನಿಗಳಾಗಿದ್ರು ಕೂಡ ಇದು ಪ್ರಕೃತಿನಲ್ಲಿ ಇರೋದು ಹೀಗೆ, ಅದು ಯಾರು ಬದಲಾವಣೆ ಮಾಡಕ್ ಆಗಲ್ಲ. ಒಬ್ಬೊಬ್ರು ಒಂದೊಂದು ಎಮೋಷನ್ಸ್ ಅಲ್ಲಿ ಇರ್ತಾರೆ.
ಅವ್ರ ಆಲೋಚನೆಗಳು ಒಬ್ಬೊಬ್ರು ವೇಗವಾಗಿರುತ್ತೆ. ಅವ್ರವರ ಒಂದು ಆಲೋಚನೆಗಳು ತುಂಬಾ ಆ ಏನ್ ಹೇಳೋದು, ಅವ್ರದ್ದು ತುಂಬಾ ನಮ್ಗೆ ತೊಂದರೆ ಕೊಡುವಂತ ಆಲೋಚನೆ ಕೂಡ ಇರುತ್ತೆ. ಅಂದ್ರೆ ಇಲ್ಲಿ ಏನಾಗತ್ತಂದ್ರೆ, ನನ್ನ ಉಸಿರು ನಾನು ಯಾರ ಜೊತೆ ಬಸ್ಸಲ್ಲಿ ಪ್ರಯಾಣ ಮಾಡೋದಿರ್ಬೋದು, ಟ್ರೈನಲ್ಲಿ ಪ್ರಯಾಣ ಮಾಡಿದಾಗ ಕೂಡ ಇದು ನಾವು ತಪ್ಸಕ್ ಆಗಲ್ಲ. ಬೇರೆ ಆಪ್ಷನ್ ಇಲ್ಲ. ನಾವೇನೋ ಯೋಗಿ ತರ ಹೋಗ್ಬಿಟ್ಟು ಗುಹೆಯಲ್ಲ ಕುತ್ಕೊಳಕ್ ಆಗತ್ತಾ? ಆಗಲ್ಲ. ಇಲ್ಲ ಬರೀ ಮಠ ಬಿಟ್ಟು ಬರೀ ಎಲ್ಲೂ ಹೋಗಕ್ ಆಗಲ್ಲ, ಮಠದಲ್ಲೇ ಇರಕ್ ಆಗಲ್ಲ. ಯಾವನು ಸಂಸಾರದಲ್ಲಿ ಇದೀವಿ. ಬಟ್ ಇಲ್ಲಿ ಕೂಡ ನಾವು ಎಚ್ಚರ ವಹಿಸಬೇಕು ಅಂತ ಹೇಳ್ತಾ ಇರೋದು. ಯಾವಾಗ ನನ್ನ ಉಸಿರು ಎಲ್ಲಿವರೆಗೂ ಇದು ಎಕ್ಸ್ಚೇಂಜ್ ಸರ್ ಮೋಸ್ಟ್ಲಿ ಸ್ಟ್ರಕ್ ಆಗ್ತಾ ಇದೆ. ಅವ್ರ ಆಲೋಚನೆಗಳು ನನ್ನ ಏನಾಗತ್ತಪ್ಪ ಅಂದ್ರೆ, ಸರ್ ಇಷ್ಟೊತ್ತು ನೀವು ಮಾತಾಡಿದ್ ಕೇಳಿಸ್ಲಿಲ್ಲ, ಸ್ಟ್ರಕ್ ಆಗ್ತಿದೆ ಅಂತ ಅನ್ಸುತ್ತೆ. ಓ ಮತ್ತೆ ಸ್ಟ್ರಕ್ ಆಯ್ತು. ಹಾಗೆ ನೋಡಿ, ನಮ್ಮಲ್ಲಿ ನಾವು ಮಾತಾಡ್ತಿಲ್ವಾ ಇಡಾನಾಡಿ, ಪಿಂಗನಾಡಿ, ಸುಷುಮ್ನ ನಾಡಿ ಅಂತ. ಯಾರೊಬ್ರು ಈ ಸುಷುಮ್ನ ನಾಡಿಯನ್ನು ಸಕ್ರಿಯಗೊಳಿಸ್ತಾರೋ, ಜಾಗೃತಿಗೊಳಿಸ್ತಾರೋ, ಮನಸ್ಸು ತಾನಾಗೆ ಅಲ್ಲಿ ಬಂದು ನಿಂತೋಗತ್ತೆ ಮಾಸ್ಟರ್ಸ್. ಅವಾಗ ಈ ಉಸಿರು ಅನ್ನೋದು ಸುಷುಮ್ನ ನಾಡಿನಲ್ಲೇ ನಿಂತೋಗಿರತ್ತೆ. ಅಂದ್ರೆ ಎಲ್ಲಿವರೆಗೂ ನಿಲ್ಲಿಸ್ತೀವೋ, ಎಲ್ಲರೂ ಮನಸ್ಸಲ್ಲಿ ನಿಂತೋಗುತ್ತೋ, ಅವಾಗ ಮನಸ್ಸು ನಮ್ಮ ತಲೀನದಲ್ಲಿ ಇರತ್ತೆ ಮಾಸ್ಟರ್ಸ್. ಅವಾಗ ನಾವೇನ್ ಅನ್ಕೊಂಡ್ರು ಕೂಡ ಎಲ್ಲವೂ ಕೂಡ ನಮ್ಗೆ ವಶೀಕರಣ ಆಗತ್ತೆ. ಆ ಸ್ಥಿತಿಗೆ ಹೋಗ್ಬೇಕು, ಯೋಗ್ಯ ಸ್ಥಿತಿನಲ್ಲಿ ಸಾಧನೆ ಮಾಡ್ಬೇಕು. ಆ ಶ್ವಾಸ ನಮ್ಗೆ ಸಿದ್ಧಿ ಆಗ್ಬೇಕು. ಯಾರೊಬ್ರಿಗೆ ಸುಷುಮ್ನ ನಾಡಿ ತೆರೆದುಕೊಳ್ಳುತ್ತಲ್ಲ, ತೆರೆದುಕೊಂಡಾಗ ಮನಸ್ಸು ಅಲ್ಲಿ ನಿಂತಾಗ, ನೆಲೆಸಿದಾಗ ನಾವು ಡಿಸೈಡ್ ಮಾಡ್ಬೋದು ನಮ್ಮ ಆಯುಷ್ನ ಎಷ್ಟು. ಅಂದ್ರೆ ಯಾವಾಗ ನಾನು ದೇಹ ತ್ಯಜಿಸ್ಬೇಕೋ ಅವಾಗ ನಾನು ದೇಹ ತ್ಯಜಿಸಬಹುದು, ಯೋಗಿಗಳ ತರ. ಅದಕ್ಕೆ ನಮ್ಮ ಶ್ವಾಸವನ್ನು ಸುಷುಮ್ನ ನಾಡಿಯಲ್ಲಿ ತಂದು ನಿಲ್ಲಿಸ್ಬೇಕು. ಅಲ್ಲಿವರೆಗೂ ಸಾಧನೆ ಮಾಡ್ತಾನೇ ಇರ್ಬೇಕು. ಇದು ಸಿದ್ಧ ಸಮಾಧಿ ಆಗಿರ್ಬೋದು, ಸಿದ್ಧ ಯೋಗದಲ್ಲಿ ತಿಳಿಸ್ಕೊಟ್ಟಿರುವಂತಹ ರಹಸ್ಯ ಮಾಸ್ಟರ್ಸ್. ಅಂದ್ರೆ ಏನಾಗ್ತಾ ಇದೆ ಅಂದ್ರೆ ನೋಡಿ, ಒಬ್ಬ ಸಾಧಕನಿಗೆ ಈ ಶ್ವಾಸ ಬಂದು ಹೇಗ್ ನಷ್ಟ ಆಗ್ತಾ ಇದೆ ಅಂದ್ರೆ, ಎಲ್ಲದಕ್ಕೂ ನಾವು ಯಾವಾಗ ಬಂಧ ಪಟ್ಟಿರ್ತೀವೋ ಪ್ರಾಪಂಚಿಕ ಜೀವನದಲ್ಲಿ, ವಸ್ತುವಿನಲ್ಲಿ, ವ್ಯಕ್ತಿಯ ಮೇಲೆ, ಆಸ್ತಿಯ ಮೇಲೆ, ನಮ್ ಪ್ರಾಣ ನಷ್ಟ ಆಗ್ತಾನೆ ಇರುತ್ತೆ ಮಾಸ್ಟರ್ಸ್. ಅದಕ್ಕೆ ಬಂಧನಕ್ಕೊಳಗಾಗಬಾರದು, ಬಂಧನ ರಹಿತನಾಗಿರ್ಬೇಕು. ಯಾವಾಗ ನಾನ್ ಬಂದು ಎಲ್ಲದಕ್ಕೂ ಬಂಧ ಪಟ್ಟಿರ್ತೀನೋ, ಎಲ್ಲವನ್ನು ಹಿಡಿದು ಇಟ್ಕೊಂಡಿರ್ತೀನೋ, ಅಲ್ಲಿಯವರೆಗೂ ಮೋಕ್ಷ ಮುಕ್ತಿಗೆ ದಾರಿ ಇಲ್ಲ ಮಾಸ್ಟರ್ಸ್. ಅದಕ್ಕೆ ನಾವು ಯಾವಾಗ್ಲೂ ಬಂದು ಯಾರಿಗೂ ಬಂಧ ಪಡಬಾರದು. ಒಬ್ಬ ಯೋಗಿ ಆದವನು ಕೂಡ ಅವನು ಯಾವ್ದಕ್ ಬಂಧ ಪಟ್ಟಿರ್ತಾನಂದ್ರೆ ನೋಡಿ, ಅವನ ಪ್ರಾಣ ನಷ್ಟ ಆದಾಗ ಅವನ ಆತ್ಮನಲ್ಲಿ, ಅಂದ್ರೆ ಅವನ ಪ್ರಾಣ ನಷ್ಟ ಆಗೋದು ಆತ್ಮನ ಮೇಲೆ ಅವನ್ ಗುರಿ ಇಟ್ಟಾಗ, ಆ ಪ್ರಾಣ ನಷ್ಟ ಆಗೋದು ಅವನ ಆತ್ಮನ ಮೇಲೆ ಗುರಿ ಇಟ್ಟೋದ್ರಿಂದ ಅವನ ಪ್ರಾಣ ನಷ್ಟ ಆಗ್ತಾ ಇರುತ್ತೆ. ಒಬ್ಬ ಯೋಗಿ ಗಮನ ಇಡೋದು ತನ್ನ ಆತ್ಮನ ಮೇಲೆ, ಅದ್ರ ಮೇಲೆ ಮಾತ್ರ ಗುರಿ ಇಟ್ಟಿರ್ತಾನೆ.
ತನ್ನ ಸ್ವರೂಪದ ಮೇಲೆ ಮಾತ್ರ ಗುರಿ ಇಟ್ಟಿರ್ತಾನೆ. ಆ ದರ್ಶನ ಮಾಡ್ಕೋಬೇಕು, ಆ ಬ್ರಹ್ಮನಲ್ಲಿ ಆತ್ಮನಲ್ಲಿ ಹೋಗಿ ನಾನು ಲೀನ ಆಗ್ಬೇಕು, ಸೇರ್ಕೋಬೇಕು ಅಂತ. ಸಾಮಾನ್ಯ ವ್ಯಕ್ತಿ ಆದವನು ಈ ಭೌತಿಕ ಜಗತ್ತು ಏನೆಲ್ಲ ಕಾಣಿಸುತ್ತೋ ಇದಕ್ ನಾವು ಅಂಟ್ಕೊಂಡ್ ಬಿಡ್ತೀವಿ. ಅದಕ್ಕೆ ದೇಹ ತ್ಯಜಿಸಿದಾಗ ನಮ್ ಜೊತೆ ಬರೋದು ಯಾವ್ದಪ್ಪ ಅಂದ್ರೆ ನಮ್ಮ ಮನಸ್ಸೇ ಪ್ರಯಾಣ ಮಾಡ್ತಾ ಇರುತ್ತೆ ಮಾಸ್ಟರ್ಸ್. ಅರ್ಥ ಮಾಡ್ಕೊಳ್ಳಿ, ಆತ್ಮ ಯಾವತ್ತೂ ದೇಹ ಸೇರ್ಕೊಳ್ಳೋದಿಲ್ಲ, ದೇಹ ಬಿಟ್ಟು ಹೋಗುವುದಿಲ್ಲ. ದೇಹ ಬಿಟ್ಟು ಹೋಗೋ, ಯಾಕಂದ್ರೆ ಮನಸ್ಸು ಯಾವ್ದ್ರೆಲ್ಲ ಆಸೆ ಪಟ್ಟು ಬಂಧನ ಪಟ್ಟಿರುತ್ತೋ, ನಿರ್ವೇದ ಆಸೆ ಇಟ್ಕೊಂಡಿರುತ್ತಲ್ಲ ಈ ಮನಸ್ಸೇ ಮತ್ತೆ ಆಚೆ ಬಂದು ಯಾವ ಲೋಕಕ್ಕೂ ಹೋಗದ ಹಾಗೆ, ಉನ್ನತ ಲೋಕಕ್ಕೂ ಹೋಗದ ಹಾಗೆ ಈ ಭೂಲೋಕದಲ್ಲಿ ತಿರ್ಗಾಡ್ತಾ ಇರತ್ತೆ. ಆಸೆ ನಿರ್ವಹಿಸ್ಕೊಳಕ್ಕೆ ಇನ್ನೊಂದು ದೇಹ ತಗೊಳಕ್ಕೆ ಹುಡುಕ್ತಾ ಇರುತ್ತೆ ಮಾಸ್ಟರ್ಸ್. ಇನ್ನೊಂದು ದೇಹ ಸಿಗೋವರೆಗೂ ಇಲ್ಲೇ ಪ್ರೇತಾತ್ಮವಾಗಿ ತಿರ್ಗಾಡ್ತಾ ಇರತ್ತೆ. ಯಾಕಂದ್ರೆ ಅದಕ್ಕೆ ನಿರ್ವೇದ ಆಸೆ ಅಷ್ಟಿರುತ್ತೆ ಮನಸ್ಸಿಗೆ. ಯಾಕಂದ್ರೆ ಮನಸ್ಸಿನ ಮೂಲ ಯಾವ್ದಪ್ಪ ಅಂದ್ರೆ ಆತ್ಮನಿಂದ ಬಂದಿರೋದಲ್ವ ಈ ಮನಸ್ಸು. ಸೊ ಇದಕ್ಕೆ ಹೆಸರೇ ಜೀವಾತ್ಮನು ಅಂತ ಹೇಳ್ತೀವಿ. ಇದು ಲೌಕಿಕ ಇದ್ರಲ್ಲೇ ತಿರ್ಗಾಡ್ತಾರೆ. ಮತ್ತೆ ಅದಕ್ಕೆ ಹೇಳ್ತಿರೋದು, ನಮ್ಮ ಕೊನೆ ಗಳಿಗೆ ಬರುತ್ತಲ್ಲ, ನಮ್ಮ ಮರಣದಲ್ಲಿ ನಾವು ಮರಣ ಹೊಂದುವಾಗ ಆ ಕೊನೆಯ ಗಳಿಗೆ ಅಂದೇನು ಆ ಟೈಮಲ್ಲಿ ಯಾವ ಆಲೋಚನೆಯಿಂದ ಈ ಜೀವಾತ್ಮನಾದ ಈ ಮನಸ್ಸು ಆಚೆ ದೇಹ ಬಿಟ್ಟು ಹೋಗುತ್ತೋ ಅದು ನಿರ್ವಹಿಸ್ಕೊಳ್ಳಕ್ಕೆ ಇನ್ನೊಂದು ದೇಹ ತಗೊಂಡು ಇನ್ನೊಂದು ಜನ್ಮ ತಗೊಳ್ತೀವಿ ಮಾಸ್ಟರ್ಸ್. ಅದಕ್ಕೆ ಆ ಸಮಯದಲ್ಲಿ ಕೂಡ ನಾವು ಇವಾಗ್ಲಿಂದಾನೇ ಅಭ್ಯಾಸ ಮಾಡಿಟ್ಟಿರ್ಬೇಕು, ಆತ್ಮನ ಮೇಲೆ ಮಾತ್ರ ಗುರಿ ಇರ್ಬೇಕು ಅಂತ. ಆ ಟೈಮಲ್ಲಿ ಕೂಡ ನಮ್ ಕಣ್ಮುಂದೆ ಯಾರೇ ವ್ಯಕ್ತಿ, ಮಕ್ಕಳು, ಮೊಮ್ಮಕ್ಕಳು, ಸಂಬಂಧಿಕರೆಲ್ಲ ಬಂದು ನಿಂತ್ಕೊಂಡು ನಮ್ ಗಮನ, ಅಯ್ಯೋ ಇವ್ನೆಲ್ಲ ಬಿಟ್ಟು ಹೋಗ್ತಾ ಇದ್ನಲ್ಲ, ಇವ್ರಿಗೆಲ್ಲ ನಾನು ಏನು ಮಾಡಿಲ್ವಲ್ಲ, ಇವ್ನ ಅನಾಥರಾಗಿ ಮಾಡ್ಕೊಂಡು ಹೋಗ್ತಾ ಇದೀನಲ್ಲ ಅಂತ ಅಲ್ಲಿ ಒಂದು ಆಲೋಚನೆ ಬಂತಂದ್ರೂ ಕೂಡ ಮುಗೀತು. ಆಧ್ಯಾತ್ಮಿಕ ಜೀವನಕ್ಕೆ ಅಲ್ಲೇ ಮುಗೀತು. ಮತ್ತೆ ಅದ ನಿರ್ವಹಿಸ್ಕೊಳ್ಳೋ ಮತ್ತೆ ಮತ್ತೆ ಬರ್ತಾನೆ ಇರ್ತೀವಿ ನಿರ್ವಹಿಸ್ಕೊಳ್ಳಕ್ಕೆ. ಅದಕ್ಕೆ ಅಲ್ಲಿ ಜಾಗೃತಿ ವಹಿಸ್ಬೇಕು. ನಾನು ಯಾರಿಗೂ ಬಂಧ ಪಟ್ಟಿಲ್ಲ. ಇಲ್ಲಿ ನಾನು ಬಂದಿರೋ ಉದ್ದೇಶ ಏನೋ, ಈ ಭೂಮಿ ಮೇಲೆ ನಾನು ಯಾರು ಅಂತ ತಿಳ್ಕೊಳಕ್ ಮಾತ್ರ ಬಂದಿರೋದು. ಎಲ್ಲಿಂದ ಬಂದಿದ್ದೀನೋ ಅಲ್ಲೇ ಹೋಗಿ ಸೇರ್ಕೊಳಕ್ ಮಾತ್ರ ಇಲ್ಲಿ ಬಂದಿರೋದು. ಅದು ಬಿಟ್ಟು ಎಲ್ಲರ ಮೇಲೂ ಮೋಹ ಇಟ್ಕೊಂಡು ಎಲ್ಲ ವಸ್ತುಗೂ ಅಂಟ್ಕೊಂಡು ಎಲ್ರಿಗೂ ಬಂಧ ಪಟ್ಟಿದ್ರೆ ಯಾವಷ್ಟು ಜನ್ಮ ತಗೊಂಡ್ರು ಕೂಡ ಆ ಅರಿವು, ಆ ಜ್ಞಾನ ಬರ್ದೇ ಇರೋವರೆಗೂ ನಾವು ಮುಕ್ತಿ ಮೋಕ್ಷಕ್ಕೆ ಹೋಗಲ್ಲ ಮಾಸ್ಟರ್ಸ್. ಮುಕ್ತಿ ಮೋಕ್ಷಕ್ಕೆ ಹೋಗ್ಬೇಕು ಅಂದ್ರೆ ಸಾಕ್ಷಿ ಭಾವದಲ್ಲಿ ಇರ್ಬೇಕು. ಈ ಜೀವನ ಒಂದು ನಾಟಕ ರಂಗ, ಇದು ನಮ್ಗೆ ಅರ್ಥ ಆಗ್ಬೇಕು. ನಾವೆಲ್ಲ ಪಾತ್ರಧಾರಿಗಳು, ಇಲ್ಲಿ ಪಾತ್ರ ಮಾಡಕ್ ಬಂದಿದೀವಿ ಅಷ್ಟೇ. ನಮ್ಮ ಪಾತ್ರವನ್ನು ಸರಿಯಾಗಿ ಮಾಡಿ, ನಮ್ಮ ಕರ್ತವ್ಯಗಳು, ಜವಾಬ್ದಾರಿ ಸರಿಯಾಗಿ ನಿರ್ವಹಿಸಿ, ಹೇಗೆ ತಾವರೆ ಎಲೆ ನೀರಲ್ಲಿ ಇದ್ದು ಅಂಟದಾಗ ಇರುತ್ತೋ ಹಾಗೆ ನಾವು ಕೂಡ ನಮ್ಮ ಜೀವನವನ್ನು ಎಲ್ಲವೂ ಕೂಡ ಯಾವ್ದಕ್ಕೆ ಅಂಟ್ಕೊಳ್ದೆ ಸೇಫ್ ಆಗಿ ಈ ಆಟವನ್ನು ಜಾಗೃತಿಯಿಂದ ಆಟ ಆಡಿ ನಾವು ಈ ಭೂಮಿಯಿಂದ ಹೋಗ್ಬೇಕು ಮಾಸ್ಟರ್ಸ್. ಸೊ ಈ ಶ್ವಾಸ ಅನ್ನೋದು ಏನಪ್ಪಾ ಅಂದ್ರೆ ನಮ್ಮ ಆತ್ಮವನ್ನು ತೋರಿಸಿಕೊಡೋ ಒಂದು ಗೂಗಲ್ ಮ್ಯಾಪ್ ತರ ಇದು. ಇವಾಗ ಯಾವ್ದಾದ್ರು ಲೊಕೇಶನ್ ಕಳಿಸ್ತಾರಲ್ಲ, ಈ ಲೊಕೇಶನ್ ಹಾಕೊಂಡ್ರೆ ರೂಟ್ ತೋರಿಸುತ್ತೆ ನೋಡಿ, ಹೀಗೋಗಿ ಹಾಗೋಗಿ ಹಿಂಗೋಗಿ ಹಂಗೋಗಿ ಲೊಕೇಶನ್ ಸೇರ್ತೀವಲ್ಲ, ನಮ್ಮ ಶ್ವಾಸವು ಕೂಡ ಇದು ಗೂಗಲ್ ಮ್ಯಾಪ್ ಫಾರ್ ದ ರೂಟ್. ಯಾವ ರೂಟ್ಗೆ? ನಮ್ಮ ಆತ್ಮ ಇರೋ ಕಡೆಗೆ ರೂಟ್ ಮ್ಯಾಪ್ ಇದು. ಈ ಶ್ವಾಸ ಅನ್ನೋದು ಇದು ಗೂಗಲ್ ಮ್ಯಾಪ್. ಇದನ್ನ ಸರಿಯಾಗಿ ನಾವು ಇಟ್ಕೊಂಡ್ ಬಿಟ್ರೆ ಇದೇ ತೋರ್ಸುತ್ತೆ. ಯಾವ ಮನಸ್ಸು ನಮ್ಮನ್ನ ಯಾಮಾರಿಸಿ ಪ್ರಾಪಂಚಿಕ ಜಗತ್ತಲ್ಲಿ, ಲೌಕಿಕ ಜಗತ್ತಲ್ಲಿ ಇಷ್ಟು ವರ್ಷ ನಮ್ಮನ್ನ ಯಾಮಾರಿಸಿ ಇಟ್ಟಿತ್ತಲ್ಲ, ಎಲ್ಲದಕ್ಕೂ ಬಂಧಪಟ್ಟು ಸತ್ಯ ತಿಳ್ಕೊಳ್ದೇ ಇರೋ ಹಾಗೆ ನಮ್ಮನ್ನ ಯಾಮಾರಿಸಿ ಇಟ್ಟಿತ್ತಲ್ಲ, ಅಜ್ಞಾನದಲ್ಲಿ ಇಟ್ಟಿತ್ತಲ್ಲ, ಅದೇ ಮನಸ್ಸು ಸದ್ಗುರುವಾಗಿ ನಾವು ಸಾಧನೆ ಮಾಡ್ತಾ ಮಾಡ್ತಾ ಅದೇ ಮನಸ್ಸಿಗೆ ನಾವು ಯಾವಾಗ ಆತ್ಮದ ರುಚಿ, ಆತ್ಮದ ಒಂದು ಚಿಂತನೆ, ಆತ್ಮನ ಬಗ್ಗೆ ವಿಚಾರ ಮಾಡ್ತಾ 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 ಅದಕ್ಕೆ ಅಭ್ಯಾಸ ಕೊಟ್ಟಾಗ ಅದೇ ಮನಸ್ಸು ಹೇಳುತ್ತೆ, ಹೌದಪ್ಪ ನಾನು ಆತ್ಮನಿಂದ ಬಂದಿರೋನು, ನಾನಿಷ್ಟು ಜನ್ಮಗಳಿಂದ ನಿಮ್ಮನ್ನ ಯಾಮಾರಿಸ್ತಾ ಇದ್ದೆ, ಈಗ ನನ್ಗೆ ಅರಿವಾಯ್ತು ನಾನು ಯಾರು ಅಂತ, ನನ್ನ ಮೂಲ ಏನು ಅಂತ ನನ್ಗೆ ಅರಿವಾಯ್ತು ಅಂತ ಹೇಳಿ ಇದೇ ಮನಸ್ಸು ಸದ್ಗುರುವಾಗಿ ನಿಂತು ನಮ್ಮನ್ನ ಆತ್ಮನಲ್ಲೇ ಕರ್ಕೊಂಡೋಗಿ ಸೇರ್ಸತ್ತೆ ಮಾಸ್ಟರ್ಸ್. ಇದು ನಾವು ಅರ್ಥ ಮಾಡ್ಕೋಬೇಕು. ಅಂದ್ರೆ
ನಾವು ಪ್ರಾಣ ಈ ಶಕ್ತಿಯನ್ನ ಹೇಗ್ ಖರ್ಚು ಮಾಡ್ತಾ ಇದೀವಿ, ಯಾರು ಶೇಖರಣೆ ಮಾಡಿ ಇಟ್ಟಿರ್ತಾರೋ ಅವ್ರು ಯಾವಾಗ್ಲೂ ಆರೋಗ್ಯವಂತರಾಗಿರ್ತಾರೆ. ಈ ನಮ್ಮ ಈ ಆಧ್ಯಾತ್ಮಿಕ ಸಾಧನೆ, ಈ ಧ್ಯಾನ ಸಾಧನೆ ಇದೆಲ್ಲವೂ ಕೂಡ ಇದರ ಒಂದು ಪ್ರಾಮುಖ್ಯತೆ ಏನಂದ್ರೆ, ಇಷ್ಟೆಲ್ಲ ಮಾಡ್ತಾ ಇರೋದು ಏನಕ್ಕಪ್ಪ ಅಂದ್ರೆ, ಧ್ಯಾನ 1 ಗಂಟೆ ಧ್ಯಾನ ಆಗಿರ್ಬೋದು, ನೀವು 2 ಗಂಟೆ ಮಾಡ್ತಿರೋ, 3 ಗಂಟೆ ಇದೆಲ್ಲವೂ ಕೂಡ ನಮ್ಮ ಶ್ವಾಸವನ್ನು ಪ್ರಾಣ ನಷ್ಟ ಆಗದೆ ಹಾಗೆ ಪ್ರಾಣ ಶಕ್ತಿಯನ್ನು ಉಳಿತಾಯ ಮಾಡ್ಕೊಳ್ಳಕ್ಕೆ ಮಾಸ್ಟರ್ಸ್. ಶೇಖರಣೆ ಮಾಡಿಟ್ಟಿರಕ್ಕೆ ಇದು ಸಾಧನೆ. ಇದು ಎಷ್ಟಕ್ಕೆಷ್ಟು ಶೇಖರಣೆ ಮಾಡಿಟ್ಟಿರ್ತೀವೋ ಅಷ್ಟುವರೆಗೂ ನಮ್ಮ ದೇಹ, ಮನಸ್ಸು, ಬುದ್ಧಿ, ನಮ್ಮ ದೇಹದ ಎಲ್ಲ ಅವಯವಗಳು ಎಲ್ಲವೂ ಕೂಡ ಆರೋಗ್ಯವಾಗಿ ಇಟ್ಟಿರತ್ತೆ. ನಮ್ಮ ಚಿತ್ತ ಶುದ್ಧಿ, ನಮ್ಮ ಚಿತ್ತವನ್ನು ಕೂಡ ಶುದ್ಧಿ ಮಾಡಿದ್ರೆ ಮನಸ್ಸು ಶುದ್ಧಿ ಆಗ್ತಾನೇ ಇರತ್ತೆ ಮಾಸ್ಟರ್ಸ್. ಸೊ ಅದಕ್ಕೆ ಏನ್ ನಮ್ಗ್ ಪ್ರಾಬ್ಲಮ್ ಅಂದ್ರೆ, ಯಾಕೆ ನಾವು ಈ ಪ್ರಾಣ ನಷ್ಟ ಮಾಡ್ಕೊಳ್ತಾ ಇದೀವಿ ಅಂದ್ರೆ, ನಮ್ಗೆ ಯಾರಾದ್ರೂ ಏನಾದ್ರು ಅಂದ್ರೆ ದುಃಖಕ್ಕೊಳಗಾಗ್ತೀವಾ? ದುಃಖ ಬಂತ ಮುಗೀತಲ್ಲೇ. ಇಷ್ಟು ದಿನಗಳು ನೀವು ಧ್ಯಾನ ಮಾಡಿಟ್ಟಿರೋದು ಸಾಕು. ಒಂದು ದುಃಖ ಬಂತು ಅಂದ್ರೆ, ಒಂದು ಕೋಪ ಬಂತಂದ್ರೆ ಸಾಕು, ಇಷ್ಟು ದಿನಗಳು ಮಾಡಿರೋ ಧ್ಯಾನ ಖರ್ಚಾಯ್ತು, ಪ್ರಾಣ ನಷ್ಟ ಆಯ್ತು. ಅದಕ್ಕೆ ಎಮೋಷನ್ಸ್ ಕಂಟ್ರೋಲ್ ಇರ್ಬೇಕು. ಕೋಪ ಮಾಡೋದಾಗ್ಲಿ, ಇಲ್ಲ ಯಾರಾದ್ರೂ ಹಿಂಗ ಅಂದ್ರು ಅಂತ ಅದನ್ನೇ ನೆನ್ಸ್ಕೊಂಡು ಒಳಗಡೆ ದುಃಖ ಪಡೋದಾಗ್ಲಿ ಮಾಡ್ತಾ ಇದ್ರೆ, ನೀವು ವರ್ಷಾಂಗಟ್ಲೆ ಧ್ಯಾನ ಮಾಡ್ತಾ ಇದ್ರು ಕೂಡ ಪ್ರಾಣ ನಷ್ಟನೇ ಆಗ್ತಾ ಇರತ್ತೆ. ಸೊ ಇದನ್ನೆಲ್ಲ ನಾನು ಪ್ರಾಣ ಶೇಖರಣೆ ಮಾಡಿ ಇಟ್ಕೋಬೇಕು, ಪ್ರಾಣ ಶಕ್ತಿ ಉಳಿತಾಯ ಮಾಡಿ ಇಟ್ಕೋಬೇಕಂದ್ರೆ ಅತಿಯಾದ ಆಸೆ ತ್ಯಜಿಸಬೇಕು, ಬೇಡದವರ ಆಸೆ ತ್ಯಜಿಸ್ಬೇಕು, ಬಂಧನವನ್ನು ತ್ಯಜಿಸಬೇಕು. ಸರ್ ಮಧ್ಯ ಸರ್ ಕ್ಷಮಿಸಿ, ಮಧ್ಯ ತುಂಬಾ ಕಟ್ ಆಗ್ತಾ ಇದೆ. ನೀವು ಮಾತಾಡೋದು ಮಧ್ಯ ಏನು ಕೇಳಿಸ್ತಾ ಇಲ್ಲ ಸರ್. ಮೋಸ್ಟ್ಲಿ ಇದು ನೆಟ್ವರ್ಕ್ ಇಶ್ಯೂ ಇದೆ ಅನ್ಸುತ್ತೆ ಮೇಡಮ್. ಹೌದು. ನೆಟ್ವರ್ಕ್ ಇಶ್ಯೂ ಇದೆ. ಓಕೆ, ಈಗ ಕೇಳಿಸ್ತಾ ಇದೆಯಾ? ಕೇಳಿಸಿದೆ ಸರ್, ಈಗ ಕೇಳಿಸಿದೆ. ಓಕೆ, ಅದನ್ನ ನಾನು ಏನ್ ಹೇಳಕ್ ಬರ್ತಾ ಇದೆ ಅಂದ್ರೆ, ನಾವು ಪ್ರಾಣ ಹೇಗೆ ನಷ್ಟ ಆಗ್ತಾ ಇರುತ್ತಂದ್ರೆ, ಅಂದ್ರೆ ನಾವು ಯಾವ್ದಕ್ಕೆಲ್ಲ ಅಂಟ್ಕೊಂಡಿರ್ತೀವಲ್ಲ, ವಸ್ತುವಿನ ಮೇಲೆ, ವ್ಯಕ್ತಿ ಮೇಲೆ ಎಷ್ಟಕ್ಕೆಷ್ಟು ಅಂಟ್ಕೊಂಡಿರ್ತೀವೋ, ನಿರ್ವೇರದ ಆಸೆ ಜಾಸ್ತಿ ಇಟ್ಕೊಂಡಾಗ, ಈ ಮನಸ್ಸಿಗೆ ತೃಪ್ತಿ ಇಲ್ಲದೆ ಇರುವಾಗ, ಯಾವಾಗ ಮನ ತೃಪ್ತಿ, ಆತ್ಮ ತೃಪ್ತಿ ಇರಲ್ವೋ, ನಾವು ಪ್ರಾಣ ನಷ್ಟ ಆಗ್ತಾನೆ ಇರತ್ತೆ. ಯಾರಾದ್ರೂ ನಮ್ಗೆ ಬೈದಿದ್ರು ಅನ್ಕೊಳ್ಳಿ, ಏನೋ ಒಂದ್ ಮಾತು ಅಂದ್ರು ಅನ್ಕೊಳ್ಳಿ, ಏನೋ ಒಂದು ಅವಮಾನ ಮಾತುಗಳು ಬಂತು ಅಂದ್ರೆ ಅದನ್ನೇ ನೆನ್ಸ್ಕೊಂಡು ದುಃಖಿತರಾಗ್ತೀವಲ್ಲ, ಎಷ್ಟಕ್ಕೆಷ್ಟು ದುಃಖಕ್ಕೊಳಗಾಗ್ತೀವೋ ಅಷ್ಟಷ್ಟು ಪ್ರಾಣ ನಷ್ಟ ಆಗ್ತಾನೆ ಇರತ್ತೆ. ಇದು ಸೀಕ್ರೆಟ್. ಯಾಕಂದ್ರೆ ನಾವು ಇಷ್ಟು ಧ್ಯಾನ ಮಾಡಿ ಯಾಕೆ ಎಲ್ಲಿ ಲಾಸ್ ಮಾಡ್ಕೊಳ್ತೀವಿ ಅಂದ್ರೆ, ಇಂಥ ವಿಷಯಗಳು ನಾವು ಸರಿ ಮಾಡ್ಕೊಂಡಿಲ್ಲ ಅಂದ್ರೆ ಪ್ರಾಣ ನಷ್ಟ ಆಗ್ತಾನೆ ಇರತ್ತೆ ಅಂತ ಹೇಳ್ತಾ ಇರೋದು. ಸೊ ಇದನ್ನ ನಾವು ಸರಿಪಡಿಸ್ಕೋಬೇಕು, ಇದು ಇಲ್ಲಿ ನಾವು ಚೆಕ್ ಮಾಡ್ತಾ ಇರ್ಬೇಕು. ಅದೇ ತರ ಯಾವಾಗ ಒಬ್ಬ ಸಾಧಕನಿಗೆ ಆಸೆಯನ್ನು ತ್ಯಜಿಸಿ, ಇವಾಗ ಬುದ್ಧ ಭಗವಾನ್ ಅದೇ ಹೇಳ್ತಾರೆ, ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂತ. ಹೌದಾ? ಅದೇ ತರ ಸಫರಿಂಗ್ ಇಸ್ ದ ಕಾಸ್ ಫಾರ್ ಮಿಸರೀಸ್ ಅಂತ ಹೇಳ್ತಾರೆ. ಅಂದ್ರೆ ನಾವು ಏನೆಲ್ಲ ಕಷ್ಟ ಅಂತ ನಾವು ತಂದ್ಕೊಳ್ತೀವಲ್ಲ, ಇದೇ ನಮ್ಮ ದುಃಖಕ್ಕೆ ಕಾರಣ. ಕಷ್ಟ ಅಂತ ಅದನ್ನೇ ಹೇಳ್ಕೊಳ್ಳೋದು, ಆಮೇಲೆ ದುಃಖ ಪಡೋದು, ತುಂಬಾ ಆಸೆ, ಬೆಟ್ಟದಷ್ಟು ಆಸೆ ತುಂಬ್ಕೊಳ್ಳೋದು. ಸೊ ಇದು ಯಾವಾಗ ನಮ್ಮಲ್ಲಿ ಅತಿಯಾಗಿ ಆಸೆ ಬೆಳೆಸ್ಕೊಳ್ತೀವಲ್ಲ, ಇದು ನಮ್ಮ ಪ್ರಾಣ ನಷ್ಟಕ್ಕೆ ಕಾರಣ ಅಂತ ಹೇಳ್ತಾರೆ. ಏನಾಗತ್ತಪ್ಪ ಅಂದ್ರೆ ನೋಡಿ, ಬೃಹದಾರಣ್ಯ ಉಪನಿಷತ್ ಏನ್ ಹೇಳುತ್ತಂದ್ರೆ, ಬೃಹದಾರಣ್ಯ ಉಪನಿಷತ್ತು ಯಾವ ಒಬ್ಬ ಸಾಧಕನಿಗೆ, ಯಾವ ಒಬ್ಬ ಧ್ಯಾನಿಗೆ ಸಂಪೂರ್ಣವಾದ ಆಸೆಯನ್ನು ತ್ಯಜಿಸಿರ್ತಾನೋ, ಆಸೆನೇ ಇಲ್ಲದೆ ಇರೋ ಸ್ಥಿತಿ, ಅಂದ್ರೆ ಡಿಸೈರ್ಲೆಸ್ ಅಂತ ಹೇಳ್ತಾರಲ್ವಾ, ಅದು ಇಲ್ಲದೆ ಇರೋ ಸ್ಥಿತಿಯಲ್ಲಿ ಇರ್ತಾನೋ, ಅಂದ್ರೆ ಆಸೆಯೇ ಇಲ್ಲದೆ ಇರೋ ಸ್ಥಿತಿ. ಏನಾಗತ್ತಪ್ಪ ಅಂದ್ರೆ ಅವನಿಗೆ
ಪ್ರಾಣ ನಷ್ಟ ಆಗಲ್ವಂತೆ ಮರಣ ಸಮಯದಲ್ಲಿ. ಅಂದ್ರೆ ಆ ಪ್ರಾಣ ಬೇಗ ಅವನು ಬಿಟ್ಟು ಹೋಗಲ್ಲ ಅಂತ ಹೇಳ್ತಾರೆ. ಅವನ ಅನುಮತಿ ಇಲ್ಲದೆ ಪ್ರಾಣ ಅವನ ದೇಹ ಬಿಟ್ಟು ಹೋಗಲ್ಲ. ಬೃಹದಾರಣ್ಯ ಉಪನಿಷತ್ ಹೇಳಿದ್ದು. ಬಟ್ ಏನಕ್ಕೆ ನಮ್ ಪ್ರಾಣ ನಷ್ಟ ಆಗ್ತದೆ, ಏನಕ್ಕೆ ನಾವು ಖರ್ಚಾಗ್ತಾ ಇದೆ? ಬಿಕಾಸ್ ಅತಿಯಾದ ಆಸೆ, ಅತಿಯಾದ ದುಃಖ. ಅರ್ಥ ಆಗ್ತಿದ್ಯಾ? ಸೊ ನಮ್ಮಲ್ಲಿ ಯಾವಾಗ ಈ ದುಃಖ ಜಾಸ್ತಿ ಆಗತ್ತಲ್ಲ, ಯಾರಾದ್ರೂ ಅವ್ರು ಒಂದು ಆಮೇಲೆ ಯಾವ್ದಕ್ಕೆಲ್ಲ ಅಂಟ್ಕೊಂಡಿರ್ತೀನಲ್ಲ, ಮೇನ್ ಅದು ಇಂಪಾರ್ಟೆಂಟ್. ಯಾವ್ದಕ್ಕೆಲ್ಲ ಅಂಟ್ಕೊಂಡಿರ್ತೀವಲ್ಲ, ಎಲ್ಲ ಹಿಡ್ದಿಟ್ಕೊಂಡಿರ್ತೀವಲ್ಲ ನಾನು ನನ್ನದು ಅಂತ, ಅದರಿಂದಾನೇ ಪ್ರಾಣ ನಷ್ಟ ಆಗ್ತಾ ಇರೋದು ಅಂತ ಹೇಳ್ತಾರೆ. ಸೊ ಪ್ರಾಣ ಅಂದ್ರೇನೆ ನಮ್ಮ ಶಕ್ತಿ. ಆ ಶಕ್ತಿನೇ ಜೀವಿಸ್ತಾ ಇದೀವಿ. ನೋಡಿ, ಇವಾಗ ನಾವು ಊಟ ತಗೊಳ್ತೀವಲ್ಲ, ಫಸ್ಟ್ ಸಾಮಾನ್ಯ ವ್ಯಕ್ತಿಗೆ ಅವನಿಗೆ ಶಕ್ತಿ ಹೆಂಗ್ ಸಿಗ್ತಾ ಇದೆ? ಹೇಗೆ ಸಿಗ್ತಾ ಇದೆ ಶಕ್ತಿ ಅವನಿಗೆ? ಸಾಧಾರಣ ವ್ಯಕ್ತಿಗೆ ಎಲ್ಲರಿಗೂ ಕೂಡ ಶಕ್ತಿ ಸಿಗ್ತಾ ಇರೋದು ಆಹಾರದಿಂದ ತಾನೆ. ಫುಡ್ ಈಸ್ ದ ಎನರ್ಜಿ ಅಲ್ವಾ? ಆಹಾರ ಇಲ್ಲ ಅಂದ್ರೆ ಅವನ್ನ ಜೀವಿಸಕ್ಕಾಗತ್ತಾ? ಮೇನ್ ಬೇಸಿಕ್. ಇವಾಗ ಧ್ಯಾನ ಮಾಡದೇ ಇರೋರು, ಧ್ಯಾನದ ಬಗ್ಗೆ ಅರಿವು ಇಲ್ದವರು ಕೂಡ ಆಹಾರ ಇಂದಲೇ ಅವ್ನ ಶಕ್ತಿ ಸಿಗ್ತಾ ಇರೋದು. ನಮ್ಗೆ ಜೀವ ಶಕ್ತಿ, ಪ್ರಾಣ ಶಕ್ತಿ ಸಿಗ್ತಾ ಇರೋದು ಆಹಾರ ಮುಖಾಂತರನೇ. ಆಹಾರದಲ್ಲೇ ಇದೆ ಕಾಸ್ಮಿಕ್ ಎನರ್ಜಿ. ಆಹಾರದಿಂದಲೇ ನಾವು ಜೀವಿಸ್ತಾ ಇರೋದು. ಸಾಮಾನ್ಯ ವ್ಯಕ್ತಿ ಆಗ್ಲಿ, ಪ್ರಾಣ ಪಕ್ಷಿಗಳಾಗ್ಲಿ, ಇರುವೆ ಆಗ್ಲಿ, ಅವುಗಳು ಕೂಡ ಜೀವಿಸೋ ಆಹಾರದಿಂದ ತಾನೆ. ಸೊ ದಟ್ ಈಸ್ ಪ್ರಧಾನ. ನಮ್ಗೆ ಆ ಎನರ್ಜಿ ಪ್ರಧಾನವಾಗಿರುತ್ತೆ. ಅದಕ್ಕೆ ಆಹಾರದಲ್ಲಿ ಕೂಡ ಆಹಾರ ಶುದ್ಧಿ ಇರ್ಬೇಕು. ನಮ್ಗೆ ಯಾವ ತರ ಆಹಾರ ತಗೋತೀವೋ, ಸಾತ್ವಿಕ ಆಹಾರ, ಅದೇ ನಮ್ಮ ದೇಹ ಶುದ್ಧಿಗೆ ಕಾರಣ. ಹಾಗೆಯೇ ಹೇಗೆ ಸಾತ್ವಿಕ ಆಹಾರ ತಗೊಳ್ತೀವೋ, ಆ ಸಾತ್ವಿಕ ಗುಣಗಳು ನಮ್ಮಲ್ಲಿ ನಾವು ಬೆಳೆಸ್ಕೊಳ್ತೀವಿ. ಸಾತ್ವಿಕ ಆಹಾರ ತಗೊಂಡಾಗ ಸಾತ್ವಿಕ ಗುಣಗಳು ಬೆಳೀತಾ ಇರ್ತವೆ. ಸೊ ಇದು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ನಮ್ಗೆ ಫಸ್ಟ್ ಬೇಸಿಕ್. ನಾನು ಧ್ಯಾನ 10 ತಾಸು ಮಾಡಿದ್ರು ಕೂಡ ನಂಗೆ ಹೊಟ್ಟೆ ಹಸಿವು ಆಗತ್ತಲ್ಲ. ಬಟ್ ಹೊಟ್ಟೆ ಹಸಿವು ಆದಾಗ ಕೂಡ ನಾನು ಊಟನೇ ಮಾಡ್ಲೇಬೇಕಲ್ಲ. ಊಟ ಮಾಡಿದ್ರೆ ಫಸ್ಟ್ ನನ್ ಹೊಟ್ಟೆ ತಣ್ಣಗಾಗೋದಲ್ಲ. ಹೊಟ್ಟೆ ತಣ್ಣಗಾದ್ರೆ ಮನಸ್ಸು ತಣ್ಣಗಾಗತ್ತೆ ತಾನೆ. ಇಲ್ಲಾಂದ್ರೆ ಇಲ್ಲಿ ನನ್ಗೆ ಹೊಟ್ಟೆನಲ್ಲಿ ನಾನು ತಣ್ಣಗಾಗ್ಲಿಲ್ಲ, ಅದು ಪಾಡಿಗೆ ಕುದಿತಾ ಇತ್ತಂದ್ರೆ ಹಸಿವಿನಿಂದ ಮನಸ್ಸು ಕುಣಿತಾ ಇರುತ್ತಲ್ವಾ. ಸೊ ಊಟ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದೇ ತರ ಅರ್ಥ ಮಾಡ್ಕೊಳ್ಳಿ. ನಮ್ಗೆ ಲೆಫ್ಟ್ ಬ್ರೈನ್, ರೈಟ್ ಬ್ರೈನ್ ಅಂತ ಇದೆಲ್ಲ. ಎಡಗಡೆ ಮೆದುಳು, ಬಲಗಡೆ ಮೆದುಳು. ಸೊ ಇದು ನಾವು ಯಾರು ಒಬ್ಬ ಸಾಧಕ ಈ ಬಲಗಡೆ ಮೆದುಳನ್ನ ತುಂಬಾ ಅವನಿಗೆ ಆಕ್ಟಿವೇಟ್, ಸಕ್ರಿಯ ಆಗುತ್ತೋ ಅವನಿಗೆ ಆಧ್ಯಾತ್ಮಿಕ ಪ್ರಗತಿ, ಆಧ್ಯಾತ್ಮದಲ್ಲಿ ಉನ್ನತ ಸ್ಥಿತಿ, ಆಧ್ಯಾತ್ಮಿಕ ಅನುಭವಗಳು, ಒಂದು ಸಮಾಧಿ ಸ್ಥಿತಿ, ಇದೆಲ್ಲ ಅವ್ನ್ ಘಟಿಸತ್ತೆ ಮಾಸ್ಟರ್ಸ್. ಇದು ಸೀಕ್ರೆಟ್. ಸಾಮಾನ್ಯ ವ್ಯಕ್ತಿ ಎಲ್ರೂ ಕೂಡ ಲೆಫ್ಟ್ ಬ್ರೈನ್, ಎಡಗಡೆ ಇರೋ ಮೇಲಲ್ಲೇ ಬಳಸ್ತಾ ಇರ್ತೀವಿ. ಇದನ್ನ ಜಡವಾಗಿಟ್ಟಿರ್ತೀವಿ ಬಲಗಡೆ ಮೆದುಳನ್ನ. ಅದು ಕೆಲ್ಸನೇ ಮಾಡಲ್ಲ. ಇದು ಯಾರಿಗಪ್ಪ ಅತಿಯಾಗಿ ಕೆಲಸ ಮಾಡತ್ತಂದ್ರೆ ವಿಜ್ಞಾನಿಗಳಿಗೆ, ಸೈಂಟಿಸ್ಟ್ಗಳಿಗೆ, ಯೋಗಿಗಳಿಗೆ ಮಾತ್ರನೇ. ಅವ್ರ ಯೋಗ ಸಾಧನೆ ಮುಖಾಂತರ ಇದನ್ನ ಜಾಗೃತಿ ಮಾಡಿಸ್ಕೊಳ್ತಾರೆ. ಅವಾಗ ಅತೀಂದ್ರಿಯ ಶಕ್ತಿ, ಅದ್ಭುತ ಶಕ್ತಿ ಸಿಗ್ತಾ ಇರುತ್ತೆ ಅವ್ರಿಗೆ. ಸೊ ನಮ್ಗೇನು ಇವಾಗ ಇಂಟ್ಯೂಷನ್ ಅಂತ ಹೇಳ್ತೀವಲ್ಲ, ಆ ಒಳ ಮನಸ್ಸು, ಸೂಕ್ತ ಮನಸ್ಸು, ಆ ಅಂತರ್ವಾಣಿ ಕೇಳಿಸೋದು, ಇದೆಲ್ಲ ಕೂಡ ನಮ್ಗೆ ರೈಟ್ ಬ್ರೈನ್ ಆಕ್ಟಿವೇಟ್, ಸಕ್ರಿಯ ಆದಾಗ ನಮ್ಗೆ ಅದೆಲ್ಲ ನಮ್ಗೆ ಅನುಭವ ಬರುತ್ತೆ ಮಾಸ್ಟರ್ಸ್. ಆ ಇನ್ನರ್ ವಾಯ್ಸು, ಆ ಗುರುವಾಣಿ, ಅಂತರ್ವಾಣಿ ಅಂತ ಹೇಳ್ತೀವಲ್ಲ, ಅದು ರೈಟ್ ಬ್ರೈನ್ ಆಕ್ಟಿವೇಟ್ ಆದಾಗ ಮಾತ್ರನೇ. ಸೊ ಇದಕ್ಕೆಲ್ಲ ಪ್ರಧಾನ ಏನಪ್ಪಾ ಅಂದ್ರೆ ನಮ್ಮ ಸುಷುಮ್ನ ನಾಡಿ, ಹುಬ್ಬುಗಳ ಮಧ್ಯೆ ಇರೋ ಒಂದು ನಾಡಿ, ಸೂಕ್ಷ್ಮವಾದ ನಾಡಿ. ಅದು ಅಷ್ಟು ಸುಲಭವಾಗಿ ಯಾರಿಗೂ ತೆರೆದುಕೊಳ್ಳಲ್ಲ. ಅದು ತುಂಬಾ ಸೂಕ್ಷ್ಮತೆ. ಅದು ತೆರೆದಾಗ ಮಾತ್ರನೇ ನಮ್ಗೆ ರೈಟ್ ಬ್ರೈನ್ ಆಕ್ಟಿವೇಟ್ ಆಗತ್ತೆ. ಇಲ್ಲಿ ಮಾತ್ರ ಎನರ್ಜಿ ತಗೊಳ್ತೀವಿ. ಇದ್ರ ಎನರ್ಜಿ ಈ ಕಡೆನೂ ಫ್ಲೋ ಆಗೋದು, ಹರಿಯೋದು, ಪ್ರವೇಶ ಆಗೋದು ನಮ್ಗೆ ಅನುಭವಕ್ಕೆ ಬರುತ್ತೆ ಮಾಸ್ಟರ್ಸ್. ಅವಾಗ ಏನಾಗತ್ತಂದ್ರೆ ಸೂಕ್ಷ್ಮನಾಡಿ ತೆರೆದಾಗ ಮನಸ್ಸು ನಿಶ್ಚಲ ಆಗತ್ತೆ. ಅವಾಗ
ನಾವು ಹೇಳ್ತೀವಲ್ಲ, ಒಂದು ಜ್ಯೋತಿಯನ್ನು ಕಂಡೆ, ಜ್ಯೋತಿಯ ಬೆಳಕು ಕಂಡೆ ಅಂದ್ರೆ ನಾವು ಬೆಳಗ ಅದು ಕೂಡ ಒಂದು ಮಾಯದ ಛಾಯೆ. ಅದು ಇದು ಆಕ್ಟಿವೇಟ್ ಆದಾಗ, ಸುಷುಮ್ನ ನಾಡಿ ಆಕ್ಟಿವೇಟ್ ಆದಾಗ ನಮ್ಗೆ ಆತ್ಮಜ್ಯೋತಿ, ಆತ್ಮ ಪ್ರಕಾಶ ಏನ್ ಕಾಣಿಸತ್ತಲ್ಲ, ಅದು ನಿಜವಾದ ಅನುಭವ. ರೈಟ್ ಬ್ರೈನ್ ಆಕ್ಟಿವೇಟ್ ಆಗಿ ಸುಷುಮ್ನ ನಾಡಿ ಓಪನ್ ಆಗಿ ಅದು ನಮ್ಗೆ ದರ್ಶನ ಆದಾಗ, ಆ ಜ್ಯೋತಿ ದರ್ಶನ, ಆ ದೀಪ ನಮ್ಗೆ ಕಂಡಾಗ ಅದು ನಿಜವಾದ ದರ್ಶನ, ಅದು ಆತ್ಮ ದರ್ಶನ ಮಾಸ್ಟರ್ಸ್. ಸೊ ಈ ರೈಟ್ ಬ್ರೈನ್ ಬಂದು ನಮ್ಮ ಆಧ್ಯಾತ್ಮಿಕಗೂ ಸಾಧನೆಗೂ ತುಂಬಾ ಹೆಲ್ಪ್ ಆಗತ್ತೆ. ತುರಿಯ ಸ್ಥಿತಿಗೆ ಹೋಗಕ್ಕೂ, ಅಂದ್ರೆ ಸಮಾಧಿ ಸ್ಥಿತಿಗೆ ಹೋಗ್ಲಿಕ್ಕೂ, ಶೂನ್ಯ ಸ್ಥಿತಿಗೆ ಹೋಗ್ಲಿಕ್ಕೂ ಈ ರೈಟ್ ಬ್ರೈನ್ ಆಕ್ಟಿವೇಟ್ ಆದಾಗ್ಲೇ ಶೂನ್ಯ ಸ್ಥಿತಿ, ಅಂದ್ರೆ ಆಲೋಚನಾ ರಹಿತ ಸ್ಥಿತಿಗೆ ಹೋಗ್ಬೇಕು ಅಂದ್ರೆ ಈ ರೈಟ್ ಬ್ರೈನ್ ಸಕ್ರಿಯ ಆಗ್ಬೇಕು. ಅಂದ್ರೆ ಲೆಫ್ಟ್ ಬ್ರೈನ್ ಏನಪ್ಪಾ ಅಂದ್ರೆ ಇದು ಲಾಜಿಕ್ ಮೈಂಡ್, ಇದು ಅನಾಲಿಟಿಕಲ್ ಮೈಂಡ್. ಲೆಫ್ಟ್ ಬ್ರೈನ್ ಯಾವಾಗ ಲಾಜಿಕಲ್, ಪ್ರಶ್ನೆ ಕೇಳ್ತಾ ಇರುತ್ತೆ, ಯಾವ್ದು ನಂಬಲ್ಲ. ರೈಟ್ ಬ್ರೈನ್ ಅಂದ್ರೆ ಇದು ಕ್ರಿಯೇಟಿವ್ ಅಂತ ಹೇಳ್ತೀವಿ. ಕ್ರಿಯೇಟಿವ್ ಆಗಿ ಥಿಂಕ್ ಮಾಡೋದು, ಕ್ರಿಯೇಟಿವಿಟಿ ಅಂತ ಹೇಳ್ತೀವಿ. ಆಮೇಲೆ ಇಂಟ್ಯೂಟಿವ್ ಅಂತ ಹೇಳ್ತೀವಿ, ಅಂದ್ರೆ ಒಳಗಡೆಯಿಂದ ನಮ್ಗೆ ಏನ್ ಹೇಳೋದು, ಒಂದು ನಮ್ಮ ಒಳಗಡೆಯಿಂದ ಒಂದು ನಮ್ಮ ಒಳಗಡೆಯಿಂದ ಒಂದು ನಮ್ಗೆ ಒಂದು ವಾಣಿ ಕೇಳಿಸ್ತಾ ಇರುತ್ತೆ, ಅಂತರ್ವಾಣಿ ಅಂತ ಹೇಳ್ತೀವಿ, ಅದು ಇಂಟ್ಯೂಟಿವ್. ಆಮೇಲೆ ಇಮ್ಯಾಜಿನೇಟಿವ್, ಅಂದ್ರೆ ನಾವು ಒಂದು ಊಹೆ ಮಾಡ್ಕೊಳ್ತೀವಿ, ಕಲ್ಪನೆ ಮಾಡ್ಕೊಳ್ತೀವಲ್ಲ, ಕಲ್ಪನಾ ಶಕ್ತಿ, ಊಹಾ ಶಕ್ತಿ, ಸಬ್ ಕಾನ್ಶಿಯಸ್ ಮೈಂಡ್, ಇವೆಲ್ಲವೂ ಕೂಡ ರೈಟ್ ಬ್ರೈನ್ ಗೆ ಸಂಬಂಧಪಟ್ಟಿರೋದು. ಆರ್ಟಿಸ್ಟಿಕ್ ಅಂತ ಹೇಳ್ತೀವಿ, ಒಂದು ಕಲೆಗಾರನ ಆಗ್ಬೇಕು ಅಂದ್ರೆ ಕೂಡ ರೈಟ್ ಬ್ರೈನ್ ವರ್ಕ್ ಆಗಿದ್ರೆ ಕಲೆಗಾರನ ಆಗ್ಬೋದು, ಒಂದು ಆರ್ಟಿಸ್ಟ್, ಒಂದು ಆರ್ಟ್ ಮಾಡ್ತಾರಲ್ಲ, ಸೊ ಅದೆಲ್ಲ ಕೂಡ ರೈಟ್ ಬ್ರೈನ್ ವರ್ಕ್ ಆದಾಗ ಮಾತ್ರನೇ ಮಾಸ್ಟರ್ಸ್. ಸೊ ಎಷ್ಟು ವಿಷಯಗಳನ್ನ ತಿಳಿಸ್ತಾ ನಾನು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಧನ್ಯವಾದ ಸರ್ ನಿಮಗೆ. ನೀವು ಯಾವಾಗ ಬಂದ್ರೂ ಅದ್ಭುತವಾದ ವಿಷಯದೊಂದಿಗೆ ಬರ್ತೀರಿ. ಹಾಗೇನೆ ಅದ್ಭುತವಾದ ವಿಷಯಗಳನ್ನ ನಮ್ಮೆಲ್ರಿಗೂ ಮನ ಮುಟ್ಟುವಂತ ಮಾಡ್ತೀರಿ ಅಂತ. ಇಲ್ಲಿ ಸರ್ ಒಂದು ನಿಮ್ಮನ್ನ ಕೇಳಬೇಕಿತ್ತು. ಏನಂತಂದ್ರೆ, ಈಗಾಗ್ಲೇ ನಾವು 7 ಲೋಕಗಳ ಬಗ್ಗೆ ನಿಮ್ಮ ಕ್ಲಾಸಿಂದ ನಾವು ತಿಳ್ಕೊಂಡಿದ್ವಿ. ಆವತ್ತು ನಾನು ಬಲವಂತವಾಗಿ ನಿಲ್ಲಿಸ್ಬೇಕಾಗಿ ಬಂತು ಅನ್ನೋದು ಒಂದಷ್ಟು ಜನ ಕೂಡ ನನಗೆ ಹೇಳಿದ್ರು. ಸೊ ಹಾಗಾಗಿ ನಿಮ್ಮನ್ನು ನಾನು ರಿಕ್ವೆಸ್ಟ್ ಮಾಡಿದ್ದೆ, ನೆಕ್ಸ್ಟ್ ನೀವು ಯಾವಾಗ ಬರ್ತೀರಿ ಅದ್ರ ಬಗ್ಗೆನೂ ಒಂದಷ್ಟು ಎಣುಕು ನೋಟನ್ನ ಹಾಕೋಣ ಅಂತ ಅಂದ್ಬಿಟ್ಟು. ಸೊ ನೀವು ಇಲ್ಲಿ 7 ಲೋಕಗಳ ಬಗ್ಗೆ ಮಾತಾಡೋದಾದ್ರೆ, 7 ಲೋಕಗಳಿರಬಹುದು, ಆಮೇಲೆ 5 ಇವಾಗ ಜೀವಾತ್ಮಗಳು ಎಷ್ಟು 24 ತತ್ವಗಳು ಇದೆ ಅನ್ನೋದಾಗ್ಲಿ, ಇವುಗಳನ್ನೆಲ್ಲ ಹೇಳಿದ್ರಿ. ಆಮೇಲೆ ಒಂದು ಲಾ ಆಫ್ ದಿ ಸ್ಪಿರಿಟ್ ಅನ್ನುವಂಥ ಪುಸ್ತಕನ ಎಲ್ಲರೂ ಓದಿ ಅಂತ ಕೂಡ ನೀವು ಹೇಳಿದ್ರಿ. ನಂತರ 7 ಲೋಕಗಳು ಯಾವುದು? ಲಾ ಆಫ್ ದಿ ಸ್ಪಿರಿಟ್ ಅಲ್ವಾ? ಓಕೆ, ಲಾ ಆಫ್ ದ ಸ್ಪಿರಿಟ್ ವರ್ಲ್ಡ್. ಲಾ ಆಫ್ ದಿ ಸ್ಪಿರಿಟ್ ವರ್ಲ್ಡ್, ಲಾ ಆಫ್ ದಿ ಸ್ಪಿರಿಟ್ ವರ್ಲ್ಡ್ ತೆಲುಗಿನಲ್ಲಿ ಇದೆ, ಅದು ತೆಲುಗಿನಲ್ಲಿದೆ. ಓಕೆ, ಅನುವಾದ ಆಗಿದೆ. ಹೇಳಿದ್ರಿ, ಅದ್ರ ಬಗ್ಗೆನೂ ಮಾತಾಡ್ಬೋದು ಅನ್ನೋದು ನನ್ನ ಒಂದು ಭಾವ. ಆಮೇಲೆ ಶ್ವಾಸವನ್ನ ಯಾಕೆ ಗಮನಿಸ್ಬೇಕು ಅನ್ನುವಂತ ವಿಷಯದಲ್ಲಿ ತಗೊಂಡ್ರೆ, ಇವಾಗ ನಮ್ಗೆ ನೀವು ಈಗ ಆಲ್ರೆಡಿ ಹೇಳಿದ್ರಿ, ರೈಟ್ ಬ್ರೈನು ಮತ್ತೆ ಲೆಫ್ಟ್ ಬ್ರೈನ್ ಹೇಗ್ ಕೆಲಸ ಮಾಡುತ್ತೆ, ನಮ್ಮ ಉಸಿರಾಟ ಹೇಗಿರ್ಬೇಕು ಅಂತ ನೀವು ಯೋಗಿಗಳಿಗೆ ಹೋಲಿಸಿದ್ರಿ, ಎಲ್ಲವೂ ಸರಿ. ಆದ್ರೆ ಇಲ್ಲಿ ಮುಖ್ಯವಾಗಿ ನಮಗೆ ಬೇಕಾದಂತಹ ಒಂದು ಅದ್ಭುತವಾದ ವಿಷಯ ಏನು ಅಂತಂದ್ರೆ, ಶ್ವಾಸವನ್ನ ಏಕೆ ಗಮನಿಸ್ಬೇಕು ಅನ್ನೋದ್ರ ಬಗ್ಗೆ ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ. ಆದ್ರೂ ಕೂಡ ನಮ್ಮಲ್ಲಿ ಒಂದಷ್ಟು ನಮ್ಮ ಬಂಧುಗಳಿಗೆ ಸಾಕಷ್ಟು ಪ್ರಶ್ನೆಗಳಿವೆ. ಏನು, ಯಾಕೆ, ಹೇಗೆ ಅನ್ನುವಂಥದ್ದು, ಜೀವಾತ್ಮ ಅನ್ನುವಂಥದ್ದು ಏನು ಅನ್ನೋದಾಗ್ಲಿ, ಇಳ ಪಿಂಗಳ ಮತ್ತೆ ಸುಷುಮ್ನ ನಾಡಿ ನಮಗೆ ಇಲ್ಲಿ ಇರುತ್ತೆ, ಹುಬ್ಬುಗಳ ಮಧ್ಯೆ ಹೇಗಿದೆ ಅನ್ನೋದಾಗ್ಲಿ, ಎಲ್ಲವೂ ಪ್ರಶ್ನೆಯಾಗೆ ಉಳಿದಿರುತ್ತೆ ಅನ್ನೋದು ನನ್ನ ಒಂದು ಭಾವನೆ. ನಾವು ಎಷ್ಟೇ ವಿಷಯಗಳನ್ನ ನಾವು ಕೇಳಿದ್ರು ಕೂಡ ಯಾವುದು ಏನು ಅನ್ನೋದ್ರ ಒಂದು ಮೂಲ ತಿಳ್ಕೊಳ್ಳೋದು ಒಂದು ಸ್ವಲ್ಪ ಕಷ್ಟನೇ. ಆದರೂ ಕೂಡ ಏನು ಪ್ರಶ್ನೆಗಳಿವೆ ಅಥವಾ ಏನು ಸಂದೇಹಗಳಿವೆ,
ಇದರಲ್ಲಿ ನೀವು ಹೇಳೋಂಥ 7 ಲೋಕಗಳ ಬಗ್ಗೆ ಇರಬಹುದು. ನಾನು ಹೇಳಿದ್ದೆ, ನೀವು ವಿಜಯಕಾಂತ್ ಸರ್ ಮತ್ತೆ ನೆಕ್ಸ್ಟ್ ಬಂದಾಗ ಖಂಡಿತವಾಗಿಯೂ ಪ್ರಶ್ನೆಗಳನ್ನ ಬರೆದುಕೊಂಡು ನಿಮ್ಮ ಸಂದೇಹ ಇರಬಹುದು ಅಥವಾ ನಿಮ್ಮ ಅಭಿಪ್ರಾಯ ಏನೇ ಇದ್ರೂ 7 ಲೋಕಗಳ ಬಗ್ಗೆನೂ ಕೂಡ ನೀವು ಕೊಡ್ಬೋದು ಅಂತ. ಯಾರಾದರೂ ನಮ್ಮ ಆತ್ಮಬಂಧುಗಳು ಮಾತಾಡೋದಾದ್ರೆ ಖಂಡಿತ ಮಾತಾಡಲಿ ಅಂತ ಹೇಳ್ತೀನಿ. ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಆಮೇಲೆ ಅದ್ಭುತವಾಗಿ ನೀವು ತಿಳಿಸಿ ಇದರ ಬಗ್ಗೆ ನಮಗೆ ಪರಿಚಯ ಮಾಡಿಸಿದ್ರಿ ಅಂತ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ ಸರ್ ನಿಮಗೆ. ನಿಜವಾಗಿಯೂ ಅದ್ಭುತವಾದದ್ದು. ಅನಂತರ ನಮ್ಮ ಮನಸ್ಸಿಗೆ ಮುಟ್ಟೋ ಅಂತ ಹೇಳೋ ಅಂಥದ್ದು ಕೂಡ ಅದು ಒಂದು ಕಲೆ ಅಂತಾನೆ ನೀವು ಹೇಳಿದ್ರಿ. ಲೆಫ್ಟ್ ಬ್ರೈನ್ ಹಿಂಗೆ ಕೆಲಸ ಮಾಡುತ್ತೆ. ಒಬ್ಬ ಕಲಾವಿದರಾಗ್ಲಿ ಅವ್ರಗಳ ಒಂದು ಒಂದು ಏನೋ ಸಬ್ಕಾನ್ಶಿಯಸ್ ಮೈಂಡ್ ಅಂತ ನೀವು ಹೇಳಿದ್ರಿ ಅವುಗಳ ಬಗ್ಗೆ. ಸೊ ಹಾಗಾಗಿ ಅದ್ರ ಬಗ್ಗೆ ಕೂಡ ನೀವು ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ, ಇಲ್ಲಿ ಮೊದಲನೇದಾಗಿ ನಮ್ಮ ವೇದವತಿ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಮೇಡಮ್ ಮಾತಾಡಿ. ಈಗ ಮಿಕ್ಕ ಎಲ್ಲ ಆತ್ಮಬಂಧುಗಳು ದಯವಿಟ್ಟು ಮ್ಯೂಟ್ ಮಾಡ್ಕೊಡಿ. ಒಬ್ರು ಮಾತಾಡ್ಬೇಕಾದ್ರೆ ಡಿಸ್ಟರ್ಬೆನ್ಸ್ ಬೇಡ ಅಂತ ವಿನಮ್ರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಓಕೆ, ಮಾತಾಡಿ ಮೇಡಮ್. ಸರ್ ನಮಸ್ಕಾರ. ಈ ರೈಟ್ ಬ್ರೈನ್ ಆಕ್ಟಿವೇಟ್ ಆಗ್ತಾ ಇದೆ ಅಂತ ನಮ್ಗೆ ಹೇಗ್ ಗೊತ್ತಾಗ್ಬೇಕು? ಹೇಗ್ ಗೊತ್ತಾಗ್ಬೇಕು ಅಂದ್ರೆ ಅದೇ ಹೇಳಿದ್ನಲ್ಲ, ಅದು ನಿಮ್ಗೆ ಶಕ್ತಿ ಇಲ್ಲಿ ಪ್ರವೇಶ ಆಗುತ್ತೆ. ಜುಳು ಅನ್ನತ್ತೆ ಈ ಕಡೆ ಮಾತ್ರ, ಬಲ್ಗಡೆ ಭಾಗದಲ್ಲಿ ಮಾತ್ರ ಮೆದುಳಿನಲ್ಲಿ ಜುಳು ಅನ್ನೋ ಅನುಭವ ಬರುತ್ತೆ. ಅವಾಗ ಗೊತ್ತಾಯ್ತು ಆಕ್ಟಿವೇಟ್ ಆಗ್ತದೆ ಅಂತೆ. ಯಾಕಪ್ಪ ಅನ್ನೋದು ಯಾರಿಗೂ ಸಾಮಾನ್ಯವಾಗಿ ಆಗಲ್ಲ. ಯಾಕಂದ್ರೆ ನಾವ್ ಇನ್ನ ಆ ಸ್ಥಿತಿಗೆ ಹೋಗಿಲ್ಲ, ಆಕ್ಟಿವೇಟ್ ಮಾಡೋಷ್ಟು ಯೋಗ ಮಾಡಿಲ್ಲ. ಯಾಕಂದ್ರೆ ಮನಸ್ಸು ಬಂಧನ ಪಟ್ಟಿದಿಲ್ಲ ಎಲ್ರ ಮೇಲೆ. ಮೊಮ್ಮಗಳು ಮದುವೆ ನೋಡ್ಬೇಕು, ಮಗನ ಮದುವೆ ಮಾಡ್ಬೇಕು, ಮಗಳ ಮದುವೆ ಮಾಡ್ಬೇಕು, ಇದ್ರೆಲ್ಲ ಆಸೆ ಬೆಟ್ಟದಷ್ಟು ಆಸೆ ತುಂಬ್ಕೊಂಡ್ ಬಿಟ್ಟಿದೀವಲ್ಲ. ಅದಕ್ಕೆ ಅದೆಲ್ಲ ಅನುಭವಗಳು ಬರಲ್ಲ ನಮ್ಗೆ. ಆದಷ್ಟು ಜುಮ್ ಅಂತದೆ ಅಂದ್ರಲ್ಲ, ಅದು ಇಡೀ ತಲೆಲಾಗುತ್ತೆ, ಮಧ್ಯೆ ಅಂತೂ ಜಾಸ್ತಿ ಆಗುತ್ತೆ. ಇಡೀ ನಮ್ಗೆ ಹೇಗ್ ಗೊತ್ತಾಗ್ಬೇಕು ಅದು ರೈಟ್ ಸೈಡಾ ಲೆಫ್ಟ್ ಸೈಡಾ? ಇಡೀ ತಲೆ ಆಗುತ್ತೆ ಜುಮ್ ಅಂತೇಳಿ. ಅದು ಸಾಮಾನ್ಯವಾಗಿ ಎಲ್ಲಾ ಕಡೆ ಹರಡ್ತಾ ಇರುತ್ತೆ ಆ ವಿಶ್ವ ಪ್ರಾಣಶಕ್ತಿ. ಕೆಲವು ಟೈಮು ಬರೀ ಬಲ್ಗಡೆ ಮಾತ್ರ ಒಂದು ಕೆಲವು ಕ್ಷಣ ಆಕ್ಟಿವೇಟ್ ಆಗಿರುತ್ತೆ. ಅದು ಆಕ್ಟಿವೇಟ್ ಆದಾಗ ಆಳವಾದ ಧ್ಯಾನ ಸ್ಥಿತಿಗೆ ಹೋಗ್ತೀವಿ. ಸುಮಾರು ಹೊತ್ತು ಧ್ಯಾನದಲ್ಲಿ ಕೂತಿರ್ತೀವಿ. ಒಳ್ಳೆ ಅನುಭವ ಸ್ಥಿತಿಯಲ್ಲಿ ಶೂನ್ಯ ಸ್ಥಿತಿಯಲ್ಲಿ ಇರ್ತೀವಿ. ಅದು ಗಮನಿಸ್ಬೇಕು ನಾವು. ಕೆಲವು ಸತಿ ಸರ್ ಇಲ್ಲಿ ರೈಟ್ ಸೈಡ್ ಅಲ್ಲಿ ಈ ಕೆಲವು ಒಂದೆರಡು ನರ ತುಂಬಾ ನೋವಾಗುತ್ತೆ. ಈ ಕಣ್ಣು ಆಗತ್ತೆ ಮೇಡಮ್, ಅದೆಲ್ಲ ಆಗತ್ತೆ. ಅದ್ರ ತಿತೀಕ್ಷಾ ಅಂತಾರೆ. ಬಿಟ್ಟಾಕಿ ನೋವು ಬರೋದೆಲ್ಲ ಹೇಳ್ಬೇಡಿ. ಯಾಕಂದ್ರೆ ಧ್ಯಾನದಲ್ಲಿ ನೋವು ಬರ್ಲಿ, ತಲೆನೋವು ಬರ್ಲಿ, ವಿಪರೀತವಾಗಿ ಕತ್ತು ನೋವು ಬರ್ಲಿ, ಅದೆಲ್ಲ ಸಹಿಸ್ಕೊಂಡ್ರೇನೆ ನಾವು ಅದೆಲ್ಲ ಏನಂದ್ರೆ ಕರ್ಮ ಕ್ಲೆನ್ಸಿಂಗ್, ನಮ್ಮ ಕರ್ಮ ಶುದ್ಧಿ ಆಗ್ಲಿಕ್ಕೆ ಅವೆಲ್ಲ ಆಗ್ತಾ ಇರತ್ತೆ. ಅದು ನೋವು ಅಂತ ಹೇಳ್ಬಾರ್ದು. ನರ ಎಳಿತಾ ಇದೆ ಅದೆಲ್ಲ ಆಗತ್ತೆ. ಅದೆಲ್ಲ ದಾಟಿ ಸಹಿಸ್ಕೊಂಡಿದ್ರೇನೆ ಮಾತ್ರ ಇನ್ನ ಮುಂದಕ್ಕೆ ಹೋಗಕ್ ಆಗತ್ತೆ. ಸರಿ ಸರಿ ಸರಿ. ಓಕೆ ಮೇಡಮ್, ಧನ್ಯವಾದ. ಥ್ಯಾಂಕ್ ಯು ಸರ್. ಪದ್ಮಾ ನಾಗರಾಜ್ ಅವರೇ ಮಾತಾಡಿ ಮೇಡಮ್. ಪದ್ಮಾ ನಾಗರಾಜ್ ಅವರೇ ನಮಸ್ತೆ ಸರ್. ನಮಸ್ತೆ ಮೇಡಮ್. ಆತ್ಮ ಮತ್ತು ಮನಸ್ಸಿನ ಬಗ್ಗೆ ಮಾತಾಡಿದ್ರಿ. ನಮ್ಮೊಳಗಡೆ ಆತ್ಮ ಇಲ್ಲ ಮನಸ್ಸಿದೆ ಅಂತ ಹೇಳಿದ್ರಿ. ಹಾಗಾದ್ರೆ ನಾವು ಮಾತಾಡ್ತಾ ಇದೀವಿ, ನಾವು ಉಸಿರಾಡ್ತಾ ಇದೀವಿ, ಅದೇನ್ ಸರ್ ಅದು? ನಾವು ಮಾತಾಡ್ತೀವಿ, ಉಸಿರಾಡ್ತಾ ಇದೀವಿ, ಇದೆಲ್ಲ ಬಂದು ಶಕ್ತಿ ಕೊಡ್ತಾರೆ. ಆತ್ಮ ನಮ್ ದೇಹದಲ್ಲಿ ಇಲ್ಲ, ಬ್ರಹ್ಮಾಂಡದಲ್ಲಿ ಆಕಾಶದಲ್ಲಿದೆ. ಆತ್ಮ ಅಂದ್ರೆ ಆಕಾಶ ತತ್ವ. ಬರೀ ಇವಾಗ ಆಕಾಶದಲ್ಲಿ ಬದಲಾವಣೆ ಆಗತ್ತಾ? ಆಕಾಶ ಬದಲಾವಣೆ ಆಗತ್ತಾ? ಆಕಾಶ ಬದಲಾವಣೆ ಆಗತ್ತಾ? ಹಾಗೆಯೇ ನಮ್ಮ ಆತ್ಮ ಕೂಡ ಬದಲಾವಣೆ ಆಗದೆ ಇರೋದು. ಅದಕ್ಕೆ ಬದಲಾವಣೆ ಅನ್ನೋದೇ ಇಲ್ಲ. ಹೇಗೆ ಆಕಾಶಕ್ಕೆ ಬದಲಾವಣೆ ಇಲ್ವೋ ಹಾಗೆ ನಮ್ಮ ಆತ್ಮ ಕೂಡ. ಬಟ್ ಆಕಾಶದಲ್ಲೇ ಬ್ರಹ್ಮಾಂಡದಲ್ಲೇ ಆತ್ಮ ಇದ್ದು ಇಲ್ಲಿ ನಮ್ಗೆ ಬೆಳಕು ಕೊಡ್ತಾ ಇದೆ. ಹೇಗೆ ಸೂರ್ಯನ ಬೆಳಕು ಭೂಮಿಗೆ ಬಿದ್ದಾಗ ಭೂಮಿಗೆ ಬೆಳಕು ಸಿಗತ್ತೆ ತಾನೆ? ಸೂರ್ಯ ಇಳಿದು ಬಂದು ಭೂಮಿನಲ್ಲಿ ಬೆಳಕು ಕೊಡ್ತಾನ, ಇಲ್ಲ ಬ್ರಹ್ಮಾಂಡದಲ್ಲೇ ಇದ್ದೇ ಬೆಳಗಿಸ್ತಾ ಇದ್ದಾನ? ಬ್ರಹ್ಮಾಂಡದಲ್ಲೇ ಇದ್ದು ಬೆಳಗಿಸ್ತಾನೆ. ನಮ್ಮ ಆತ್ಮ ಕೂಡ ಬ್ರಹ್ಮಾಂಡದಲ್ಲೇ ಇದ್ದು ಅದರ ಒಂದು ಶಕ್ತಿ, ಆತ್ಮದ ಒಂದು ಬೆಳಕು, ಆ ಕಿರಣ ಈ ದೇಹದ ಮೇಲೆ, ಈ ಜೀವಾತ್ಮನ ಮೇಲೆ ಬಿದ್ದಾಗ ನೀವು ಮಾತಾಡೋದು, ನಾನು ಕೇಳುವುದು, ದಿನಚರಿ ಕೆಲಸ ಮಾಡೋದಲ್ಲ, ಆ ಕಿರಣ, ಆ ಶಕ್ತಿ ದೇಹದ ಮೇಲೆ ಬೀಳ್ತಾ ಇದ್ರೆ, ಆ ಶಕ್ತಿ ಕೊಡೋದು ನಿಂತೋಯ್ತಂದ್ರೆ ದೇಹ ಕೆಳಗಡೆ ಬಿದ್ದೋಗ್ಬಿಡತ್ತೆ. ಹೇಗೆ ಮಡಕೆ ಕೆಳಗಡೆ ಬಿದ್ರೆ ಮುರಿದೋಗುತ್ತೋ ಆ ಶಕ್ತಿ
ಈ ದೇಹದ ಮೇಲೆ ಬೀಳೋವರೆಗೂ ಈ ದೇಹಕ್ಕೆ ಶಕ್ತಿ, ದೇಹ, ಚಿತ್ತ, ಬುದ್ಧಿ, ಮನಸ್ಸು, ಅಹಂಕಾರ ಅಂತ ಅಂತಃಕರಣ ಅಂತ ಹೇಳ್ತೀವಲ್ಲ, ಈ ದೇಹ ಚಲನೆಯಲ್ಲಿ ಇರೋದು ಅಂತಃಕರಣಗಳ ಮೂಲಕನೇ. ನಮ್ಮ ದೇಹಕ್ಕೆ, ಮನಸ್ಸಿಗೆ, ಬುದ್ಧಿಗೆ ಒಂದು ಕಡೆ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ನಮ್ಮ ದೇಹಕ್ಕೆ, ಮನಸ್ಸಿಗೆ, ಬುದ್ಧಿಗೆ, ನಮ್ಮ ದೇಹದಲ್ಲಿರೋ ಪಂಚಭೂತಗಳಿಗೆ, ನಮ್ಮ ಶ್ವಾಸಕ್ಕೆ ಎಲ್ಲವೂ ಕೂಡ ಶಕ್ತಿ ಕೊಡ್ತಾ ಇರೋದು ಯಾರು? ಪರಮಾತ್ಮ. ಪರಮಾತ್ಮ ಅಂದ್ರೆ ಆತ್ಮ. ಪರಮಾತ್ಮ ಬೇರೆ ಆತ್ಮ ಇಲ್ಲ, ಒಂದೇ ಇರೋದು. ಆತ್ಮನ ಹೆಸರೇ ಪರಮಾತ್ಮ. ಅವನು ಶಕ್ತಿ ಕೊಟ್ಟಿಲ್ಲ ಅಂದ್ರೆ ಈ ದೇಹ ಜಡ. ಅವನ್ ಶಕ್ತಿ ಕೊಟ್ಟಂದ್ರೆ ಎಲ್ಲ ಇಲ್ಲಿ ಚಲನೆ ಆಗ್ತಾ ಇರೋದು. ನಾನು ಪಂಚಭೂತನೂ ಅಲ್ಲ, ನಾನು ಶ್ವಾಸನೂ ಅಲ್ಲ, ನಾನು ಪ್ರಾಣನೂ ಅಲ್ಲ. ಅವನಿಲ್ಲ ಅಂದ್ರೆ ಏನು ಅಲ್ಲ. ಆದ್ರೆ ಆತ್ಮನ ಒಂದ್ ಅಂಶ ನಮ್ಮಲ್ಲಿ ಇದೆ ತಾನೆ? ಹೌದು, ಆತ್ಮನ ಅಂಶನೇ ಮನಸ್ಸು ಅಲ್ವಾ? ಹೇಳಿದ್ನಲ್ಲ, ಆತ್ಮನಿಂದ ಬಂದಿರೋದಲ್ಲ ಮನಸ್ಸು. ಹೌದು, ಅವನ್ ಆಟ ಆಡ್ಸಿರುತ್ತಾನೆ ಈ ಜೀವನ. ಹೌದೌದೌದು, ಹೌದು. ಅವನ್ ತಾನೇ ಬಂಧನ ಪಟ್ಟಿಟ್ಟಿರೋದು ಎಲ್ರನ್ನು ಕೂಡ. ಎಲ್ರ ಮೇಲೆ ವ್ಯಾಮೋಹಕ್ಕೆ ಒಳಗಾಗಿರೋ ಈ ಮನಸ್ಸು ತಾನೇ. ಒಂದೇ ಒಂದು ಮನಸ್ಸಿನ ರೂಪದಲ್ಲಿ ಅವನ್ ಚೈತನ್ಯ ನಮ್ಮಲ್ಲಿದೆ. ಹೌದು, ಮನಸ್ಸಿನ ರೂಪದ ಅಲ್ಲಿಂದ ಬಂದಿರೇ. ಈ ಮನಸ್ಸಿನ ಮೂಲ ಆತ್ಮ ತಾನೆ, ಅವನಿಂದ ಬಂದಿರೋದೆ. ಬಟ್ ಇವನಿಗೆ ಪರಿಚಯ ಇಲ್ಲ, ಆತ್ಮನಿಂದ ಬಂದಿರೋದು ಅರಿವು ಈ ಮನಸ್ಸಿಗಿಲ್ಲ. ಹುಚ್ಚು ಕುದುರೆ ತರ ಅವನು ಆಟ ಆಡಿಸ್ತಾ ಇದ್ದಾನೆ, ಜೀವನವನ್ನು ಆಟ ಆಡಿಸ್ತಾ ಇದ್ದಾನೆ. ಅದಕ್ಕೆ ದಯವಿಟ್ಟು ಕ್ಲಾಸ್ ಹೇಳ್ದಾಗ ಗಮನ ಕ್ಲಾಸ್ ನಲ್ಲಿ ಇರ್ಬೇಕು, ಕೇಳ್ಕೋಬೇಕು. ನಾನು ಹೇಳ್ದೆ ತಾನೆ, ಯಾವ ಮನಸ್ಸು ಇಷ್ಟು ಜನ್ಮ ನಮ್ ಯಾಮಾರ್ಸಿತ್ತೋ, ಆಟ ಆಡ್ಸಿ ನಮ್ಗೆ ಸತ್ಯ ಗೊತ್ತಿಲ್ದರ ಹಾಗೆ ಸತ್ಯವನ್ನು ಮುಚ್ಚಿಟ್ಟಿತ್ತೋ, ಅದೇ ಮನಸ್ಸಿಗೆ ನಾವು ಧ್ಯಾನ ಅಭ್ಯಾಸ ಮಾಡಿ ಮಾಡಿ ಆತ್ಮಜ್ಞಾನ ತಿಳ್ಕೊಂಡಾಗ ಅದೇ ಮನಸ್ಸು ಸದ್ಗುರುವಾಗಿ ನಿಂತು ನಮ್ಮ ಮೂಲಕ್ಕೆ ಕರ್ಕೊಂಡು ಹೋಗುತ್ತೆ. ಇದೇ ಮನಸ್ಸೇ ನಮ್ಮನ್ನ ಅಲ್ಲಿ ಹೋಗಿ ಸೇರ್ಸೋದು. ಆತ್ಮನಲ್ಲಿ ಮುಕ್ತಿ ಮೋಕ್ಷಕ್ಕೆ ಅದೇ ಕರ್ಕೊಂಡು ಹೋಗೋದು. ಆತ್ಮನೇ ಹೇಳುತ್ತೆ, ನಮ್ಮ ಮನೆ ಅದಪ್ಪ, ನಮ್ಮ ಮೂಲ ಅದಪ್ಪ, ಅದು ಬ್ರಹ್ಮನಲ್ಲೇ ಹೋಗಿ ಸೇರೋಣ ಅಂತ ಇದೇ ಮನಸ್ಸನ್ನ ಕರ್ಕೊಂಡು ಹೋಗುತ್ತೆ. ಥ್ಯಾಂಕ್ ಯು ಮೇಡಮ್. ಓಕೆ, ಗುರುಶಾಂತಮ್ಮ ಅವರು ಮಾತಾಡಿ. ಸರ್, ಆತ್ಮ ಪ್ರಣಾಮಗಳು ಸರ್. ಮೇಡಮ್ ನಮಸ್ತೆ. ನಮಸ್ತೆ. ಸರ್, ನೀವ್ ಹೇಳಿದ್ರಿ ಇವಾಗ ಇದು ರೈಟ್ ಸೈಡ್ ಎನರ್ಜಿ ಫ್ಲೋ ಆಗುತ್ತೆ ಅಂತ. ಈಗ ಲೆಫ್ಟ್ ಸೈಡ್ ಸ್ವಲ್ಪ ಆದ್ರೆ ರೈಟ್ ಸೈಡ್ ಜಾಸ್ತಿ ಆಗುತ್ತೆ ಸರ್. ಅದು ಎನರ್ಜಿ ಫ್ಲೋ ಆಗ್ತಾ ಇರುತ್ತೆ ರೈಟ್ ಸೈಡ್. ಕೇಳಿಸುತ್ತೆ ಸರ್? ಸರ್ ಕೇಳಿಸುತ್ತಾ ಸರ್? ಏನು ಸ್ಟಕ್ ಆಗಿದೆ? ಸರ್ ಇಷ್ಟೊತ್ತು ಸ್ಟಕ್ ಆಗಿತ್ತು ನಿಮ್ದು. ಓಕೆ, ಕೇಳಿ ಮೇಡಮ್ ಮತ್ತೊಂದ್ಸರಿ. ಸರ್ ಆತ್ಮ ಪ್ರಣಾಮಗಳು ಸರ್. ರೈಟ್ ಸೈಡ್ ಮಾತ್ರ ಎನರ್ಜಿ ಫ್ಲೋ ಆಗ್ತಾ ಇದೆ ಅಂದ್ರೆ ಗೊತ್ತಾಯ್ತು ಅವ್ರಿಗೆ ಕೇಳಿಸಿದೆ. ಹೇಳಿ ಸರ್. ತುಂಬಾ ಸ್ಟ್ರಕ್ ಆಗ್ತಿದೆ. ರೈಟ್ ಸೈಡ್ ಅಲ್ಲಿ ಮಾತ್ರ ಎನರ್ಜಿ ಫ್ಲೋ ಆಗ್ತಾ ಇದೆ ಅಂದ್ರೆ ರೈಟ್ ಬ್ರೈನ್ ವರ್ಕ್ ಆಗ್ತಾ ಇದೆ ಅಂದ್ರೆ ಆಕ್ಟಿವೇಟ್. ಅಷ್ಟೇ ಬಿಟ್ಬಿಡಿ, ಅದ್ ಏನಕ್ಕಾಗಲ್ಲ ಅದನ್ನೆಲ್ಲ ಪ್ರಶ್ನೆ ಕೇಳಕ್ ಹೋಗ್ಬೇಡಿ. ಅನುಭವ ಬಂತ ಅಷ್ಟೇ ಅನುಭವಿಸ್ಬೇಕು. ಅಷ್ಟೇ ಇಲ್ಲ ಇನ್ನ ಏನೇನೋ ಅನುಭವ ಇರಲ್ಲ. ಇಲ್ಲ ಸರ್, ನೀವ್ ಅವತ್ತು ಹೇಳಿದೀರಾ ಸಾಧನೆ ಮಾಡ್ಬೇಕು, ಸಾಧಕರಾಗ್ಬೇಕು, ಅನುಭವಗಳನ್ನ ಹೇಳ್ಕೋಬಾರ್ದು. ನನ್ನ ಅನುಭವ ಏನು ಹೇಳ್ತಾ ಇಲ್ಲ. ನೀವು ರೈಟ್ ಸೈಡ್ ಎನರ್ಜಿ ಫ್ಲೋ ಆಗುತ್ತೆ ಅನ್ನೋದಕ್ಕೆ ನಾನು ಹೇಳಿದ್ದಷ್ಟೇ. ಬೇರೆ ನಾನು ಯಾವುದೇ ರೀತಿನೂ ಆಸೆ ಆಕಾಂಕ್ಷಿ ಏನಿಲ್ಲ ಸರ್. ನಾನೆಲ್ಲ ಎಮೋಷನಲ್ ಆಗಿರ್ತೀನಿ. ಒಂದು ಪ್ರಾಣಿ ಪಕ್ಷಿಯವನ್ನೆಲ್ಲ ಯಾವ ರೀತಿ ನೋಡ್ಕೋಬೇಕು ಆ ರೀತಿ ನೋಡ್ಕೋತೀನಿ. ಅವೇರ್ನೆಸ್ ಅಲ್ಲಿ ಇರ್ತೀನಿ. ಇಷ್ಟಂತೂ ಸತ್ಯ ಸರ್. ನಾನು ಒಂದು ಪೆಟ್ ಅನಿಮಲ್ ಇರ್ಬೋದು, ಪಕ್ಷಿಗಳು ಇರ್ಬೋದು, ಒಂದು ಹಸು ಇರ್ಬೋದು, ಯಾವುದೇ ಬಂದ್ರು ನಾನು ಅವ್ರು ಯಾವ ರೀತಿ ಅದನ್ನ ಪ್ರೀತಿಸ್ಬೇಕು, ಯಾವ ರೀತಿ ನೋಡ್ಕೋಬೇಕು ಎಲ್ಲ ನೋಡ್ತೀನಿ. ತುಂಬಾ ಅವೇರ್ನೆಸ್ ಅಲ್ಲಿ ಇರ್ತೀನಿ. ಬಟ್ ನಾನ್ ಜಾಸ್ತಿ ಏನು ಧ್ಯಾನ ಮಾಡೋದು 1 hour ಅಷ್ಟೇ ಸರ್. ನಾನು
ಬೆಳಗ್ಗೆ 1 ಅವರ್, ಸಂಜೆ 1 ಅವರ್. ಬೇರೆ ಟೈಮ್ನಲ್ಲೆಲ್ಲ ನನ್ ಟೈಮ್ ಸಿಗಲ್ಲ, ಪುಸ್ತಕಗಳು ಓದೋದೇ ಆಗುತ್ತೆ ಸರ್ ನನ್ಗೆ. ಪುಸ್ತಕ ಓದ್ತಾ ಇದ್ದೀನಿ. ಯೋಗ ವಶಿಷ್ಠ ಒಂದ್ಸಲಿ ಓದ್ದೆ, ಆದ್ರೆ ನನ್ಗೆ ಈಗ ಸೆಕೆಂಡ್ ಟೈಮ್ ಓದ್ತಾ ಇರೋದ್ರಿಂದ ತುಂಬಾ ನನ್ಗೆ ಅದರಲ್ಲಿ ಕ್ಲಾರಿಟಿ ಸಿಗುತ್ತೆ ಅದು ಓದಕ್ಕೆ ನನ್ಗೆ. ಅಷ್ಟೇ ಸರ್, ಇಷ್ಟೇ ನಂದು. ಬೇರೆ ಅನುಭವ ನಾನೇನು ಹೇಳಲ್ಲ. ನೀವ್ ಅವತ್ತೇ ಒಂದ್ ಮಾತು ಹೇಳ್ಬಿಟ್ರಿ, ನೀವು ಸಾಧಕರಾಗ್ಬೇಕು, ಸಾಧನೆ ಮಾಡ್ಬೇಕು, ಅನುಭವ ಹೇಳ್ಬಾರ್ದು. ಅವತ್ತೇ ಬಿಟ್ಬಿಟ್ಟಿದ್ದೀನಿ ಸರ್, ಯಾವ ತರನೂ ಇಲ್ಲ ನನ್ಗೇನು. ನೀವ್ ಅವೇರ್ನೆಸ್ ಅಲ್ಲಿ ಇರ್ಬೇಕು ಅಂತ ಹೇಳಿದ್ರೆ ಯಾವಾಗ್ಲೂ ಸದಾ ಅದ್ರಲ್ಲೇ ಇರ್ತೀನಿ. ಎನರ್ಜಿ ಫ್ಲೋ ಆಗ್ತಾನೆ ಇರುತ್ತೆ. ಮಲ್ಕೊಂಡಿದ್ರು ಆಗ್ತಾ ಇರುತ್ತೆ, ನೀವ್ ಓಡಾಡ್ತಿದ್ರು ಫ್ಲೋ ಆಗುತ್ತೆ ಸರ್ ನನಗೆ. ಅದರ ಯಾವುದೇ ನಮ್ಮ ಧ್ಯಾನದ ಅನುಭವಗಳನ್ನ ನಾವು ಅನುಭವಿಸ್ತಾ ಪ್ರತಿಯೊಂದನ್ನು ಯಾವುದೇ ಇಲ್ಲಿ ನನ್ನ ಒಂದು ಸಲಹೆ ಏನು ಅಂತಂದ್ರೆ, ಯಾವುದೇ ಸ್ಪೀಕರ್ಸ್ ಇರ್ಬೋದು, ಅವರು ಕೊಡುವಂತ ಅದ್ಭುತವಾದ ಒಂದು ವಿಷಯಗಳನ್ನ ನಾವು ಗ್ರಹಿಸ್ಕೊಂಡು ಅದರ ಅನುಭವಗಳನ್ನ ಪಡ್ಕೊಳ್ತಾ ನಮಗೆ ಏನೇನು ಹೇಳಿದ್ರು ಅದರ ಅನುಭವ ಆಗ್ತಾ ಹೋಗುತ್ತೆ ಅಲ್ವಾ. ಸೊ ಅದನ್ನ ಅನುಭವಿಸ ಅನ್ನೋದು ಅವರ ಮಾತು ಕೂಡ ಆಗಿತ್ತು. ಧನ್ಯವಾದ ಮೇಡಮ್. ಆಮೇಲೆ ಆತ್ಮಜ್ಞಾನ ತುಂಬಾ ಚೆನ್ನಾಗಿ ಕೊಡ್ತಾರೆ, ಅದನ್ನ ಉಪಯೋಗಿಸ್ಕೊಬೇಕು, ಯುಟಿಲೈಸ್ ಮಾಡ್ಕೊಬೇಕು ಮೇಡಮ್. ನಾವು ಆತ್ಮಜ್ಞಾನದಲ್ಲಿ ಸಾಕಷ್ಟು ದುಡ್ಡೆಲ್ಲ ಕಳ್ಕೊಂಡ್ಬಿಟ್ಟಿದ್ವಿ ಅದ್ರಲ್ಲಿ. ಹಂಗಾಗಿ ನಾನು ಸರಿಗ್ ನಾವು ಹೇಳಿಲ್ಲ ಇದುವರೆಗೂ, ಆತರ ಆಗಿದೆ, ಎಲ್ಲ ದುಡ್ಡೆಲ್ಲ ಕಳ್ಕೊಂಡ್ಬಿಟ್ಟಿದೀವಿ ಹಿಂಗೆ ಬೇರೆಯವರಿಂದ, ಈ ತರ ಆಗಿದೆ. ಓಕೆ, ಥ್ಯಾಂಕ್ ಯು ಸರ್. ತುಂಬಾ ಅವ್ರು ಹೇಳುವಂತ ಪ್ರತಿಯೊಂದು ಮಾತುಗಳನ್ನು ಕೂಡ ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ಗಮನ ಹಾರಿಸಿದ್ರೆ ಸಾಕಷ್ಟು ನಮ್ಮ ಒಂದು ಗೊಂದಲಗಳಿರಬಹುದು, ಅಥವಾ ನಾವು ಅನುಭವಿಸಿದಂತ ಯಾವುದೇ ಒಂದು ಅನುಭವ ಇರ್ಬೋದು, ನಾವು ಅದ್ರೊಳಗಡೆ ಹೋಗ್ತೀವಿ ಅಲ್ವಾ. ಓಕೆ, ಧನ್ಯವಾದ ಮೇಡಮ್, ನಿಮ್ಗೆ ಧನ್ಯವಾದ. ಓಕೆ ಬಂಧುಗಳೇ, ಬೇರೆ ಯಾರಾದ್ರೂ ಮಾತಾಡೋದಿದ್ರೆ ಯಾವ್ದಾದ್ರು ಒಂದು ನಿಮ್ಮ ಅನಿಸಿಕೆ ಇರಬಹುದು, ನಿಮ್ಮ ಅಭಿಪ್ರಾಯ ಇರ್ಬೋದು, ಅಥವಾ ನಿಮ್ಮ ಸಂದೇಹಗಳಿರ್ಬೋದು, ನೀವು ಕೇಳಿದ್ರೆ ಅಲ್ಲಿ ಸರ್ ಇದ್ದಾರೆ, ಅದಕ್ಕೆ ಉತ್ತರಿಸ್ತಾರೆ. ಸರ್, ಒಂದು ವಿಷಯನ ನಾನು ಕೇಳ್ಬೇಕಿತ್ತು. ಇಲ್ಲಿ ಇವತ್ತಿನ ವಿಷಯ ಶ್ವಾಸವನ್ನ ಯಾಕೆ ಗಮನಿಸ್ಬೇಕು ಅನ್ನುವಂಥದ್ದಾಗ್ಲಿ, ಇವಾಗ ನೀವು ಹೇಳಿದ್ರಿ ಇಳ, ಪಿಂಗಳ ಮತ್ತೆ ಸುಷುಮ್ನ ನಾಡಿ ಅಂತ, ಇದರ ಒಂದು ಸಂಗಮನೇ ಕೂಡಲ ಸಂಗಮ ಅಂತ ಹೇಳಿದ್ರಿ. ಈ ಕೂಡಲ ಸಂಗಮ ಅಂತಾನೆ ಯಾತಕ್ಕೆ ಅಲ್ಲಿ ನಾವು ಹೇಳ್ಬೇಕು? ಇವಾಗ ಆಜ್ಞಾ ಚಕ್ರ ಅಂತಿದೆ, ಅದೊಂದು 2-3 ಜನಕ್ಕೆ ಬಂದಂತ ಒಂದು ಪ್ರಶ್ನೆಯನ್ನ ನಾನು ನಿಮ್ಗೆ ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀನಿ. ಇದು ಈ ಸುಷುಮ್ನ ನಾಡಿ ಇರ್ಬೋದು, ಇಳ ಆಗ್ಲಿ, ಪಿಂಗಳ ಆಗ್ಲಿ, ಏನಾದ್ರೂ ಒಂದು ಕನೆಕ್ಷನ್ ಇದೆಯಾ ಅನ್ನುವಂಥದ್ದು? ಹೌದು, ಕನೆಕ್ಷನ್ ಅಂದ್ರೆ ಮೇಡಮ್, ಈಗ ಯಾಕೆ ಸುಷುಮ್ನ ನಾಡಿ ಅಂದ್ರೆ ಸೂಕ್ಷ್ಮವಾಗಿರೋದು, ಗೋಚರ ಆಗದೆ ಇರೋ ನಾಡಿ ಅದು. ಅದನ್ನ ಹೇಳ್ತಾರ, ಅದ್ರಲ್ಲಿ ಇನ್ನ 2 ನಾಡಿ ಇದೆ, ಚಿತ್ರನಾಡಿ, ವಜ್ರನಾಡಿ ಅಂತ. ಸುಷುಮ್ನ ನಾಡಿ ಅಂದ್ರೆ 2 ನಾಡಿ ಇದೆ. ಅದೆಲ್ಲ ಹೇಳಿದ್ರೆ ಮತ್ತೆ ಪ್ರಶ್ನೆಗಳು ಉಳ್ಕೊಳ್ತಾನೆ ಇರುತ್ತೆ, ಪ್ರಶ್ನೆ ಮೇಲೆ ಪ್ರಶ್ನೆ. ಏನಪ್ಪ ಹಿಂಗಲ್ಲ ಇದು ಹೆಂಗೆ, ಅದ್ ಹೆಂಗ್ ತಿಳ್ಕೊಳ್ಳೋದು, ಅದ್ ಹೆಂಗ್ ಅನ್ಬೋದು, ಇದೆಲ್ಲ ಬಿಟ್ಬಿಡಿ. ಅದೆಲ್ಲ ಯೋಗಿಗಳ ಸ್ಥಿತಿ ಅಂತ ಹೇಳ್ತಾ ಇರೋದು. ನಾವೇನ ಆ ಸ್ಥಿತಿಗೆ ಹೋಗಿಲ್ಲ. ಅದಕ್ಕೆ ಆಹಾರ ಶುದ್ಧಿ ಬೇಕು, ಚಿತ್ತ ಶುದ್ಧಿ ಬೇಕು, ಮನಸ್ಸು ಶುದ್ಧಿ ಆಗ್ಬೇಕು. ನಾನು ಹೇಳಿದ ಪ್ರಾಣ ನಷ್ಟ ಆಗ್ತಾರೆ, ಅಟ್ಯಾಚ್ಮೆಂಟ್ ಫಸ್ಟ್ ಎದೆ ಮುಟ್ಟು ನೀವೇ ಕೇಳ್ಕೋಬೇಕು, ಯಾವ್ದ್ರಕ್ಕಲ್ಲ ಬಂಧನ ಪಟ್ಟಿರೋದು ಬಿಡಕ್ ರೆಡಿ ಇದೀನಿ ಇವತ್ತಿನಿಂದ. ಯಾವ್ದ್ರ ಮೇಲೆ ಮನ್ಸ ಅಂಟ್ಕೊಂಡಿದ್ರೆ, ನನ್ನ ಆಸ್ತಿ ಮೇಲೆ, ನನ್ನ ಮಕ್ಳ ಮೇಲೆ, ನನ್ನ ಮನೆ ಮೇಲೆ, ಯಾವ್ದಕ್ಕೆಲ್ಲ ಅಂಟ್ಕೊಂಡೆ, ಯಾವ್ದಕ್ಕೆಲ್ಲ ಬಿಡಕ್ ರೆಡಿ ಇದ್ರೆ ಅವಾಗ ಅದೆಲ್ಲ ಅನುಭವಕ್ಕೆ ಬರುತ್ತೆ. ನಾವ್ ಯಾವ್ದು ಬಿಡಕ್ ರೆಡಿ ಇಲ್ವಲ್ಲ, ಮತ್ತೆ ಅದೆಲ್ಲ ಹೆಂಗೆ? ಇದೆಲ್ಲ ವಿಷಯಗಳು. ಇವಾಗ ಏನು ಸಲಹೆ ಸರ್? ಇವಾಗ ನಮ್ಗೆ ಬಂಧನಕ್ಕೆ, ವ್ಯಾಮೋಹದಲ್ಲಿ ಇದೀವಿ, ನಾವು ವ್ಯಾಮೋಹಕ್ಕೆ ಒಳಗಾಗಿದ್ದೀವಿ. ನಾವು ಈ ಭೌತಿಕ ಶರೀರದಲ್ಲಿ ಇರೋದ್ರಿಂದ, ಈ ಲೌಕಿಕ ಜೀವನದಲ್ಲಿ ಇರೋದ್ರಿಂದ ನಾವು ಇವೆಲ್ಲವೂ ಬೇಕೇ ಬೇಕು ನಮಗೆ ಅನ್ನೋಷ್ಟ್ರ ಮಟ್ಟಿಗೆ ನಾವು ಅಂಟ್ಕೊಂಡಿದ್ದೀವಿ. ಇದನ್ನ ಬಿಡಿಸ್ಕೊಳ್ಳೋ ಅಂಥದ್ದು ಬಗ್ಗೆ ಮಾತಾಡೋದಾದ್ರೆ ನಿಮ್ಮ ಸಲಹೆ ಏನು ಸರ್? ಇವೆಲ್ಲ ನಮಗ್ ಬೇಡ, ನಾವು ಧ್ಯಾನದಲ್ಲಿ ಮುಳ್ಕೋಬೇಕು, ನಮ್ಮನ್ನ ನಾವು ಅರ್ಥಕೊಳ್ಬೇಕು, ಆತ್ಮಾವಲೋಕನವನ್ನ ಮಾಡ್ಕೊಳ್ಬೇಕು ಅನ್ನೋಂಥ ನಿಟ್ಟಿನಲ್ಲಿ ನಿಮ್ಮ ಸಲಹೆ ಏನು? ಅಂದ್ರೆ ನಾನೇನಂದ್ರೆ ಒಂದೇ ದಿನದಲ್ಲಿ ಎಲ್ಲಾ ಬಿಟ್ಟು ತ್ಯಜಿಸಿ ಅಂತ ಹೇಳ್ತಾ ಇಲ್ಲ, ಅನುಭವಿಸಿ. ಹೇಗೆ ಅನುಭವಿಸ್ಬೇಕು? ಅರಿವಿನಿಂದ ಅನುಭವ. ಅವೇರ್ನೆಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವ್ದಕ್ಕೆ ಅಂಟ್ಕೋಬೇಡಿ. ಇವಾಗ ಜನಕ ಮಹಾರಾಜರು ಇದ್ರ, ಅವರು ಜೀವಂತವಾಗಿರೋ ಜೀವನ್ಮುಕ್ತರಾಗಿದ್ರು. ಹೇಗಪ್ಪ? ರಾಜ್ಯ ಪರಿಪಾಲನೆ ಮಾಡಿದ್ರು, ರಾಜನಾಗೇ ಇದ್ರು. ಬಟ್ ಅವ್ರು ಹೇಗೆ ರಾಜ ಋಷಿ ಆದ್ರು? ಯಾವ್ದಕ್ ಅಂಟ್ಕೊಂಡ್ಲ? ಅವ್ರಿಗೆ ಕ್ಲಾರಿಟಿ ಇತ್ತು, ಇದು ಯಾವ್ದು ನನ್ ಜೊತೆ ಬರಲ್ಲ, ಇದು ಯಾವ್ದು ಶಾಶ್ವತ ಅಲ್ಲ, ಇದು ಕೂಡ ಒಂದು ಕನಸೆ, ಮಾಯೇನೆ. ಬಟ್ ನಾನ್ ಮಾಡ್ಬೇಕಾದ್ರೆ ಕರ್ತವ್ಯ ಮಾಡ್ಬೇಕು, ಅಂಟ್ಕೋಬಾರ್ದು ವಸ್ತುವಿನ ಮೇಲೆ ಆಗ್ಲಿ, ವ್ಯಕ್ತಿ ಮೇಲೆ ಆಗ್ಲಿ ಅಂತ
ಸಾಕ್ಷಿ ಭಾವದಿಂದ ಇದ್ದಾಗ ನಾವು, ನೀವು ಹೇಳಿದ್ರಲ್ಲ, ಇದೆಲ್ಲ ನಮ್ಗೆ ಸಹಾಯ ಆಗತ್ತೆ ಆ ಸ್ಥಿತಿಗೆ ಹೋಗ್ಲಿಕ್ಕೆ, ಜೀವನ್ ಮುಕ್ತಿ ಸ್ಥಿತಿಗೆ. ಇವಾಗ ಜೀವನ್ ಮುಕ್ತ ಸ್ಥಿತಿ ಆದಾಗ ಏನಾಗತ್ತಪ್ಪ ಅಂದ್ರೆ, ನಾವು ಜೀವಂತವಾಗಿರುವಾಗಲೇ ವೈಭೋಗದಿಂದ ಇರ್ಬೋದು. ದುಃಖರಹಿತನಾಗಿರುವುದೇ ಜೀವನ್ ಮುಕ್ತಿ ಅಂದ್ರೆ. ದುಃಖದಲ್ಲಿ ಇದೀನಂದ್ರೆ ಸಾಮಾನ್ಯ ವ್ಯಕ್ತಿ. ವಿಶೇಷವಾದ ವ್ಯಕ್ತಿ ಆಗ್ಬೇಕು ಅಂದ್ರೆ, ಯಾರು ವಿಶೇಷವಾದ ವ್ಯಕ್ತಿ ಅಂದ್ರೆ ದುಃಖರಹಿತನಾಗಿರ್ಬೇಕು, ಯಾವ್ದಕ್ ಅಂಟ್ಕೊಳ್ದೆ ಇರ್ಬೇಕು, ಸಾಕ್ಷಿ ಭಾವದಲ್ಲಿ ಇರ್ಬೇಕು. ಅವಾಗ ಅವನು ವಿಶೇಷವಾದ ವ್ಯಕ್ತಿ ಅನ್ಸ್ಕೊಳ್ತಾನೆ. ಅಂದ್ರೆ ಒನ್ನೆಸ್ ಅಲ್ಲಿ ಇರ್ಬೇಕು, ಏಕತ್ವ ಸಮತ್ವ ಸ್ಥಿತಿಯಲ್ಲಿ ಇರ್ಬೇಕು. ಸೊ ಈ ಗುಣಗಳನ್ನ ನಾವು ಬೆಳೆಸ್ಕೋಬೇಕು. ಸದಾ ನನ್ನಲ್ಲಿ ಸಾತ್ವಿಕತೆ ಬೆಳೆಸ್ಕೋಬೇಕು, ಸಾತ್ವಿಕ ಗುಣದಲ್ಲೇ ಇರ್ಬೇಕು. ಸೊ ಇದೆಲ್ಲ ಸಾಮಾನ್ಯರಲ್ಲಿ ಉಂಟಾಗುವಂತ ಒಂದು ಪ್ರಶ್ನೆ ಏನು ಅಂತಂದ್ರೆ, ಹೌದು ಒನ್ನೆಸ್ ಅಲ್ಲಿ ಇರ್ಬೇಕು ಅನ್ನೋದು ನಿಜ, ಇವೆಲ್ಲವನ್ನು ಕೇಳೋದಿಕ್ಕೆ ಹೌದು. ಆದ್ರೆ ಅದು ನಮ್ಮ ವಾಸ್ತವಕ್ಕೆ ಬಂದಾಗ ಹೇಗೆ, ಯಾವುದೋ ಒಂದು ಯಾರೋ ಏನೋ ಅಂದ್ರು, ಅಥವಾ ಏನೋ ಒಂದು ಸಮಸ್ಯೆ ಇದೆ, ಈ ದುಃಖ ಇದೆ, ಇದನ್ನ ಪರಿಹರಿಸ್ಕೊಳ್ಳೋದು ಹೇಗೆ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಮತ್ತೊಂದು, ಯಾವ ರೀತಿ ಇದರಲ್ಲಿ ಸಾಧನೆಯನ್ನ ಮಾಡ್ಕೊಳ್ಳೋದು ಅನ್ನೋ ಒಂದು ಪ್ರಶ್ನೆನೂ ಬರುತ್ತೆ. ಸೊ ಅದರ ನಿಟ್ಟಿನಲ್ಲಿ ಕೆಲಸ ಮಾಡೋದಾದ್ರೆ ಬರೀ ಧ್ಯಾನ ಮಾಡೋದ್ರಿಂದ ಸಿಗುತ್ತಾ, ಅಥವಾ ಬೇರೆ ಬೇರೆ ಪುಸ್ತಕಗಳನ್ನ ಓದೋದ್ರಿಂದ ಸಿಗುತ್ತಾ? ಅಂದ್ರೆ ಇದು ಎಲ್ರಿಗೂ ಮೂಡುವಂತ ಪ್ರಶ್ನೆನ ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ. ಅದಕ್ಕೆ ಈ ಒಂದು ಭೌತಿಕ ಶರೀರದಲ್ಲಿ ಇದ್ದಾಗ ಯಾವ್ದನ್ನ ಬಿಡಬೇಕು, ಯಾವ್ದನ್ನ ತಗೊಳ್ಬೇಕು, ಯಾವ್ದನ್ನ ಬಿಡೋ ತರ ನಾವು ಸಾಧನೆ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕು ಅನ್ನುವಂಥದ್ದು ಸಾಮಾನ್ಯ ಪ್ರಶ್ನೆ. ಕರೆಕ್ಟ್. ಅದಕ್ಕೂ ಒಂದು ಟಿಪ್ಸ್ ಹೇಳ್ತೀನಿ, ಸೀಕ್ರೆಟ್ ಹೇಳ್ತೀನಿ. ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಶ್ರದ್ಧಾವಾನ್ ಲಭತೆ ಜ್ಞಾನಂ. ಫಸ್ಟ್ ಶ್ರದ್ಧೆಯಿಂದ ಸಾಧನೆ ಮಾಡ್ತಾ ಇದೀವಾ? ಅಯ್ಯೋ ಮಾಡ್ಬೇಕು, ಏನೋ ಒಂದು ಯೋಗ ಮಾಡ್ದಂಗೆ, ಏನೋ ಒಂದು ಪ್ರಾಣಾಯಾಮ ಮಾಡ್ದಂಗೆ, ಏನೋ ಒಂದು ವಾಕಿಂಗ್ ಹೋದಂಗೆ ಮಾಡಿದ್ರೆ ಇಲ್ಲ. ಶ್ರದ್ಧೆ ಏನ್ ಮಾಡ್ತಾ ಇದ್ದೀನಿ, ನನ್ನ ಆತ್ಮ ಉದ್ಧಾರಕ್ಕೋಸ್ಕರ ಇದು. ಈ ಜನ್ಮದಲ್ಲಿ ಇವ್ರು ನನ್ನ ಹೆಂಡತಿ, ಹಿಂದಿನ ಜನ್ಮದಲ್ಲಿ ಯಾರೋ ನನಗೆ, ಅದು ಹಿಂದಿನ ಜನ್ಮದಲ್ಲಿ ಯಾರು ಅಂತ ಗೊತ್ತಿಲ್ಲ, ಮುಂದಿನ ಜನ್ಮದಲ್ಲಿ ಯಾರು ಬರ್ತಂತ ಗೊತ್ತಿಲ್ಲ. ನಾನ್ ಯಾಕೆ ಈ ಹೆಂಡತಿ ಮೇಲೆ ವ್ಯಾಮೋಹ ಅಂಟ್ಕೋಬೇಕು, ಇವಳು ನನ್ನವಳು ಅಂತ ನಾನ್ ಯಾಕೆ ಹಿಡಿತದಲ್ಲಿ ಇಟ್ಕೋಬೇಕು? ಸತ್ಯ ಏನಂದ್ರೆ, ಕಹಿ ಸತ್ಯ ಏನಂದ್ರೆ, ನನ್ನ ಮಕ್ಳು ನನ್ನ ಮಕ್ಕಳಲ್ಲ. ಈ ಸತ್ಯ ಒಪ್ಕೊಳ್ಳಲ್ಲ ಈ ಸಮಾಜ. ಸರ್ ಕೇಳಿಸ್ತಿಲ್ಲ, ನಿಂತ್ಬಿಟ್ಟಿದೆ. ನನ್ನ ಮಕ್ಕಳು ನನ್ನ ಮಕ್ಕಳಲ್ಲ, ನನ್ನ ಬಂಧುಗಳಲ್ಲ. ಇಲ್ಲಿ ನಾನು ಬಂದು ಎಲ್ಲರನ್ನು ಬಂಧನದಲ್ಲಿ ನಾನು ಇಟ್ಕೊಂಡಿರೋದು. ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ ಈ ಮನಸ್ಸು ಬಂದು ಎಲ್ಲದಕ್ಕೂ ಬಂಧ ಪಟ್ಟಿರೋದು. ಮೆಡಿಟೇಷನ್ ಅಂದ್ರೆ ಏನು? ಮೆಡಿಟೇಷನ್ ಅಂದ್ರೆ ಸತ್ಯ ಅರ್ಥ ಮಾಡ್ಕೊಳ್ಳಿ, ನಾವು ಯಾರು ಮೆಡಿಟೇಷನ್ ಮಾಡ್ತಾ ಇಲ್ಲ, ಸರಿಯಾದ ಧ್ಯಾನ ಮಾಡ್ತಾ ಇಲ್ಲ, ಇಮಿಟೇಷನ್ ಮಾಡ್ತಾ ಇದೀವಿ. ಹೇಗೆ ಮೆಡಿಟೇಷನ್ ಅಭ್ಯಾಸ ಮಾಡ್ತಾ ಇದೀವಿ, ಅಭ್ಯಾಸದಲ್ಲಿ ಇದೀವಿ. ಇನ್ನ ಕೂಡ ಧ್ಯಾನ ಸ್ಥಿತಿಗೆ ಹೋಗ್ಲಿಕ್ಕೆ ಅಭ್ಯಾಸದಲ್ಲಿ ಇದೀವಿ. 1 hour ನೀವು ಪ್ಲೇ ಮಾಡಿರ ಮೆಡಿಟೇಷನ್ಗೆ ಹೋಗಿದ್ದೀನಿ ಅನ್ನೋದಲ್ಲ. ಅದು ಮನಸ್ಸಿಗೆ ಏಕಾಗ್ರತೆಗೋಸ್ಕರ, ಮನಸ್ಸಿಗೆ ಧ್ಯಾನ ಸ್ಥಿತಿಗೆ ಹೋಗ್ಲಿಕ್ಕೆ ಅಭ್ಯಾಸ ಇವಾಗಿಂದ ಮಾಡ್ತಾ ಇದ್ರೆ 1 ವರ್ಷದಲ್ಲೂ 2 ವರ್ಷದಲ್ಲೂ ಅವಾಗ ಧ್ಯಾನ ಸಿದ್ಧಿ ಆಗತ್ತೆ, ಅವಾಗ ಧ್ಯಾನ ಘಟಿಸತ್ತೆ. ಧ್ಯಾನ ಅಂದ್ರೆ ತನ್ನನ್ನು ಕಳೆದುಕೊಳ್ಳುವುದು. ಸಮಯವು ಕೂಡ ಅರಿಯಲಾರದ ಸ್ಥಿತಿ. ನಾನು ಎಷ್ಟೊತ್ತು ಕೂತ್ಕೊಂಡೆ, ಬರೀ 1 hour ಅಲಾರಾಮ್ ಇಟ್ಕೊಂಡು ಮೊಬೈಲ್ ಅಲ್ಲಿ 1 hour ಆಯ್ತು, ಮ್ಯೂಸಿಕ್ ನಿಂತೋಯ್ತಾ, ಧ್ಯಾನ ಮುಗೀತು. ಅದಲ್ಲ, ಕೂತ್ಕೊಂಡಿದಷ್ಟೇ ಗೊತ್ತಾಯ್ತು. ಅದ್ 2 ತಾಸೋ 3 ತಾಸೋ 1 ತಾಸು ಕೂಡ ನನ್ಗೆ ಗೊತ್ತಾಗದೇ ಇರೋ ಶೂನ್ಯ ಸ್ಥಿತಿಗೆ ಹೋದ್ರೇನೆ ಧ್ಯಾನ, ಆಲೋಚನಾ ರಹಿತ ಸ್ಥಿತಿಯ ಧ್ಯಾನ. ಇನ್ನೊಂದು ಏನಂದ್ರೆ, ಧ್ಯಾನ ಅಂದ್ರೆ ಲೀವಿಂಗ್ ಇನ್ ದ ಪ್ರೆಸೆಂಟ್ ಮೂಮೆಂಟ್, ವರ್ತಮಾನದಲ್ಲಿ ಇರುವುದೇ ಧ್ಯಾನ ಅಂದ್ರೆ. ನಾನ್ ಧ್ಯಾನದಲ್ಲಿ ಕೂತ್ಕೊಂಡು ನಿನ್ನೆ ಮೊನ್ನೆ ನಡೆದಿರೋದು ಯೋಚನೆ ಮಾಡ್ತಾ ಇದ್ರೆ ಧ್ಯಾನ ಅಲ್ಲ. ಮುಂದೆ ಏನಾಗತ್ತಂತ ಚಿಂತನೆ, ನಾಳೆ ಬಗ್ಗೆ ಚಿಂತನೆ ಮಾಡ್ತಾ ಇದ್ರೆ, ಇವಾಗ ರಾತ್ರಿಗೆ ನಾನು ಏನ್ ಅಡ್ಗೆ ಮಾಡ್ಬೇಕು, ಏನ್ ತರಕಾರಿ ಹಚ್ಬೇಕು ಅಂತ ಚಿಂತನೆ ಮಾಡ್ತಾ ಇದ್ರೆ ಅದು ಧ್ಯಾನ ಅಲ್ಲ. ಸೊ ವರ್ತಮಾನದಲ್ಲಿ ಇದ್ದು ಅವೇರ್ನೆಸ್ ಅಲ್ಲಿ ಇರ್ಬೇಕು. ಏನಕ್ಕೆ ನಮ್ ಕರ್ಮ ನೋಡಿ, ಸೀಕ್ರೆಟ್ ಅರ್ಥ ಮಾಡ್ಕೊಳ್ಳಿ. ಏನಕ್ಕೆ ನಾವ್ ಇಷ್ಟು ಜನ್ಮ ತಂದಿದೀವಂದ್ರೆ ಅವೇರ್ನೆಸ್ ಅಲ್ಲಿ ಇಲ್ದೇ ಇರೋದಕ್ಕೆ ಇಷ್ಟು ಜನ್ಮಕ್ಕೆ ಕಾರಣ. ಈ ಕ್ಷಣದಲ್ಲಿ, ಈ ಕ್ಲಾಸ್ ನಲ್ಲಿ ನೀವು ಅವೇರ್ನೆಸ್ ಬೆಳೆಸ್ಕೊಂಡ್ಬಿಟ್ರೆ
ಕರ್ಮವನ್ನು ಸುಲಭವಾಗಿ ನಿಲ್ಲಿಸಬಹುದು. ಯಾಕಂದ್ರೆ ಇಷ್ಟು ಜನ್ಮದಿಂದ ಅಜ್ಞಾನದಲ್ಲಿದ್ದೆ, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಗೊತ್ತಿದೆ. ಪುಣ್ಯ ಕರ್ಮ ಮಾಡ್ತಾ ಇದೆ, ಅದು ಮೊಳಕೆ ಹೊಡಿತಾ ಇತ್ತು, ಪುಣ್ಯ ಫಲ ಅನುಭವಿಸ್ತಾ ಇದೆ. ಕೆಟ್ಟ ಕರ್ಮ ಮಾಡ್ತಾ ಇದೆ, ದುಷ್ಕರ್ಮ ಮಾಡ್ತಾ ಅದು ಮೊಳಕೆ ಹೊಡಿತಾ ಇತ್ತು, ಪಾಪ ಫಲ ಅನುಭವಿಸ್ತಾ ಇದೆ. ಪುಣ್ಯ ಮಾಡಿದ್ರು ಜನ್ಮ ಇದೆ, ಪಾಪ ಮಾಡಿದ್ರು ಜನ್ಮ ಇದೆ, ನಿಲ್ಸಕ್ಕೆ ಉಪಾಯ ಗೊತ್ತಿಲ್ಲ. ಈಗ ನಾನೇನ್ ಮಾಡ್ತೀನಿ, ಪುಣ್ಯನೂ ಬೇಡ ಪಾಪನೂ ಬೇಡ, ಏನ್ ಮಾಡ್ಬೇಕು ಸರಿಯಾದದನ್ನು ಮಾಡ್ತೀನಿ, ಮಾಡಬಾರ್ದನ್ನು ಮಾಡಲ್ಲ, ಮಾಡ್ಬೇಕಾದನ್ನು ಮಾತ್ರ ಮಾಡ್ತೀನಿ. ನಾನು ಏನೇ ಪುಣ್ಯ ಮಾಡಿದ್ರು ಕೂಡ, ಧರ್ಮ ಮಾಡಿದ್ರು ಕೂಡ, ದಾನ ಮಾಡಿದ್ರು ಕೂಡ ಎಲ್ಲ ಈಶ್ವರ ಅರ್ಪಿತ ಬುದ್ಧಿಯಿಂದ ಮಾಡ್ತೀನಿ. ಎಲ್ಲವೂ ಕೂಡ ಭಗವಂತನಿಗೆ ಅರ್ಪಣೆ, ಸಮರ್ಪಣೆ. ಇದಂ ನಮ್ಮಮ್ಮ, ಐ ಆಮ್ ನಾಟ್ ದ ಡೂವರ್. ಇದಂ ನಮ್ಮಮ್ಮ ಸ್ಥಿತಿ ಹೋದಾಗ ನಾನ್ ಯಾರು ಇಲ್ಲಿ, ಅವ್ನ್ ಮಾಡಿಸ್ತಾ ಇರೋದು. ನಂದೇನ್ ಅದೇ ಹೇಳ್ತಲ್ಲ, ಆತ್ಮನೇ ಅಲ್ವಾ ಶಕ್ತಿ ಕೊಡ್ತಾ ಇರೋದು, ಅವನಿಗೆಲ್ಲ ಗೊತ್ತಿದೆ ಅಲ್ವಾ. ಅವನಿಲ್ದೆ ಇಲ್ಲಿ ಏನು ಇಲ್ಲ, ಇದು ದೇಹದಲ್ಲಿ ಏನು ಇಲ್ಲ, ಜಡ, ಇದು ಬಿದ್ದೋಗ್ಬಿಡಿ, ಯಾವಾಗ ಬೇಕಾದ್ರೂ ಕೆಳಗಡೆ ಬಿದ್ದು ಹೊಡೆದೋಗ್ಬಿಡತ್ತೆ ಇದು. ಬಟ್ ಅವನ್ ಶಕ್ತಿ ಕೊಡ್ತಾ ಇದ್ದಾನೆ ಅಂದ್ರೆ, ನೀನು ದೇಹದಲ್ಲಿರುವಾಗ್ಲೇ ನನ್ನ ತಿಳ್ಕೋ, ದರ್ಶನ ಮಾಡ್ಕೋ, ನನ್ನ ಅನುಭವ ತಗೋ, ಆತ್ಮ ಅನುಭವ ತಗೋ, ಆತ್ಮ ಅನುಭೂತಿ ಮಾಡ್ಕೋ, ಆತ್ಮ ಸಾಕ್ಷಾತ್ಕಾರ ಮಾಡ್ಕೋಬೇಕಂತ ಅವ್ನ್ ಶಕ್ತಿ ಕೊಡ್ತಾನೆ ಇದ್ದಾನೆ. ನಾವು ಅದನ್ನ ಬಿಟ್ಟು ಲೌಕಿಕ ಕಡೆ ಮನಸ್ಸು ಬಾಹ್ಯದಲ್ಲಿ ಹೋಗ್ತಾ ಇದೆ. ಅಂತರ್ಮುಖ ಮಾಡ್ಬೇಕು. ಅಂತರ್ಮುಖ ಮಾಡಿದ್ರೆ ನಮ್ಮ ಅಂತರಂಗ ಅಂದ್ರೆ ಏನಂತ ಗೊತ್ತಾಗತ್ತೆ. ಇವಾಗ ಸಮುದ್ರದ ಆಳಕ್ಕೆ ಹೋದ್ರೆ ತಾನೆ ಏನೇನಿದೆ ಅಂತ ಗೊತ್ತಾಗೋದು. ನಾವು ಸಮುದ್ರದ ಮೇಲೆ ಇದ್ರೆ ಅಲೆಗಳು ನೋಡ್ತಾ ಇದೆ, ಅಯ್ಯೋ ಆಲೋಚನೆ ಬರ್ತಾ ಇದೆ. ಬಟ್ ಸಮುದ್ರ ಆಳಕ್ಕೆ ಹೋದ್ರೆ ಪ್ರಶಾಂತ ಗೊತ್ತಾಗತ್ತೆ ತಾನೆ. ಸಮುದ್ರ ಅಂದ್ರೆ ಏನು, ಬರೀ ಅಲೆಗಳು, ಬರೀ ಇದಲ್ಲ ಅದು. ಆಳಕ್ಕೆ ಹೋದಾಗ ಎಷ್ಟು ಪ್ರಶಾಂತತೆ ಇರುತ್ತೆ ಅಂದ್ರೆ, ಅದೇ ತರ ನಾವು ಅಂತರ್ಮುಖ ಆದ್ರೆ ಸಮಾಧಾನ, ಪ್ರಶಾಂತತೆ ಸ್ಥಿತಿ ಹೊಂದಬಹುದು. ನಾವು ಮೇಲ್ನೋಟದಲ್ಲಿ ನೋಡ್ತಾ ಇದ್ದೀವಿ. ಈಗ ಸಮುದ್ರ ಮಥನ ಮಾಡಿದಾಗ ಫಸ್ಟ್ ವಿಷ ಬರುತ್ತೋ ಅಮೃತ ಬರುತ್ತೋ? ಫಸ್ಟ್ ವಿಷನೇ ಬರೋದು, ಹೌದಲ್ವಾ? ಅದೇ ತರನೇ ನಮ್ಮಲ್ಲಿ ಶ್ವಾಸದಿಂದ ನಾವು ಮಥನ ಮಾಡ್ಬೇಕು ಮನಸ್ಸನ್ನ. ಶ್ವಾಸದಿಂದ ಮನಸ್ಸನ್ನು ಮಥನ ಮಾಡ್ತಾ ಇದ್ರೆ ಬೇಡದೆ ಆಲೋಚನೆಗಳು, ಇಷ್ಟು ಜನ್ಮದ ತುಂಬಿಕೊಂಡಿರೋ ಬೇಡದೆ ಆಲೋಚನೆಗಳ ಹೊರ ಹೋಗತ್ತೆ. ಆ ವಿಷ ಆಲೋಚನೆಗಳಲ್ಲೂ ಆ ರಾಜಸಿಕ ಆಲೋಚನೆ, ತಾಮಸಿಕ ಆಲೋಚನೆ, ಕೆಟ್ಟ ಆಲೋಚನೆ, ದುರಾಲೋಚನೆ ಎಲ್ಲ ಆಚೆ ಹೋಗ್ತಾ ಇರತ್ತೆ. ಅವಾಗ ಏನಾಗತ್ತೆ, ಉಳ್ದಿರೋದು ಪರಿಶುದ್ಧತೆ, ಅಲ್ಲಿ ಚಿತ್ತ ಶುದ್ಧಿ ಆಗತ್ತೆ. ಚಿತ್ತ ಶುದ್ಧಿ ಆದಾಗ ಮಾತ್ರನೇ ನಾವ್ ಹೇಗೆ ಒಂದು ಮೊಸರು ಕಡಿದ್ರೆ ಬೆಣ್ಣೆ ಬರತ್ತಲ್ಲ, ಹಾಗೆ ಈ ಮನಸ್ಸನ್ನು ಕಡ್ದು ತರ ನಮ್ಗೆ ಅಮೃತ ಅನ್ನೋ ಬೆಣ್ಣೆ ಬರುತ್ತೆ, ಅಮೃತ ಅನುಭವಿಸ್ತೀವಿ. ಸೊ ಇದು ಅರ್ಥ ಮಾಡ್ಕೋಬೇಕು. ಇನ್ನೊಂದು ಸೀಕ್ರೆಟ್ ಹೇಳ್ತೀನಿ ನೋಡಿ. ಬೆಳಗ್ಗೆ ಎದ್ದದ ಕೂಡಲೇ ದಯವಿಟ್ಟು ಕಣ್ಬಿಡೋದು, ಮೊಬೈಲ್ ನೋಡೋದು, ಲೈಟ್ ಹಾಕೊಂಡು ವಾಶ್ರೂಮ್ ಹೋಗೋದೆಲ್ಲ ಮಾಡ್ಬೇಡಿ, ಪ್ರಾಕ್ಟೀಸ್ ಮಾಡಿ. ಇದು ಸೀಕ್ರೆಟ್. ಬೆಳಗ್ಗೆ ಟೈಮ್ ಏನಾದಾಗ್ಲಿ ನಿಮ್ಗೆ ಅದು ಅವಶ್ಯಕತೆ. ನಾವು ಕಾಲಕ್ಕೆ ಅತೀತ್ರು, ಇಲ್ಲಿ ಭೂಮಿಯಲ್ಲಿ ಇರೋವರೆಗೂ 24 ಗಂಟೆ ತಿಂಗಳಿದಲ್ಲ. ಬೆಳಿಗ್ಗೆ 4 ಗಂಟೆ ಅದು ಬೇಕಾಗಿಲ್ಲ. ಎಚ್ಚರ ಆಯ್ತಾ, ಹಂಗೆ ಕೂತ್ಕೊಳ್ಳಿ, ಕಣ್ಮುಚ್ಕೊಂಡು ಎಷ್ಟು ತಾಸಾಗತ್ತೋ, 40 ನಿಮಿಷ, 1 ಅವರ್, 2 ಅವರ್ ಆದ್ರೆ ಕಣ್ಮುಚ್ಕೊಂಡು ಹಾಗೆ ನೀವು ಧ್ಯಾನ ಮಾಡಿ. ಮತ್ತೆ ನಿಮ್ಗೆ ನಿದ್ರೆಗೆ ಹೋಗ್ಬೇಕಂದ್ರೆ ನಿದ್ರೆಗೆ ಹೋಗಿ, ನಿದ್ರೆಗೆ ಜಾರ್ಬೇಕಂದ್ರೆ ಓಕೆ ನಿದ್ರೆ ಮಾಡಿ. ಇದನ್ನ ಅಭ್ಯಾಸ ಮಾಡ್ತಾ 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 ಏನಾಗತ್ತಂದ್ರೆ ನಮ್ಮ ಈ ರೈಟ್ ಬ್ರೈನ್ ಆಗಿರ್ಬೋದು, ಈ ಸಬ್ ಕಾನ್ಶಿಯಸ್ ಮೈಂಡ್, ಸೂಕ್ತ ಮನಸ್ಸು ಆಕ್ಟಿವೇಟ್ ಆಗುತ್ತೆ ಮಾಸ್ಟರ್ಸ್. ಇದೆಲ್ಲ ಟೆಕ್ನಿಕ್. ನಮ್ ಬ್ರೈನ್ ಸೆಲ್ಸ್ ಎಲ್ಲ ಆಕ್ಟಿವ್ ಆಗುತ್ತೆ. ಅವಾಗ ನಮ್ಮಲ್ಲಿ ಅದ್ಭುತ ಶಕ್ತಿಗಳು ಉತ್ಪತ್ತಿ ಆಗತ್ತೆ. ಸೊ ಈ ಟೆಕ್ನಿಕ್ ಡೈಲಿ ಫಾಲೋ ಮಾಡ್ಬೇಕು ನಾವು. ಅದೇ ತರ ಧ್ಯಾನ ಕೂರುವಾಗ ಪ್ರಾಕ್ಟೀಸ್ ಮಾಡಿ. ಬೋಗರ್ ಸಿದ್ಧರು, ಮಹಾವತಾರ್ ಬಾಬಾಜಿ ಅವರ ಗುರು ಬೋಗರ್, ಅವ್ರು ಹೇಳಿರೋದು ಏನ್ ಗೊತ್ತಾ, ನೀನು ಉತ್ತರ ಮುಖ ಮಾಡಿ ಕೂತ್ಕೊಂಡು ಧ್ಯಾನ ಮಾಡು, ಶ್ವಾಸವನ್ನು ಗಮನಿಸು ಅಂತ ಹೇಳಿದ್ದಾರೆ. ನಾನು ಅದನ್ನೇ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಎಲ್ಲ ಸಿದ್ಧಿ ಹೇಳೋದು ಕೂಡ ಇದನ್ನ ಪ್ರಾಕ್ಟೀಸ್ ಮಾಡಿ. ಬಟ್ ಆದ್ರೆ ಧ್ಯಾನಕ್ಕೆ ಹೀಗೆ ಕೂತ್ಕೋಬೇಕು ಹಾಗೆ ಕೂತ್ಬೇಕು ಏನಿಲ್ಲ. ಅವ್ರು ಹೇಳಿದ್ದಾರೆ, ನಾವು ಎಕ್ಸ್ಪೆರಿಮೆಂಟ್ ಮಾಡೋಣಲ್ವಾ, ಏನಿರ್ಬೋದು ಸೂಕ್ಷ್ಮತೆ ಅಂತ, ಅಷ್ಟೇನೆ. ಎಲ್ಲ ಒಂದು ಟ್ರಯಲ್ ಅಂಡ್ ಎರರ್ ಎಕ್ಸ್ಪೆರಿಮೆಂಟ್ ಇದು. ಸೊ ಅದಕ್ಕೆ ಅದೀವಿ ಈ ಶ್ವಾಸವನ್ನು ಸಿದ್ಧಿಪುರುಷ ಏನ್ ಹೇಳ್ತಾರಂದ್ರೆ, ಈ ಶ್ವಾಸವನ್ನು ಯಾರು ಸೂಕ್ಷ್ಮ ನಾಡಿಯಲ್ಲಿ ನಿಲ್ಸಿರ್ತಾನಲ್ಲ, ಯಮ ಬಂದ್ರು ಕೂಡ ನಮ್ಮನ್ನ ಕರ್ಕೊಂಡು ಹೋಗಕ್ ಆಗಲ್ಲ. ಯಾಕಂದ್ರೆ ಅವ್ನ್ ಕಾಯ್ತಾ ಇರ್ತಾನಂತೆ, ಯಾವಾಗ ಇವನು ಶ್ವಾಸ ಆಚೆ ಬಿಡ್ತಾನೆ ಅಂತ. ನಾವು ಬಿಡಲ್ಲ ಅಂತ ಅವ್ನ್ ಗೊತ್ತು. ಸೂಕ್ಷ್ಮ ನಾಡಿಯಲ್ಲಿ ಹೋಗಿ ನಿಲ್ಸಿದಾಗ ನಾವು ಮನ್ಸು ಮಾಡಿದ್ರೆ ಮಾತ್ರನೇ ಶ್ವಾಸ ಆಚೆ ಹೋಗೋದು, ಹೊರ ಹೋಗೋದು. ಅಲ್ಲಿವರೆಗೂ ಯಮ ನಮ್ಗೋಸ್ಕರ ಕಾಯ್ತಾ ಇರ್ತಾನೆ. ಎಷ್ಟು ವರ್ಷ ತಗೋ, ಅಲ್ಲಿವರೆಗೂ ಕಾಯ್ತೀನಿ ಅಂತ. ಅವ್ನ್ ಕಾಯ್ತಾನೆ ನಮ್ ಶ್ವಾಸವನ್ನು, ನಮ್ ಪ್ರಾಣವನ್ನು ತಗೊಂಡೋಗ್ಲಿಕ್ಕೆ.
ಇದು ಸೀಕ್ರೆಟ್. ಸರಿ, ಅದು ಅದ್ಭುತ ಸರ್, ಅದ್ಭುತ. ಅದಕ್ಕೆ ಯೋಗಿಗಳು ಬ್ರಹ್ಮರಂಧ್ರದಿಂದ ಪ್ರಾಣ ಬಿಡ್ತಾರೆ. ಆತ್ಮ ಹೋಗ್ಬೇಕು ಅಂತ. ಹೌದು, correct. ಅದಕ್ಕೆ ನಾವು ಅಲ್ಲಿವರೆಗೂ ಸಾಧನೆ ಮಾಡ್ಬೇಕು. ಇವಾಗ್ಲೇ ಜೀವಂತವಾಗಿರುವಾಗ್ಲೇ, ದೇಹ ಚೆನ್ನಾಗಿರುವಾಗ್ಲೇ ಈ ಬಾಗಿಲು ತೆರೆದಿಟ್ಕೊಳ್ಳಿ ಅಂತ ಹೇಳೋದು. ಬ್ರಹ್ಮರಂಧ್ರ ಬಾಗಿಲು ತೆರೆದಿಟ್ಕೊಳ್ಳಿ. ಅವಾಗ ಏನಾಗತ್ತೆ, ಇಲ್ಲಿಂದ ಹೋದ್ರೆ ಮುಕ್ತಿ ಮೋಕ್ಷ ವೈಕುಂಠಕ್ಕೆ ಹೋಗ್ತೀವಿ. ಇದೇ ವೈಕುಂಠ, ಇದೇ ಸ್ವರ್ಗ ಬಾಗ್ಲು ಅಂದ್ರೆ. ಇಲ್ಲಾಂದ್ರೆ ಕಣ್ಣಿಂದ, ಮೂಗಿಂದ, ಬಾಯಿಯಿಂದ, ಕಿವಿಯಿಂದ, ಮೂತ್ರವಿಸರ್ಜನೆ, ಮಲವಿಸರ್ಜನೆಯಿಂದ ಈ ಜೀವಾತ್ಮ, ಈ ಮನಸ್ಸು ಆಚೆ ಹೋಯ್ತಂದ್ರೆ ಇನ್ನೊಂದ್ ಜನ್ಮ ತಗೊಳುತ್ತೆ. ಅದು ಕೆಳಗಿನ ಹಂತ. ಸೊ ಅದಕ್ಕೆ ಯೋಗಿಗಳು ಈ ಸಾಧನೆ ಮಾಡ್ತಾ ಇರ್ತಾರೆ. ನಾವು ಕೂಡ ಯೋಗಿಗಳಾಗ್ಬೋದು. ಅವ್ರಿಗೆ ಅನ್ವಯ ಅಂತಲ್ಲ, ನಾವು ಕೂಡ ಯೋಗಿಗಳೇ. ನಾವು ಮರ್ತಿದೀವಿ. ನಾವು ಅವ್ರನ್ನ ವಿಶೇಷವಾಗಿ ನೋಡ್ತಾ ಇದೀವಿ. ವಿಶೇಷ ನಮ್ಮಲ್ಲಿದೆ. ಅವರು ಸದಾ ಅವರ ಒಂದು ಯೋಗ ಸಾಧನೆ ಮೇಲೆ ಗುರಿ ಇಟ್ಟಿದ್ದು ಅಲ್ಲಿ ಗಮನ ಇಡ್ತಾರೆ. ನಾವೇನ್ ಮಾಡಿದೀವಿ ಅಂದ್ರೆ ಬರೀ 1 hour 2 hours ಸಾಕು, ಏನೋ ದೊಡ್ಡ ಗ್ರೇಟ್ ಸಾಧನೆ ಮಾಡ್ತಾ ಇದೀವಿ ಅಂತ ಭಾವನೆಯಲ್ಲಿ ಇದೀವಿ. ಭಗವಂತ ಕೊಟ್ಟಿರೋ 24 ಗಂಟೆ ಅಟ್ಲೀಸ್ಟ್ 3 ತಾಸು ನಿನ್ಗೋಸ್ಕರ ಸಮಯ ಕೊಡು. 3 ತಾಸು ನಿದ್ರೆಗೆ ಸ್ವಲ್ಪ ಕೊಡು, ನಿನ್ ದೇಹಕ್ಕೆ ರೆಸ್ಟ್ಗೆ ಸ್ವಲ್ಪ ಕೊಡು, ನಿಮ್ ಪ್ರಾಪಂಚ ವ್ಯವಹಾರಕ್ಕೆ ಸ್ವಲ್ಪ ಕೊಡು ಅಂತ. ಈ ಮನಸ್ಸಿಗೆ ಭಗವಂತ ಕೊಟ್ಟಿರೋ ಶಕ್ತಿ ಏನ್ ಗೊತ್ತಾ? 30% ಮಾತ್ರ ಮನಸ್ಸಿಗೆ ಬೆಳೆಸು ಶಕ್ತಿಯನ್ನ. ಕೊಟ್ಟಿರೋ ಶಕ್ತಿ ನಿನ್ಗೆ 30% ಮಾತ್ರ ಮನಸ್ಸಿಗೆ ಬೆಳೆಸು, 70% ದೇಹಕ್ಕೆ ಯೂಸ್ ಮಾಡು ಅಂತ, ಉಪಯೋಗ ಮಾಡು ಅಂತ. ನಾವೇನ್ ಮಾಡಿದೀವಿ, ಈ ಮನಸ್ಸನ್ನ ಜಾಸ್ತಿ ಆಲೋಚನೆ ಮಾಡಿ ಮಾಡಿ, ಚಿಂತೆ ಮಾಡಿ ಮಾಡಿ ಮಾಡಿ, ದುಃಖ ತಂದು 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 30% ಏನಾಯ್ತು, 70% ಆಯ್ತು. ಅದು ಎಲ್ಲಿಂದ ಕದ್ದಿದೆ ಶಕ್ತಿ? ಈಗ ಮನಸ್ಸು ಎಲ್ಲಿಂದ ತಗೊಂಡಿದೆ ಶಕ್ತಿ? ಅದು ದೇಹ ಬಳಸ್ಬೇಕಾಗಿರೋ, ದೇಹ ಕೊಟ್ಟಿರೋ ಶಕ್ತಿ 70%, ಮನಸ್ಸಿಗೆ ಕೊಟ್ಟಿರೋ ಶಕ್ತಿ ಬರೀ 30% ಲಿಮಿಟ್ ಅಷ್ಟೇನೆ. ಇದು ಯಾವಾಗ ದಾಟತ್ತೋ 30%, ಎಲ್ಲಿಂದ ತಗೊಳತ್ತೆ ಶಕ್ತಿ? ಈಗ ಆತ್ಮದಿಂದನೇ. ಆತ್ಮದಿಂದ ತಗೊಳತ್ತ? ದೇಹದಿಂದ ತಗೊಳತ್ತೆ. ದೇಹದಿಂದ ತಗೊಂಡಾಗ ಏನಾಗುತ್ತೆ, ಮನಸ್ಸೆಲ್ಲ ಇರ್ಕೊಂಡ್ ಬಿಡ್ತಾರೆ. ದೇಹದಲ್ಲಿ ಶಕ್ತಿ ಅಲ್ಲ. ದೇಹ ವೀಕ್ ಆಗತ್ತೆ ತಾನೆ, ಬಲಹೀನ ಆಗತ್ತೆ ತಾನೆ, ಅವಯವಗಳು ಅಂಗಗಳೆಲ್ಲ ವೀಕ್ ಆಗತ್ತೆ ತಾನೆ. ಏನಕ್ಕೆ ರೋಗ ಬರುತ್ತೆ ಅಂದ್ರೆ ಇದಕ್ಕೆ ಬರೋದು. ನೀವ್ ಯಾವಾಗ ನಾನ್ ನೋಡಿ 4 ಪಿಲ್ಲರ್ ಹೇಳ್ತೀನಿ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಹೇಗೆ ಫಸ್ಟ್ ಆರೋಗ್ಯವಾಗಿರ್ಬೇಕಂದ್ರೆ 4 ಪಿಲ್ಲರ್ಸ್. HECA ಅಂದ್ರೆ ಹಾರ್ಮೋನಿನಲ್ಲಿ ಇರ್ಬೇಕು, ಅಂದ್ರೆ ಪ್ರಕೃತಿ ಜೊತೆ ಇರ್ಬೇಕು, ಪ್ರಕೃತಿ ಜೊತೆ ಅನುಸಂಧಾನದಲ್ಲಿ ಇರ್ಬೇಕು. ಅದು ಹಾರ್ಮೋನಿ ಅಂತ ಹೇಳ್ತೀವಿ. E ಅಂದ್ರೆ ಎಕ್ಸ್ಟಸಿ, ಎಕ್ಸೈಟ್ಮೆಂಟ್. ಏನದು ಎಕ್ಸೈಟ್ಮೆಂಟ್ ಅಂದ್ರೆ ಸದಾ ಖುಷಿಯಲ್ಲಿರ್ಬೇಕು, ಸುಖ ಬರ್ಲಿ ದುಃಖ ಬರ್ಲಿ ಸಮಸ್ಥಿತಿಯಲ್ಲಿರ್ಬೇಕು. ಅದೇ ಸ್ಥಿತ ಪ್ರಜ್ಞೆ ಅಂತಾರೆ. ಏನೇ ಬಂದ್ರು ಇತ್ತು ನನ್ ಸ್ವಂತ ಮನೆ ಬಿಟ್ಟು ಹೋಗ್ತಾ ಇದೀನ, ಕೈ ಬಿಟ್ಟು ಹೋಗ್ತಾ ಇದೆ, ಹೋಗ್ಲಿ, ಅಯ್ಯೋ ಇಷ್ಟು ವರ್ಷ ಆಸೆಯಿಂದ ಕಷ್ಟಪಟ್ಟು ಕಟ್ಟನ್ ಬಿಟ್ಟು ಹೋಗ್ತಾ ಇದೀನಿ ಅಂತ ನಾವು ಕುಂದುತ್ತಾ ಹೋಗ್ತಾ ಇದ್ರೆ ಏನಾಗತ್ತೆ, ಶಕ್ತಿ ಕಳ್ಕೊಳ್ತಾ ಇರ್ತೀವಿ. ಹೋಗ್ಲಿ ಬಿಡು, ನಾನೇನ್ ಕಟ್ಟಿದ್ನ, ಅವನ್ ಶಕ್ತಿ ಕೊಟ್ಟ, ಅವನಿಂದ ಬಂದಿದ್ದು, ನಾನ್ ಮಾಡಿದ್ನ. ಇಲ್ಲಿ ನಾನು 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 ಅಂತ ಬಂದಿದ್ದಕ್ಕೆ ದುಃಖ ಬಂದಿತ ಎಲ್ಲಾನು. ನಾನು ಇಲ್ಲಪ್ಪ, ನಾನಿಲ್ಲ, ಈ ಸತ್ಯ ಅರ್ಥ ಆಗ್ಬಿಟ್ರೆ ಸಾಕು, ಈ ಜನ್ಮದಲ್ಲೇ ನಾವು ಜೀವನ್ ಮುಕ್ತರು. ಈ ಸತ್ಯ ಅರ್ಥ ಆಗ್ತಾ ಇಲ್ಲ. ನಾನು ಅಂತ ಬಂದ್ರೆ ಅಹಂಕಾರ ಮುಗೀತು, ನಶ್ವರ. ನಮ್ಮ ಆಧ್ಯಾತ್ಮಿಕ ಇದಕ್ಕೆ ಕೊನೆ, ಹಲ್ಲಕ್ ಬಿದ್ವಿ. ನಾನು ಬರ್ಬಾರ್ದು, ನಾನು ನನ್ನಿಂದ ಎಲ್ಲ ನಿನ್ನಿಂದ ನಿನ್ನಿಂದ, ನಿನ್ನ ಕೃಪೆ ನಿನ್ನ ಕೃಪೆ, ನೀನೇ ನೀನೇ ಅಂತ ಅವನ್ಗೆ ಕೈ ತೋರಿಸಿದಾಗ ಭಗವಂತ ನಾವ್ ಏನೇ ಕರ್ಮ ಮಾಡಿದ್ರು ಕೂಡ ಅದು ಕರ್ಮ ಯೋಗವಾಗಿ ಬದಲಾವಣೆ ಆಗತ್ತೆ. ಅದು ಮೊಳಕೆ ಹೊಡಿಯಲ್ಲ, ಮತ್ತೆ ಮುಂದಿನ ಜನ್ಮಕ್ಕೆ ಕಾರಣ ಆಗಲ್ಲ, ಅಲ್ಲೇ ನಿಂತೋಗ್ಬಿಡುತ್ತೆ. ಯಾಕಂದ್ರೆ ಎಲ್ಲಾನು ಭಗವಂತ ಕೊಟ್ಬಿಟ್ರಲ್ಲ. ಭಗವಂತ ಆಶ್ಚರ್ಯ ಇವನೇನಪ್ಪ, ಇವನ್ ಏನ್ ಮಾಡಿದ್ರು ಕೂಡ ಒಳ್ಳೇದು ಮಾಡ್ದ, ಸತ್ಕಾರ್ಯ ಮಾಡ್ದ, ದಾನ ಮಾಡ್ದ, ಧರ್ಮ ಮಾಡ್ದ, ಈ ಪುಣ್ಯ ಫಲವಲ್ಲ ನೀನೇ ತಂದೆ, ನೀನೇ ಕೊಟ್ಟಿದ್ದು, ನಿನ್ಗೆ ಅರ್ಪಣೆ ಅಂತ ಅರ್ಪಣೆ ಮಾಡ್ಬಿಟ್ರೆ ಇಲ್ಲಿ ಕರ್ಮ ಇಲ್ಲ ಅನುಭವಿಸಕ್ಕೆ. ಅವ್ನ್ ತಗೊಂಡ್ಬಿಡ್ತಾನೆ, ಅವ್ನ್ ನಿಲ್ಸ್ಬಿಡ್ತಾನೆ ಮುಂದಿನ ಜನ್ಮವನ್ನು. ಈ ಅರ್ಥ ಮಾಡ್ಕೋಬೇಕು ಮಾಸ್ಟರ್ಸ್. ಸೊ ಯಾವಾಗ ಈ ದೇಹದಿಂದ ಶಕ್ತಿ ಮನಸ್ಸು ಬಿಡತ್ತೋ ಅವಾಗ ವೀಕ್ ಆಗ್ಬಿಡತ್ತೆ. ಇದೇ ನಮ್ಗೆ ಆಗ್ತಾ ಇರೋ ಪ್ರಾಬ್ಲಮ್. ಅದಕ್ಕೆ ಈಶ್ವರ ಬುದ್ಧಿಯಿಂದ ಇರ್ಬೇಕು. ಸೊ ಇದು ನಮ್ಗೆ ಅರ್ಥ ಆಗ್ಬೇಕು. ಸೂಪರ್ ಸೂಪರ್ ಸರ್. HECA ಅಂತ ಹೇಳಿದ್ರಿ. HECA ಅಂದ್ರೆ ಕಂಪ್ಯಾಷನ್, ಕರುಣೆ ಸ್ಥಿತಿ. ನಾವು ನೋಡಿ ಒಂದ್ ಸೀಕ್ರೆಟ್ ಹೇಳ್ತೀನಿ ನೋಡಿ. 20 ವರ್ಷದಿಂದ ಧ್ಯಾನ ಮಾಡಿದ್ರು ಕೂಡ, ಧ್ಯಾನ ಮಾಡಿದವರು ಕೂಡ ಸುಷುಮ್ನ ನಾಡಿ ಓಪನ್ ಆಗಲ್ಲ. ಓಪನ್
ಸ್ಟೇಟ್ಮೆಂಟ್ ಹೇಳ್ತಾ ಇದೀನಿ ನೋಡಿ. 25 ವರ್ಷದಿಂದ ಕೂಡ ಧ್ಯಾನ ಮಾಡಿದ್ರು ಕೂಡ ತೆರೆದುಕೊಳ್ದೆ ಇರೋ ಈ ಸುಷುಮ್ನ ನಾಡಿ ಯಾವಾಗಪ್ಪ ತೆರೆದುಕೊಳ್ಳತ್ತಂದ್ರೆ ಸದಾ ನಿಮ್ಮಲ್ಲಿ ಕರುಣೆ ಉಕ್ಕಬೇಕು. ಬರೀ ಪ್ರೀತಿ, ಕರುಣೆ, ಅನ್ಕಂಡೀಷನಲ್ ಲವ್ ಅಲ್ಲಿ ಇರ್ಬೇಕು. ಇನ್ನೊಂದು ಆತ್ಮ ಕಷ್ಟ ಪಡ್ತಾ ಅಂದ್ರೆ ತನ್ನ ಕಷ್ಟವನ್ನಾಗಿ ಭಾವಿಸ್ಬೇಕು. ಇನ್ನು ಇತರ ಕಷ್ಟ ನನ್ನ ಕಷ್ಟ, ಪಕ್ಕದ ಮನೆ ಮಕ್ಕಳು ಕಷ್ಟದಲ್ಲಿದ್ರೆ ಅದ್ ನನ್ ಮಕ್ಳು ಕಷ್ಟ ಅಂತ ನೋಡ್ಬೇಕು. ಪಕ್ಕದ ಮನೆ ಮಕ್ಳು ನನ್ಗೆ ಅದ್ ನನ್ಗೂ ಹುಟ್ಟಿದ್ಯಾ ಅಂತ ಭಾವನೆ ಇರೋದ್ರಿಂದ ನಮ್ಗೆ ಇದೆಲ್ಲ ಅನುಭವ ಆಗಲ್ಲ. ಯಾಕಂದ್ರೆ ಈ ವಿಶ್ವದಲ್ಲಿ ಎಲ್ಲವೂ ನಾವು ಒಂದೇನೆ. ಇದೇ ವಸುದೈವ ಕುಟುಂಬಂ ಅಂದ್ರೆ ನಾವೆಲ್ಲರೂ ಒಂದೇ, ನಾವೆಲ್ಲ ಆತ್ಮಜೀವಿಗಳಪ್ಪ. ಈ ದೇಹ ಬಂದು ಗುಣಗಳು ಬೆಳೆದಿರೋದ್ರಿಂದ ನೀನು ಬೇರೆ, ನಾನ್ ಬೇರೆ, ನೀನು ಸ್ತ್ರೀ, ನಾನ್ ಪುರುಷ, ನಿನ್ನ ಅಂತಸ್ತು ಬೇರೆ, ನನ್ನ ಈ ಅಂತಸ್ತು ಬೇರೆ. ಇದನ್ನ ಇಲ್ಲಿ ನಾವು ತಂದಿರೋ ಡ್ಯುಯಾಲಿಟಿ ಇದು. ನಾವು ಬೇರ್ಪಡಿಸಿದೀವಿ. ಫಿಂಗರ್ ನಾವು ಮಾಡಿಟ್ಟಿರೋದು ಇದೆಲ್ಲ ಮನಸ್ಸಿನಿಂದ ಆಗಿರೋದು ಕರ್ಮಗಳು. ಇದೆಲ್ಲ ಆತ್ಮಕ್ ಬಂದು ಜಾತಿ ಇಲ್ಲ, ಅದಕ್ಕೆ ಬಂದು ಏನು ಇಲ್ಲ. ಸ್ತ್ರೀಲಿಂಗ ಪುಲ್ಲಿಂಗ. ಆತ್ಮ ಅಂದ್ರೆ ದುಃಖರಹಿತ. ಆತ್ಮಕ್ಕೆ ಕರ್ಮ ಇಲ್ಲ, ಕರ್ಮ ಮಾಡಲ್ಲ, ಕರ್ಮರಹಿತ. ಆತ್ಮಗೆ ಯಾವ್ದಕ್ಕೂ ಬಂಧನ ಪಡಲ್ಲ, ಬಂಧನ ರಹಿತ. ಸದಾ ಆನಂದ ಸ್ಥಿತಿ, ಸತ್ತು ಚಿತ್ತು ಆನಂದ. ಸದಾ ಆನಂದ ಸ್ಥಿತಿಯೇ ಆತ್ಮಸ್ಥಿತಿ. ನಾವು ಅದೇ ಆನಂದದಿಂದ ಇರುವುದೇ ಎಕ್ಸ್ಟಸಿ ಅಂದ್ರೆ. ಹೇಳಿದ್ನಲ್ಲ ಎಕ್ಸ್ಟಸಿ ಅಂದ್ರೆ ಸದಾ ಆತ್ಮ ಸದಾ ಆನಂದವಾಗಿದೆ. ಬಟ್ ದುಃಖ ಆಗ್ತಾ ಇರೋದು ಯಾರಿಗೆ? ಇಲ್ಲಿ ಯಾರಿಗಾಗ್ತಾ ಇದೆ ದುಃಖ? ಮನಸ್ಸಿಗೆ. ಮನಸ್ಸನ್ನೇ ದುಃಖ ತರ್ತಾ ಇರೋದು. ಆತ್ಮಕ್ಕೆ ದುಃಖ ಇದೆಯಾ? ಅವ್ನ್ ದುಃಖ ರಹಿತ. ಮನಸ್ಸಿಂದ ದುಃಖ ಎಲ್ಲವೂ. ಅದಕ್ಕೆ ಮನಸ್ಸೇ, ಈ ಮನಸ್ಸನ್ನು ಸದಾ ನಾವು ಸಂತೋಷದಲ್ಲಿ ಇಟ್ಬೇಕು. ಇದು ನಮ್ಮನ್ನ ಯಾಮಾರ್ಸುತ್ತೆ. ಏನ್ ಇಷ್ಟೊತ್ತು ನೀನು ತುಂಬಾ ಬೆಳಿಗ್ಗೆಯಿಂದ ಖುಷಿಯಾಗಿದೆ ಅಲ್ಲ ಅಂತ ಹೇಳ್ತೀವಲ್ಲ ನಾವು. ಏನ್ ಕಾದಿದೆ ಗೊತ್ತಿಲ್ಲ, ಬೆಳಿಗ್ಗೆಯಿಂದ ತುಂಬಾ ಖುಷಿಯಾಗಿದ್ದೀನಿ. ನಾವೇ ಯೋಚನೆ ಮಾಡೋದು ಆ ತರ. ಅಂದ್ರೆ ಮನಸ್ಸಿಗೆ ನಾವು ಅದೇ ಒಪ್ಕೊಂಡ್ಬಿಟ್ಟಿದೆ. ಅಯ್ಯೋ ಬೆಳಿಗ್ಗೆಯಿಂದ ನಾನು ಸಂಜೆವರೆಗೂ ಖುಷಿಯಾಗಿದೆ ಅಂದ್ರೆ ಏನೋ ನನ್ ಕಾದಿದೆ ದೊಡ್ಡದಾಗಿ ಅಂತ. ಹಂಗಲ್ಲ, ಏನಿಲ್ಲ. ಸದಾ ಆತ್ಮ ಹೇಗೆ ಆನಂದ ಸ್ಥಿತಿಯಲ್ಲಿ ಇದೆಯೋ ನಾವು ಕೂಡ ಹಾಗೆಯೇ ಸದಾ ಆನಂದ ಸ್ಥಿತಿಯಲ್ಲಿ ಇರ್ಬೇಕು. ಅದೇ ಕರುಣೆ. ಕರುಣೆಯಲ್ಲಿ ಇದ್ದಾಗ ಏನಾಗತ್ತೆ ಅಂದ್ರೆ ಈ ಸುಷುಮ್ನ ನಾಡಿ ತಾನಾಗೆ ಓಪನ್ ಆಗತ್ತೆ ಮಾಸ್ಟರ್. ಇದು ಸೀಕ್ರೆಟ್. ಇದು ಎಕ್ಸ್ಪೆರಿಮೆಂಟ್ ಮಾಡ್ಬೇಕು. ದಿನನಿತ್ಯ ಪಕ್ಷಿಗಳಿಗೆ ಕಾಳುಗಳು ಹಾಕಿ, ಡೈಲಿ ನಿಮ್ ಕೈಯಾರ ಅನ್ನದಾನ ಮಾಡಿ, ನಿಮ್ ಮನೆಯಿಂದ ಅಡಿಗೆ ಮಾಡಿ ತಗೊಂಡ್ ಹೋಗ್ಬಿಟ್ಟು ಹಸಿದವ್ರಿಗೆ, ಯಾರು ನಿಜವಾಗ್ಲೂ ಹಸುವಿದ್ಯೋ ಅವ್ರಿಗೆ ತಗೊಂಡೋಗಿ ನಿಮ್ ಕೈಯಾರ ಅನ್ನ ದಾನ ಮಾಡಿ, ಅಡಿಗೆ ಮಾಡಿ ತಗೊಂಡೋಗಿ ಕೊಡಿ. ಅವಾಗ ಇದೆಲ್ಲ ಓಪನ್ ಆಗತ್ತೆ. ಸುಮ್ನೆ ಧ್ಯಾನದಲ್ಲಿ 25 ವರ್ಷ ಕೂತ್ಕೊಂಡ್ರೆ ಏನ್ ಪ್ರಯೋಜನ? ನಾನು ಏನು ಮಾಡಲ್ಲ, ಕರುಣೆ ಬರಲ್ಲ, ಪ್ರೀತಿ ಬರಲ್ಲ ಯಾರ ಮೇಲೂ, ಭೇದ ಭಾವದಲ್ಲಿ ತಾರತಮ್ಯದಲ್ಲಿ ಇರ್ತೀನಿ ಅಂದ್ರೆ ಇದೆಲ್ಲ ಆಗ್ಬೇಕಾ ನನ್ಗೆ? ಸುಮ್ನೆ ನಾನ್ ಬೇಕಾದ್ರೆ ಆ ಬೋಗಸ್ ಅನುಭವಗಳು ಹೇಳ್ಕೊಂಡ್ ತಿರ್ಗಾಡ್ಬೋದು. ಇವ್ರು 20 ವರ್ಷ ಸಾಧಕರಂತೆ, ಸೀನಿಯರ್ ಮಾಸ್ಟರ್ ಅಂತೆ, 20 ವರ್ಷದಿಂದ ಧ್ಯಾನ ಮಾಡ್ತಾವ್ರಂತ. ಬಟ್ ಅವ್ರಿಗೆ ಗೊತ್ತು ಸತ್ಯ ಏನು ಅಂತ. ನಾವು ಅವ್ರು 20 ವರ್ಷ ಮಾಡಿದ್ರೆ ಗ್ರೇಟ್ ಅನ್ಕೊಂಡ್ಬಿಟ್ಟಿದೀವಿ. ಬಟ್ ಅವ್ರ ಸ್ಥಿತಿ ಏನು ಅಂತ ಅವ್ರಿಗೂ ಗೊತ್ತು, ನಮ್ಗ್ ಗೊತ್ತಾ? ಇಲ್ಲ. ಬಟ್ ಇದು ಸಿದ್ಧಿ ಪುರುಷರು, ಋಷಿ ಮುನಿಗಳು ತೋರ್ಸ್ಕೊಟ್ಟಂತ ಸತ್ಯದಲ್ಲಿ ನಾವು ನಿಂತಾಗ ಮಾತ್ರ ಇದರ ಅನುಭವಗಳಾಗೋದು. ಅದಕ್ಕೆ 20 ವರ್ಷ 30 ವರ್ಷ ಕೂಡ ಸಾಧನೆ ಮಾಡಿದವರು ಕೂಡ ಜಾಗೃತಿ ಆಗ್ತಾರೆ. ಸುಷುಮ್ನ ನಾಡಿ ನಿಮ್ಗೆ ಆಗ್ಬೇಕು ಅಂದ್ರೆ ಇದನ್ನ ಮಾಡ್ಬೇಕು, ಕರುಣೆ ಉಕ್ಬೇಕು. ಇದು ಸೀಕ್ರೆಟು. ನೈಸ್ ಸರ್, ವೆರಿ ನೈಸ್ ಸರ್. ಯಾಕೆಂದ್ರೆ ಸರ್ ಸಾಕಷ್ಟು ಜನದ ಪ್ರಶ್ನೆ. ಯಾಕಂದ್ರೆ ಎಲ್ರೂ ಹೇಳ್ತೀವಿ ಧ್ಯಾನ ಮಾಡಿ, ಹಾಗ್ ಮಾಡಿ, ಹೀಗ್ ಮಾಡಿ. ಬಟ್ ಯಾಕೆ ಈ ಒಂದು ಭೌತಿಕ ಶರೀರದಲ್ಲಿ ನಾವಿದ್ದಾಗ, ಲೌಕಿಕ ಜೀವನದಲ್ಲಿ ನಡೆಯುವಂತಹ ಎಲ್ಲದರನ್ನು ನಾವು ಗೆದ್ಕೊಳ್ಳೋದು ಹೇಗೆ ಅನ್ನುವಂಥದ್ದು ಸೂಕ್ಷ್ಮತೆ ನಮ್ಮೆಲ್ಲರಿಗೂ ಗೊತ್ತಾದ್ರೆ ಖಂಡಿತವಾಗಿಯೂ ಇದನ್ನ ಸಿದ್ಧಿಸ್ಕೋಬಹುದು ಅನ್ನೋವಂಥದ್ದು ಬಹಳ ಚೆನ್ನಾಗಿತ್ತು ಸರ್ ಉತ್ತರ. ಇಲ್ಲಿ ಮಲ್ಲಪ್ಪ ನಾಯಕರು ಹ್ಯಾಂಡ್ ರೈಸ್ ಮಾಡಿದ್ದಾರೆ ಸರ್, ಕೇಳಿ. ಅವ್ರದ್ದಾದ್ಮೇಲೆ ಕಾರ್ಯಕ್ರಮ ಮುಗಿಸೋಣ. ಅದಕ್ಕೆ ಅವೇರ್ನೆಸ್ ಅಂತ ಹೇಳ್ತೀವಿ. ಅವೇರ್ನೆಸ್ ಅಂದ್ರೆ ವರ್ತಮಾನದಲ್ಲಿ ಸದಾ ಇರ್ಬೇಕು, ಎಂಜಾಯ್ ಮಾಡ್ಬೇಕು, ಪ್ರತಿ ಕ್ಷಣ ಎಂಜಾಯ್ ಮಾಡ್ಬೇಕು. ಅದಕ್ಕೆ ಅಂದ್ರೆ ಅವೇರ್ನೆಸ್. ಅವೇರ್ನೆಸ್ ಅಂದ್ರೆ ಲಿವಿಂಗ್ ಇನ್ ದ ಪ್ರೆಸೆಂಟ್ ಮೂಮೆಂಟ್, ವರ್ತಮಾನದಲ್ಲೇ ಜೀವಿಸ್ಬೇಕು. ನಮಸ್ತೆ ಗುರುಜಿ. ನಮಸ್ತೆ ಸರ್. ನಮಸ್ತೆ. ಎಲ್ಲಾ ಆತ್ಮಬಂಧುಗಳಿಗೂ ನನ್ನ ಅನಂತ ಕೋಟಿ ನಮನಗಳು ಸರ್. ತಮಗೂ ಕೂಡ ಕೋಟಿ ಕೋಟಿ ಅನಂತ ನಮಸ್ಕಾರಗಳು ಸರ್. ನಾನಿವತ್ತು ನಿಜಕ್ಕೂ ಸರ್, ಇದುವರೆಗೂ ನಾವು ಏನ್ ಸೈನ್ಸ್ ಹೇಳುತ್ತೆ ಉಸಿರಾಟ ಅನ್ನೋದು, ಉಸಿರಾಟ ಕ್ರಿಯೆ ಅಂತ ಹೇಳಿ ನಾವೇನು ತಿಳ್ಕೊಂಡಿದ್ವಿ, ಕೇವಲ ಉಸಿರಾಟವನ್ನ ನಾವು ಮಾಡ್ತೀವಿ ಅಂತ. ಆದ್ರೆ ಖಂಡಿತ ಅದಲ್ಲ. ಹಾಗೆ ಶ್ವಾಸ ಅನ್ನೋದು ಎಲ್ಲಿಂದ ಬರುತ್ತೆ, ಎಲ್ಲಿ ಎಂಡಾಗುತ್ತೆ ಅನ್ನೋದನ್ನ
ನಾನು ನಿಜಕ್ಕೂ ಸರ್ ಆ ಸತ್ಯವನ್ನ ಇವತ್ತು ನೀವು ನಮಗೆ ಖಂಡಿತ ಬಹಳ ಅದ್ಭುತವಾಗಿ ತಿಳಿಸ್ಕೊಟ್ರಿ ಸರ್. ಬ್ರಹ್ಮರಂಧ್ರದಿಂದ ಪ್ರಾರಂಭವಾಗಿ ಸುಷುಮ್ನ ನಾಡಿಯಲ್ಲಿ ಎಂಡಾಗುತ್ತೆ ಅನ್ನೋದನ್ನ ಈ ಒಂದು ಸತ್ಯ ಖಂಡಿತ ನನಗೆ ಗೊತ್ತಿರಲಿಲ್ಲ ಸರ್. ಈ ಅದ್ಭುತವಾದ ಒಂದು ಶ್ವಾಸವನ್ನ ತಿಳಿಸ್ಕೊಟ್ಟದಕ್ಕೆ ತಮಗೆ ಅನಂತ ಕೋಟಿ ನಮನಗಳು ಸರ್. ಎಲ್ಲವೂ ಶ್ವಾಸದಲ್ಲಿದೆ, ಶ್ವಾಸವೇ ದೇವರು ಅಂತ ಇವತ್ತು ತಿಳಿಸ್ಕೊಟ್ಟದಕ್ಕೆ ತಮಗೆ ಮತ್ತೊಮ್ಮೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಅವಕಾಶಕ್ಕಾಗಿ ಧನ್ಯವಾದ ಮೇಡಮ್. ವೆರಿ ನೈಸ್ ಜಾಲು. ಥ್ಯಾಂಕ್ ಯು ನಿಮಗೂ ಕೂಡ. ಮತ್ತೆ ಆತ್ಮ ಬಂಧುಗಳ ಇವತ್ತಿನ ಕಾರ್ಯಕ್ರಮ ಅಂತ ನಾವು ಹೇಳೋದಾದ್ರೆ ಅದ್ಭುತವಾಗಿ ಮೂಡಿ ಬಂತು. ಎಲ್ರಿಗೂ ಗೊತ್ತಿದೆ, ಇದು ನಾವು ವಿಜಯಕಾಂತ್ ಸರ್ ಬಂದಾಗ ಸಾಕಷ್ಟು ವಿಷಯಗಳನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನದಲ್ಲಿ ನಾವಿರ್ತೀವಿ. ಈಗ ಸರ್ ಆಲ್ರೆಡಿ ಹೇಳಿದ್ರು, ಇದರಲ್ಲಿ ಒಟ್ಟಾರೆ ಸಾರಾಂಶ ಹೇಳ್ಬೇಕಂದ್ರೆ ಸಮಯವನ್ನ ಅರಿಯಲಾರದ ಒಂದು ಸ್ಥಿತಿ ಏನಿದೆ ಅಂದ್ರೆ, ಸಮಯ ಎಷ್ಟಿದೆ, ಎಷ್ಟೊತ್ತು ಕೂತ್ಕೊಂಡ್ವಿ, ಎಷ್ಟೊತ್ತು ನಾವು ಧ್ಯಾನವನ್ನ ಮಾಡಿದ್ವಿ ಅನ್ನುವಂಥದ್ದಾಗ್ಲಿ, ಅಂದ್ರೆ ಆ ವರ್ತಮಾನದಲ್ಲಿ ಇರುವಂಥದ್ದೇ ಧ್ಯಾನ ಅಂತ ಹೇಳ್ತಾರೆ ಸರ್. ಸೊ ವರ್ತಮಾನದಲ್ಲಿ ಇದ್ದುಕೊಂಡು ಅವೇರ್ನೆಸ್ ನಲ್ಲಿ ಇರುವಂಥದ್ದು ಧ್ಯಾನ ಅಂತ. ಸೊ ಇದನ್ನೆಲ್ಲ ಸಾಧ್ಯವಾದಷ್ಟು ನಾವು ರೂಢಿಗೆ ತರೋಣ, ನಾವೆಲ್ಲನೂ ಅದನ್ನ ತಂದ್ಕೊಳ್ಳೋಣ. ನಿಜವಾದ ಧ್ಯಾನ ಅಂದ್ರೆ ಏನು, ನಿಜವಾದ ಧ್ಯಾನವನ್ನ ಮಾಡೋಣ ಅಂತ ಹೇಳ್ತಾ ಅದ್ಭುತವಾಗಿ ನೀವು ಮಾತಾಡಿದ್ರಿ ಸರ್, ಅದ್ಭುತವಾಗಿ ಹೇಳಿದ್ರಿ. ನಾನು ಕೇಳಿದಂತ ಪ್ರಶ್ನೆ ಕೂಡ ಎಲ್ಲರಿಗೂ ಅರ್ಥ ಆಗ್ಲಿ ಅನ್ನೋ ಒಂದು ಕಾರಣಕ್ಕೆ ನಾನು ಭೌತಿಕ ಜೀವನದ ಬಗ್ಗೆ ಆಗ್ಲಿ, ಇಲ್ಲ ಶರೀರದಲ್ಲಿ ನಾವೇನಿದ್ದೀವಿ ಇದ್ರ ಬಗ್ಗೆ ನಮ್ಮ ಮನಸ್ಸನ್ನ ಯಾವ ರೀತಿ ಹತೋಟಿಲಿ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ಒಂದು ಕೇಳಿದಂತ ಪ್ರಶ್ನೆಗೆ ನೀವು ತುಂಬಾ ಸುಂದರವಾಗಿ ಉತ್ತರವನ್ನ ಕೊಟ್ಟಿದ್ದೀರಿ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಹೀಗೆ ಮತ್ತೊಮ್ಮೆ ಬರಲಾಗೋದಿಲ್ಲ ಅಂತ ಹೇಳ್ದೆ, ಖಂಡಿತ ಬನ್ನಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಧನ್ಯವಾದ ಸರ್ ನಿಮಗೆ. ಓಕೆ, ಎಲ್ಲ ಆತ್ಮಬಂಧುಗಳು, ಸಾಕಷ್ಟು ಪ್ರಶ್ನೆಗಳು ನಿಮ್ಮಲ್ಲಿ ಹುಟ್ಟಿರುವಂಥದ್ದು ಎಲ್ಲದಕ್ಕೂ ಉತ್ತರ ಸಿಕ್ಕಿದೆ ಅನ್ನೋ ಒಂದು ಭಾವದಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ನಾನು ಸಂಪನ್ನಗೊಳಿಸ್ತಾ ಇದ್ದೇನೆ. ಎಲ್ಲ ಆತ್ಮಬಂಧುಗಳಿಗೂ ಪ್ರೀತಿಪೂರ್ವಕವಾದ ನಮಸ್ಕಾರಗಳನ್ನ ತಿಳಿಸ್ತಾ, ಮತ್ತೊಮ್ಮೆ ನಿಮಗೆ ವಿಜಯಕಾಂತ್ ಸರ್ ಆತ್ಮಪೂರ್ವಕವಾದ ಪ್ರಣಾಮಗಳನ್ನ ತಿಳಿಸ್ತಾ, ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕಾರ. ಎಲ್ಲರೂ ಸಹನೆಯಿಂದ ಇಷ್ಟೊತ್ತು ಕೂತಿದಂತಹ ಎಲ್ಲ ಧ್ಯಾನ ಬಂಧುಗಳೇ ಹೃದಯಪೂರ್ವಕ ಕೃತಜ್ಞತೆ. ದಯವಿಟ್ಟು 1-2 ಸಲ ಕೇಳಿ ಎಲ್ರಿಗೂ ಹಂಚಬೇಕು. ಯಾಕಂದ್ರೆ ಯಾವಾಗ ನಾವು ತಿಳ್ಕೊಂಡಿರೋ ಜ್ಞಾನ ಸಂಪೂರ್ಣ ಆಗತ್ತಂದ್ರೆ ಇನ್ನೊಬ್ರಿಗೆ ಹಂಚಿದಾಗ ಮಾತ್ರ ಅದು ಸಂಪೂರ್ಣ ಆಗತ್ತೆ. ನಮ್ ಗುರುಗಳು ಕೊಟ್ರು. ಹಾಗೆ ಕೂಡ ನೀವು ತಿಳ್ಕೊಂಡ ಜ್ಞಾನವನ್ನು ನಿಮ್ಮಲ್ಲೇ ಉಳ್ಕೋಬಾರ್ದು, ಎಲ್ರಿಗೂ ಹಂಚ್ಬೇಕಂದ್ರೆ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ, ಎಲ್ರಿಗೂ ತಿಳಿಸಿ, ಎಲ್ರು ಆತ್ಮ ಜ್ಞಾನ ಹೊಂದಬೇಕು ಅಂತ ನನ್ನ ಒಂದು ವಿನಂತಿ ಮಾಸ್ಟರ್ಸ್. 1-2 ಸಲ ಕೇಳಿ, ಮತ್ತೆ ಕೇಳ್ತಾ ಹೊಸದಾಗಿ ತಿಳ್ಕೊಳ್ತಾ ಇರ್ತೀರಾ. ಒಂದೇ ಕ್ಲಾಸ್ ಎಲ್ಲ ಅರ್ಥ ಆಗ್ಬಿಡ. ಯಾಕಂದ್ರೆ ನನ್ ಕ್ಲಾಸ್ ಹೇಳ್ತೀನಿ ನೋಡಿ, ದಯವಿಟ್ಟು ನನ್ನ ಕ್ಲಾಸ್ ನೀವು 10 ಸಲ ಕೇಳಿದ್ರೆ ನಿಮ್ಗೆ ಕ್ಲಾರಿಟಿ ಸಿಗೋದು. ಯಾಕಂದ್ರೆ ಹೊಸೊಬ್ರಿಗೆ 10 ಸಲ ಕೇಳಿ, ನಿಜವಾಗ್ಲು ಒಂದೊಂದ್ ಸಲ ಒಂದೊಂದ್ ತರ ನಿಮ್ಗೆ ಅರ್ಥ ಆಗ್ತಾನೆ ಇರುತ್ತೆ, ಇನ್ನ ಡೀಪ್ ಆಗಿ ಅರ್ಥ ಆಗತ್ತೆ ಆಳವಾಗಿ. ದಯವಿಟ್ಟು ಕೇಳಿ, ಮತ್ತೆ ಕೇಳಿ, ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಧನ್ಯವಾದ ಸರ್. ನಿಮಗೂ ಕೂಡ ಎಲ್ಲ ಆತ್ಮಬಂಧುಗಳು ಧನ್ಯವಾದ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರಗಳು. ಈ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸ್ತಾ ಇದ್ದೇನೆ. ನಮಸ್ತೆ.